ಆತ್ಮೀಯರೇ, ನಾನು ನಿಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷನಾಗಿರುವ ಅರ್ಜುನ್ ಸಾಗರ್ ಸರ್ ಮಾಡುವ ತಮಗೆಲ್ಲ ನಮಸ್ಕಾರಗಳು. ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಸುಮಾರು 9 ವರ್ಷಗಳ ಕಾಲ ಮುಕ್ತಾಯಗೊಂಡು 10ನೇ ವರ್ಷದತ್ತ ಪಾದಾರ್ಪಣೆ ಮಾಡ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ತರಬೇತಿ ಪಡೆದು ಇಂದು ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಸಂಸ್ಥೆ ಇಲ್ಲಿವರೆಗೆ ಹೊಸ ಹೊಸ ವಿಶೇಷತೆಗಳನ್ನೇ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುತ್ತೆ. ಇವಾಗ ನಮಗೆ ಮತ್ತೊಂದು ವಿಶೇಷತೆ ಇಂದು ಚರ್ಚಿಸೋಣ. ಇವತ್ತು ತಮ್ಮ ಮುಂದೆ ಲೈವ್ದಲ್ಲಿ ನನ್ನ ಕ್ಲಾಸ್ ಮಾಡೋದು ವಿಶೇಷ ಏನಂತಂದ್ರೆ, ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಹಾಗೂ ದಿ ಪ್ರೆಸಿಡೆನ್ಸಿ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ 5 ದಿನಗಳವರೆಗೆ ಟಿಇಟಿ ಉಚಿತ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಆ ಮಾಹಿತಿ ಕಾರ್ಯಾಗಾರದ ಇವತ್ತಿನ ದಿವಸ 4ನೇ ದಿನ. ಸಾವಿರಾರು ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋಗಳನ್ನು ನೋಡಿದಿರಿ. ಇವಾಗ 4ನೇ ದಿನ ಪ್ರಾರಂಭವಾಗಿದೆ. ಇದಕ್ಕೆಲ್ಲ ರೋಹಿಣಿಗಳಾಗಿರುವಂತಹ ನಮ್ಮ BEd ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ST ಬೋರ್ಡೆ ಮೇಡಮ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಸತತವಾಗಿ ಈ ಟಿಇಟಿ ಉಚಿತ ಮಾಹಿತಿ ಕಾರ್ಯಾಗಾರ ಕುರಿತು ವಿಷಯವಾರು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ ವಿವಿಧ ಕಾಲೇಜುಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಹ ಶಿಕ್ಷಕರು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆಗಮಿಸಿದಂಥ ಎಲ್ಲ ನನ್ನ ಸ್ನೇಹಿತರು, ವಿದ್ಯಾರ್ಥಿಗಳಿಗೆ ಇವತ್ತಿನ ಟಿಇಟಿ ಕಾರ್ಯಾಗಾರಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮೀಯರೇ, ನಾನು ಇಂದು ಟಿಇಟಿ ವಿಷಯ ಕುರಿತು ಸಂಪೂರ್ಣ ಮಾಹಿತಿಯನ್ನ ಚರ್ಚಿಸೋಣ. ಹಾಗಾದ್ರೆ ಎಷ್ಟೋ ವಿದ್ಯಾರ್ಥಿಗಳು ಮೆಸೇಜ್ ಅನ್ನು ಕಳಿಸಿದರು, ಸರ್ ಟಿಇಟಿ ಇದು ಯಾವರಿಗೆ ಸಂಬಂಧಪಡ್ತಾ ಇದೆ ಅಂತ ಕೆಲವೊಬ್ಬರು ಮೆಸೇಜ್ ಅನ್ನು ಕಳಿಸಿದರು. ಸರ್ ಟಿಇಟಿ ಅಂತಂದ್ರೆ ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ, ಟಿಇಟಿ ಇಲ್ಲಿ ಡಿಎಡ್ ಮತ್ತು ಬಿಎಡ್ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತದೆ. ಟಿಇಟಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಡಿಎಡ್ ಮತ್ತು ಬಿಎಡ್ ವಿದ್ಯಾರ್ಥಿಗಳಿಗೆ ಟಿಇಟಿ ಅನ್ವಯಿಸ್ತಾ, ಇದು ಫಸ್ಟ್ ಪೇಪರ್, ಇದು ಸೆಕೆಂಡ್ ಪೇಪರ್ ಅಂತೇಳಿ ನಾವೇನ್ ಮಾಡ್ತೀವಿ, ಡಿವೈಡ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಇವಾಗ ನಾವು ನೋಡುವಂತದ್ದು ಯಾವ್ದಪ್ಪ ಅಂದ್ರೆ ಬಿಎಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಿಇಟಿ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ಇಲ್ಲಿ ಬಿಎಡ್ ಗೆ ಬಂದಂತ ಟಿಇಟಿಗೆ ಇಲ್ಲಿ ಪ್ರಮುಖವಾಗಿ ಪತ್ರಿಕೆ ಎಷ್ಟು ಅಂದ್ರೆ, ಇದು ಪತ್ರಿಕೆ 2ನೇ ಪತ್ರಿಕೆ ಆಗಿರುವಂತದ್ದು, ಸೆಕೆಂಡ್ ಪೇಪರ್ ಅಂತ ನಾವು ಕರಿತೀವಿ, ಸೆಕೆಂಡ್ ಪೇಪರ್. ಹಾಗಾದ್ರೆ ಇಲ್ಲಿ ಸಿಲೆಬಸ್ ಏನಿದೆ, ಬಿಎಡ್ ಟಿಇಟಿಗೆ ಏನ್ ಸಿಲೆಬಸ್ ಇದೆ? ಸಿಲೆಬಸ್ ಅಂದ್ರೆ ಪತ್ರಿಕೆ ಒಳಗ ಇಲ್ಲಿ ಭಾಗ 1 ಪಾರ್ಟ್ ಫಸ್ಟ್ ಅಂತ ಇರುತ್ತೆ, ಪಾರ್ಟ್ ಫಸ್ಟ್ ಅಂತ ಬರುತ್ತೆ. ಪಾರ್ಟ್ ಫಸ್ಟ್ ಒಳಗೆ ಯಾವ್ದಿದೆಯಪ್ಪ ಅಂತಂದ್ರೆ ಕನ್ನಡ ಬರುತ್ತ. ಹಾಗಾದ್ರೆ ಪಾರ್ಟ್ ಫಸ್ಟ್ ಒಳಗ ಕನ್ನಡ ಬರುವಂತದ್ದು ಟಿಇಟಿಗೆ ಫಸ್ಟ್. ಸೆಕೆಂಡ್ ಪಾರ್ಟ್ ಸೆಕೆಂಡ್ ಅಂತ ಬರುತ್ತ. ಸೆಕೆಂಡ್ ಪಾರ್ಟ್ ಒಳಗೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಬರುವಂತದ್ದು, ಇಂಗ್ಲಿಷ್. ನೆಕ್ಸ್ಟ್ ಪಾರ್ಟ್ ಥರ್ಡ್ ಅಂತ ಬರುತ್ತ, ಥರ್ಡ್ ಪಾರ್ಟ್ ಅಂತ ಬರುತ್ತ. ಇಲ್ಲಿ ಸೈಕಾಲಜಿ ಅಂತ ಬರುತ್ತ. ಹಾಗಾದ್ರೆ ಫಸ್ಟ್ ಪಾರ್ಟ್, ಸೆಕೆಂಡ್, ಥರ್ಡ್, ಪಾರ್ಟ್ 4th ಅಂತ ಬರುತ್ತಾ, ಪಾರ್ಟ್ 4th ಅಂತ ಬರುತ್ತಾ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಮೆಥಡ್ ಆಗಿರುವಂತದ್ದು ಬರುವಂತ. ಹಾಗಾದ್ರೆ ಇಲ್ಲಿ ಪಾರ್ಟ್ 4th ವರೆಗೂ ಒಂದು ಕಲಾ ವಿಭಾಗ ಅಂತ ಬರುತ್ತಾ, ಕಲಾ ವಿಭಾಗ 1. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕಡೆ ವಿಜ್ಞಾನ ವಿಭಾಗ ಅಂತ ಬರುತ್ತೆ. ಯಾವ್ದಾಗ ವಿಜ್ಞಾನ ವಿಭಾಗ ಅಂತ ಬರುತ್ತೆ. ಒಂದು ಕಲಾ ವಿಭಾಗ, ವಿಜ್ಞಾನ ಅಂದ್ರೆ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ಬರುತ್ತೆ. ಇಲ್ಲಿ ಮೇಲೆ ಪಾರ್ಟ್ 1 ಕನ್ನಡ ಒಳಗೆ ಏನಪ್ಪಾ ಅಂದ್ರೆ ಇದಕ್ಕೆ ಎಷ್ಟು ಅಂಕಗಳು, 30 ಅಂಕಗಳು, ಇಂಗ್ಲಿಷ್ 30 ಅಂಕಗಳು, ಸೈಕಾಲಜಿಗೆ 30 ಅಂಕಗಳು, ಟೋಟಲ್ ಎಷ್ಟಪ್ಪ ಅಂದ್ರೆ 90 ಅಂಕಗಳದ್ದು ಇರುವಂತದ್ದು. ಎಲ್ಲರಿಗೂ ಕಡ್ಡಾಯ, ಯಾರಿಗೆ ಕಲಾ ವಿಭಾಗ ಮತ್ತು ಸೈನ್ಸ್ ವಿಭಾಗ ಇಬ್ಬರು ಕಡ್ಡಾಯವಿರುವಂತದ್ದು. ಇದ್ರೊಳಗೆ ನಾವು ಡಿವೈಡ್ ಮಾಡಿದಾಗ 15 ಅಂಕಗಳು ಏನಾಗಿರುತ್ತಪ್ಪ, ಪಠ್ಯಕ್ರಮ ಆಗಿರುತ್ತ, ಪ್ಲಸ್ 15 ಅಂಕಗಳು ಏನಪ್ಪಾ ಅಂದ್ರೆ ಬೋಧನಾ ಶಾಸ್ತ್ರ ಆಗಿರುತ್ತೆ.
ಬೋಧನಾಶಾಸ್ತ್ರ. ಯಾವ ಶಾಸ್ತ್ರ ಇದು? ಬೋಧನಾಶಾಸ್ತ್ರ. 15 ಅಂಕಗಳು 15 ಅಂಕಗಳ ಪಠ್ಯಕ್ರಮ ಆಗಿರುತ್ತೆ. ಅದೇ ರೀತಿ ಇಂಗ್ಲಿಷ್ನಾಗ ಬಂದಾಗ 15 ಅಂಕಗಳು ಪಠ್ಯಕ್ರಮ, 15 ಅಂಕಗಳು ಏನಪ್ಪಾ ಅಂದ್ರೆ ಬೋಧನಾಶಾಸ್ತ್ರ ಆಗಿರುತ್ತಾ. ಅದೇ ರೀತಿ ಸೈಕಾಲಜಿ ಬಂದಾಗ 30 ಅಂಕಗಳು ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೆಥಡ್ ಬಂತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೋಧನಾಶಾಸ್ತ್ರನು ಬರುವಂತದ್ದು ಅಂತ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ 30 ಬಂದಾಗ ಇಲ್ಲಿ 90 ಅಂಕಗಳು ಇದು ಕಡ್ಡಾಯವಾಗಿರುವಂತದ್ದು. ಎಡೆಗೆ ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗ. ಅವಾಗ ಇಲ್ಲಿ ಕಲಾ ವಿಭಾಗ ಬಂದಾಗ ಒಂದು ಇದ್ರಾಗ ಬರುತ್ತೆ ಇತಿಹಾಸ ಅಂತ ಬರುತ್ತೆ, ಒಂದು ಇತಿಹಾಸ ಅಂತ ಬರುತ್ತಾ, ಇನ್ನೊಂದು ಭೂಗೋಳ ಶಾಸ್ತ್ರ ಅಂತ ಬರುತ್ತಾ, ಭೂಗೋಳ ಶಾಸ್ತ್ರ ಅಂತ ಬರುತ್ತಾ, ಇನ್ನೊಂದು ಸಂವಿಧಾನ ಅಂತ ಬರುತ್ತಾ, ಭಾರತದ ಸಂವಿಧಾನ ಅಂತ ಬರುತ್ತಾ, ಇನ್ನೊಂದು ಅರ್ಥಶಾಸ್ತ್ರ ಅಂತ ಬರುತ್ತೆ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಅಂತ ಬರುತ್ತೆ. ಇಲ್ಲಿ 4 ವಿಷಯಗಳು, ಇಲ್ಲಿ ಬರ್ತಾವ. ಆಮೇಲೆ ಈ ಕಡೆ ಬಂದಾಗ ಇಲ್ಲಿ ಸೈನ್ಸ್ ಒಳಗೆ ಬಂದಾಗ PCM ಅಂತ ಕರಿತೇವೆ ನಾವು, ಅಂದ್ರೆ ಫಿಸಿಕ್ಸ್, ಆಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ ಆಗಿರುವಂತದ್ದು, ನೆಕ್ಸ್ಟ್ ಬಯೋಲಜಿ ಆಗಿರುವಂತದ್ದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಗಿರುವಂತದ್ದು. ಈ 4 ವಿಷಯಗಳು ಇಲ್ಲಿ ಬರುವಂತದ್ದು. ಹಾಗಾದ್ರೆ ಸರ್ 4 ವಿಷಯಗಳ ಸೇರಿ ಎಷ್ಟು ಅಂಕಗಳಪ್ಪ ಅಂದ್ರೆ ಇಲ್ಲಿ 60 ಅಂಕಗಳು, ಇಲ್ಲಿನೂ ಸಹ ಎಷ್ಟಂದ್ರೆ 60 ಅಂಕಗಳು. ನೆನಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಕಲಾ ವಿಭಾಗ 4 ವಿಷಯಗಳು, ಇತಿಹಾಸ, ಭೂಗೋಳಶಾಸ್ತ್ರ, ಸಂವಿಧಾನ, ಅರ್ಥಶಾಸ್ತ್ರ 4 ವಿಷಯಗಳು ಒಳಗೊಂಡು 60 ಅಂಕಗಳು. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಭೌತಶಾಸ್ತ್ರ, ನೆಕ್ಸ್ಟ್ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತ 4 ವಿಷಯ ಒಳಗೊಂಡು 60 ಅಂಕಗಳು. ಅಂದ್ರೆ 90, 60 ಎಷ್ಟಂಗ ಆಯ್ತದೋ 150 ಅಂಕಗಳ ಪತ್ರಿಕೆ ಇದು TET ಇರುತ್ತೆ. ಹಾಗಾದ್ರೆ TET ಇರುವಂತಹ ಅಂಕಗಳ ಸಂಖ್ಯೆ ಎಷ್ಟಂಗ ಹೇಳಿ ಟೋಟಲ್ ಆಗಿ 150 ಅಂಕಗಳು. ಓಕೆ, ಹಾಗಾದ್ರೆ ಇಲ್ಲಿ ಇದು 60 ಅಂಕಗಳಿಂದ 90, 60 ಎಷ್ಟಾಯ್ತು? 150. ಇಲ್ಲಿ 90, 150 ಆಯ್ತು. ಹಾಗಾದ್ರೆ ಒಟ್ಟಿನಲ್ಲಿ ನೀವು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ 150 ಅಂಕಗಳದ್ದು TET ಪತ್ರಿಕೆ ಇರುವಂತದ್ದು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಾದ್ರೆ ಇದರಾಗ ನೀವು ಎದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ನಾವು TET ಎಕ್ಸಾಮ್ ಅನ್ನು ಪಾಸ್ ಆಗಬಹುದು. ಸರ್ ಯಾವ ರೀತಿ ಎಕ್ಸಾಮ್ ಅನ್ನು ಬರೀಬಹುದು, ಕ್ವಶನ್ಗಳು ಯಾವ ರೀತಿ ಬರ್ತಾ ಇದ್ದಾವ? ಇಲ್ಲಿ ಕನ್ನಡ ಅಂತ ಹೋದಾಗ ನಾವು ಕನ್ನಡ ಗ್ರಾಮರ್ ಓದುವಂತದ್ದಲ್ಲ, ಕನ್ನಡ ಗ್ರಾಮರ್ ಬರ್ಬೋದು, 2-3 ಮಾರ್ಕ್ ಕ್ವಶನ್ ಬರ್ಬೋದು. ಬೋಧನಾಶಾಸ್ತ್ರ ಇದೆ, ಚೆನ್ನಾಗಿ ಓದ್ಕೋಬೇಕಲ್ಲಿ ಬರುವಂತದ್ದು. ಇಂಗ್ಲಿಷ್ನು ಸಹ ಹಾಗೆ ಇರುವಂತದ್ದು, ಸೈಕಾಲಜಿನ ಹಾಗೆ ಇರುವಂತದ್ದು. ಇಲ್ಲಿ ಬಂದಾಗ ಇತಿಹಾಸ, ಭೌಗೋಳಶಾಸ್ತ್ರ, ಸಂವಿಧಾನ ಬಂದಾಗ ಇಲ್ಲಿ 40, 60 ಅಂಕಗಳಿಗೆ ಏನಪ್ಪಾ ಅಂದ್ರೆ 40 ಅಂಕಗಳು ಬೋಧನಾಶಾಸ್ತ್ರ, 20 ಅಂಕಗಳು ಪಠ್ಯಕ್ರಮ ಇರುತ್ತಾ. ನೆನಪಿಟ್ಟುಕೊಂಡು 40, 20 ಕೂಡ ಎಷ್ಟಾಯ್ತು? 60 ಅಂಕಗಳಾಯ್ತಿಲ್ಲ. 40 ಬೋಧನಾಶಾಸ್ತ್ರ, 20 ಪಠ್ಯಕ್ರಮ, ಇಲ್ಲಿನೂ ಸೇಮ್ ಬರುವಂತದ್ದು. ಹೀಗಾಗಿ ಜಾಸ್ತಿ ಏನಪ್ಪಾ ಅಂದ್ರೆ ಮೆಥಡ್ ಒಳಗೆ ನೀವು ಚೆನ್ನಾಗಿ ಓದ್ಕೋಬೇಕು. ಅದನ್ನ ಕುರಿತು ಇವತ್ತಿಗೆ ಏನಪ್ಪಾ ನಾವು ಚರ್ಚಿಸೋಣ. ಓಕೆ, ಹಾಗಾದ್ರೆ ಇಲ್ಲ TET ಏನಪ್ಪಾ ಅಂದ್ರೆ ಈ ರೀತಿಯ ಪಾರ್ಟ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಸಿಲೆಬಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ಕೊಂಡಿರ್ಬೇಕು, ಅಂಕಣ ಹೆಂಗ್ ಬರ್ತದೆ ಗೊತ್ತಾಯ್ತು, ಸಿಲೆಬಸ್ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವ್ಯಾವ ವಿಷಯಗಳ ಬಗ್ಗೆ ನಮ್ಮ ಕ್ವಶನ್ಗಳು ಎಷ್ಟು ಏನಪ್ಪಾ ಅರೈಸ್ ಆಗ್ತಾ ಇದಾವ ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಓಕೆ, ಹಾಗಾದ್ರೆ ಇಂದು ನಾವು ಏನಪ್ಪಾ ಅಂತಂದ್ರೆ ಇವತ್ತಿಗೆ TET ವಿಶೇಷವಾಗಿ ಕುರಿತು ಡಿಸ್ಕಸ್ ಮಾಡುವಂತಹ ವಿಷಯಗಳು ನಿಮ್ಗೆ ಆಲ್ರೆಡಿ ಈಗ ನಮ್ಮ ಸಂಸ್ಥೆ ವತಿಯಿಂದ ಕನ್ನಡ, ಇಂಗ್ಲಿಷು, ಸೈನ್ಸು, ಮ್ಯಾಥಮೆಟಿಕ್ಸು ಹೀಗೆ ವಿಡಿಯೋಗಳು ನಮ್ಮ ಸಂಸ್ಥೆಯಿಂದ ನಿಮಗೆ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಇವತ್ತು ಮತ್ತೆ ಒಂದು ವಿಡಿಯೋ ತಮಗೆ ನಾನು ಮಾಡ್ತಾ ಇದ್ದೇನೆ. ಅದೇ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು TET ಕುರಿತು ಮಾಡುವಂತದ್ದು. ಇಲ್ಲಿ ಸಾಕಷ್ಟು ವಿಷಯಗಳು ನಾನು ತಗೊಳ್ಳೋದು ಅದೇ ಒಂದು ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ನಾನು ಹೇಳ್ತೀನಿ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ. ಮಗಳ ಅರ್ಥಶಾಸ್ತ್ರ ಕುರಿತು ನಮ್ಮ TETಗೆ ಎಷ್ಟು ಅಂಕಗಳು ಬರಬಹುದು, ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಆ ಪ್ರಶ್ನೆಗಳು ಯಾವ ರೀತಿ ನಾವು ಬಿಡಿಸಬಹುದು. ಬರೀ TETಗೆ ಅಷ್ಟೇ ಹೇಳ್ತಾ ಇದ್ದಾರೆ ಸರ್ ಅಂತ ಕೇಳಬೇಡಿ. TETಗೆ ಓಕೆ, ಇವತ್ತು ನಾನು ಮಾಡ್ತಾರೆ TET, ಬಟ್ ನೆಕ್ಸ್ಟ್ ದಿನಗಳಲ್ಲಿ ನಾನು KS ಮಾಡ್ಬೋದು, SDFD ಮಾಡಬಹುದು, PSF ಮಾಡಬಹುದು. ಓಕೆ, ಬಟ್ ಈಗ ನಾನು ಮಾಡ್ತಿದ್ದ ಅರ್ಥಶಾಸ್ತ್ರ. ಈ ಕೆಲವೊಂದು ಅರ್ಥಶಾಸ್ತ್ರ ಬರುವಂತಹ ಪಾಯಿಂಟ್ಗಳ ಎಕ್ಸಾಮ್ TET ಯಾವ ರೀತಿ ಕ್ವಶನ್ ಬರಬಹುದು ಅಂತ ಹೇಳಿ ತಮಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ಅಂತ ಕೇಳಿ. ಹಾಗಾದ್ರೆ ಇಲ್ಲಿ ಅರ್ಥಶಾಸ್ತ್ರದ ಬಂದಾಗ ಪ್ರಮುಖವಾಗಿ ಇದೆ ಎಕನಾಮಿಕ್ಸ್. ಓಕೆ, ಹಾಗಾದ್ರೆ ನಿಮಗೆ ಪಠ್ಯಕ್ರಮ ಗೊತ್ತಿರಬೇಕು. ಅದರ ಪಠ್ಯಕ್ರಮ ಅರ್ಥಶಾಸ್ತ್ರದ ಪರಿವಿಡಿ ಇಂಡೆಕ್ಸ್ ಪಠ್ಯಕ್ರಮ ಸಿಲೆಬಸ್ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಅರ್ಥಶಾಸ್ತ್ರದ ಬಂದಾಗ ಫಸ್ಟ್ಗೆ ನಮಗೆ ಗೊತ್ತಿರಬೇಕು ಇದರ ಅರ್ಥಶಾಸ್ತ್ರದ ಹಿನ್ನೆಲೆ ಏನಿದೆ ಅಂತ ಗೊತ್ತಿರಬೇಕು. ಹಿನ್ನೆಲೆ ಏನಿದೆ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು. ಸುಮ್ಮನೆ ಸಿಕ್ಕಿದ್ದ ಬುಕ್ ಎಲ್ಲ ಓದಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ವಲ್ಪ ಮಾಡಿಕಂದ್ರೆ ಸರ್ ಎಕನಾಮಿಕ್ಸ್ ಯಾವ ಬುಕ್ ಓದ್ಬೇಕು,
ಬೇರೆ ಬೇರೆ ಬುಕ್ಸ್ ಗಳನ್ನ ರೆಫರ್ ಮಾಡಿನ ಸರ್ ಅರ್ಥ ಆಗ್ತಾ ಇಲ್ಲ ಅಂತಾರ, ಸಾಕಷ್ಟು ಬುಕ್ ಗಳು ಮಾರ್ಕೆಟ್ ಅದಾವ, ಓದ್ಬೋದು, ಓಕೆ ನೋ ಪ್ರಾಬ್ಲಮ್. ಆದ್ರೆ ಯಾವದನ್ನು ಓದ್ಬಾರ್ದು ಅಂತ ಮೊದಲಿಗೆ ಗೊತ್ತಿರಬೇಕು. ನಾನು ಹಿಂಗಾಕತ್ರಿ ಯಾವ್ದನ್ನು ಓದ್ಬಾರ್ದು ಅಂತ ತಿಳ್ಕೊಂಡು ಸರಿ, ಯಾಕಂದ್ರೆ ಸಿಕ್ಕಿದ್ದು ಎಲ್ಲವನ್ನೂ ಓದ್ಕೊಂಡ್ಬಿಟ್ರೆ ಎಕ್ಸಾಮ್ ದಲ್ಲಿ ಬರುವಂತ ಪ್ರಶ್ನೆಗಳೇ ಬೇರೆ ಆಗಿರ್ತಾವ. ಅದಕ್ಕೆ ನೀವು ಮೂಲತವಾಗಿ ಮೊದಲ ಇಂಡೆಕ್ಸ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ಬೇಕು, ನೀವು ಜಾಸ್ತಿ ಕಲೆಕ್ಟ್ ಮಾಡ್ಕೋಬೇಕು. ಇವತ್ತು ನಾವು TET ಎಕ್ಸಾಮ್ ಕಟ್ಟಿದ ಮೂಲಕ ಬರೀ ಬುಕ್ಸ್ ಓದಿರಲ್ಲ, ಹಿಂದಿನ ಪ್ರಶ್ನೆ ತೆಗಿಬೇಕು, ಪ್ರಶ್ನೆ ಪತ್ರಿಕೆ ನೋಡ್ಬೇಕು, ಯಾವ ರೀತಿ ಪ್ರಶ್ನೆಗಳು ಕ್ವಶನ್ಗಳು ಬಂದಿದ್ದಾವ, ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವ, ಹೋದ ವರ್ಷ ಏನ್ ಕ್ವಶನ್ ಕೇಳಿದ್ದಾನ, ಆ ವರ್ಷ ಏನ್ ಕ್ವಶನ್ ಕೇಳಿದ್ದಾನ, ಮುಂದೆ ಏನು ಕೇಳಬಹುದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಅರಿವು ಮೂಡುತ್ತೆ. ಅದಕ್ಕೆ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ಅದನ್ನೇನ್ ಮಾಡಿ ಒಂದು ಹಂತ ಹಂತವಾಗಿ ಬಿಡಿಸ್ತಾ ಬನ್ನಿ. ಅದರ ಸಿಲೆಬಸ್ ಅನುಗುಣವಾಗಿ ಬಂದ್ರೆ ನಿಮಗೆ ಏನಾಗುತ್ತಾ ಅನುಕೂಲ ಆಗುತ್ತೆ. ಅದಕ್ಕೆ ನಿಮಗೆ ಒಂದು ನಾನು ಹೇಳಬಲ್ಲೆ, ಒಟ್ಟಿನಲ್ಲಿ ಯಾವುದೇ ಪರೀಕ್ಷೆ ಎದುರಿಸಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಕಾಪಿ ಒಂದ್ ಕಡೆ, ಹಿಂದಿನ ಪ್ರಶ್ನೆ ಪತ್ರಿಕೆ ಒಂದ್ ಕಡೆ, ನಿಮ್ಮ ಟೈಮ್ ಟೇಬಲ್ ಒಂದ್ ಕಡೆ ಇತ್ತು ಅಂದ್ರೆ ಸಕ್ಸಸ್ 100% ವಿದ್ಯಾರ್ಥಿಗಳೇ. ಅದಕ್ಕೆ ಇವತ್ತು TET ಬರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೊದಲು ಏನ್ ಮಾಡ್ಕೊಳ್ಳಿ, ಹಿಂದಿನ ಪ್ರಶ್ನೆ ಪತ್ರಿಕೆನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದಕ್ಕೆ ಫಾರ್ ಎಕ್ಸಾಂಪಲ್ ಕನ್ನಡ ಮೇಲೆ ಯಾವ ರೀತಿ ಕ್ವಶನ್ಗಳು ಬಂದಾವ, ಇಂಗ್ಲಿಷ್ ಮೇಲೆ ಯಾವ ರೀತಿ ಕ್ವಶನ್ಗಳು ಬಂದಾವ, ಸೈಕಾಲಜಿ ಮೇಲೆ ಯಾವ ರೀತಿ ಕ್ವಶನ್ಗಳು ಹಿಡಿದಾನ, ಅಪ್ಲೈಡ್ ಕ್ವಶನ್ ಯಾವ ರೀತಿ ಬಂದಿದಾವ, ಓಕೆ ಅದರಲ್ಲಿ ಇತಿಹಾಸದಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾನ. ನೆಕ್ಸ್ಟ್ ಯಾವ್ದು ನಿಮ್ಗೆ TET ಒಳಗೆ ಏನಪ್ಪ ಇತಿಹಾಸದ ಪಿತಾಮಹ ಅಂತ ಕ್ವಶನ್ ಕೇಳಕ್ಕಾಗತ್ತಾ, TET ಒಳಗ ಅಪ್ಲೈಡ್ ಕ್ವಶನ್ ಕೇಳ್ತಿರ್ತಾನ. ಭೂಗೋಳಶಾಸ್ತ್ರ ಬಂದಾಗ, ಆಮೇಲೆ ಸಂವಿಧಾನ ಬಂದಾಗ, ಅರ್ಥಶಾಸ್ತ್ರ ಬಂದಾಗ ಒಂದ್ಸಲ ಇತಿಹಾಸ ಹೆಚ್ಚಿಗೆ ಕ್ವಶನ್ ಕೇಳಬಹುದು, ಭೂಗೋಳಶಾಸ್ತ್ರ ಕಡಿಮೆ ಕೇಳಬಹುದು, ಭೂಗೋಳಶಾಸ್ತ್ರ ಹೆಚ್ಚಿಗೆ ಕೇಳಬಹುದು, ಇತಿಹಾಸ ಕಡಿಮೆ ಕೇಳಬಹುದು. ಅದೇ ರೀತಿ ಎಕನಾಮಿಕ್ಸ್ ಒಳಗೆ ಕಡಿಮೆ ಕೇಳಬಹುದು, ಸಂವಿಧಾನ ಹೆಚ್ಚಿಗೆ ಕೇಳಬಹುದು, ಸಂವಿಧಾನ ಕಡಿಮೆ ಕೇಳಬಹುದು, ಎಕನಾಮಿಕ್ಸ್ ಹೆಚ್ಚಿಗೆ. ಹೀಗೆ ಕ್ವಶನ್ಗಳು ಏನಾಗ್ತಿರ್ತಾವ, ಸ್ವಲ್ಪ ವೇರಿಯೇಷನ್ ಆಗ್ತಿರ್ತಾವ, ಬಟ್ ಅಂಕಗಳು ಮಾತ್ರ ಏನಪ್ಪಾ ಅಂದ್ರೆ ಸೇಮ್ ಇರುವಂತದ್ದೇ. ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಏನಪ್ಪ ಕ್ವಶನ್ಗಳು ಯಾವ ರೀತಿ ಬಂದ ನೋಡ್ಬೇಕಾಯ್ತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಒಂದ್ಸಲ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಓಕೆ, ಯಾಕಂದ್ರೆ ನಾನು ಹೇಳ್ತಾ ಇರೋದಿಷ್ಟೇ, ನೀವು ನಾನು ಹೇಳಿದ ಪಾಠವನ್ನು ಕೇಳಿಬಿಡ್ತೀರಿ, ಓಕೆ, ಆದ್ರೆ ಯಾವ ರೀತಿ ಪ್ರಶ್ನೆಗಳು ಅರೈಸ್ ಆಗಿದ್ದಾವ ನಿಮಗೆ ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಕಡೆ ಇಟ್ಕೊಳ್ಳಿ. ಇವತ್ತೇ ಖರೀದಿಸಿರಪ್ಪ ಅಂದ್ರೆ ಅದನ್ನೇನ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಓದ್ಕೊಳ್ಳಿ. ಓಕೆ, ನಾವು ಮುಂದೆ ಹೋಗೋಣ. ಈಗ ಅರ್ಥಶಾಸ್ತ್ರ ಅಂತ ಬಂದಾಗ ಸರ್ ಅರ್ಥಶಾಸ್ತ್ರ ಇತಿಹಾಸ ತಗೋಬೇಕಂದ್ರೆ ಎಲ್ಲ ಒಂದು ಸ್ಟೆಪ್ ಏನಪ್ಪಾ ಅಂದ್ರೆ ಒಪ್ಪಿಸ್ಕೊಟ್ಟಿನಿ. ಈಗ ನಾನು ತಗೊಳ್ಳೋದು ಅರ್ಥಶಾಸ್ತ್ರ, ಅಲ್ಲಿ ಬರೋದು ಹಿನ್ನೆಲೆ ಅಂತ, ಹಿನ್ನೆಲೆ ಏನಿದೆ ಅಂತ ನೋಡ್ಬೇಕಾಗತ್ತ. ಅರ್ಥಶಾಸ್ತ್ರದ ಹಿನ್ನೆಲೆ ಅಂದ್ರೆ ಅರ್ಥಶಾಸ್ತ್ರದ ಪ್ರಮುಖ ಇರ್ತಕ್ಕಂಥ ಪ್ರಕಾರಗಳು ಏನ್ ಬರ್ತಾ ಇದೆ, ಅರ್ಥಶಾಸ್ತ್ರ ಅಂದ್ರೆ ಏನು, ಅಲ್ಲಿ ಭಾಗಗಳು ಹೆಂಗದವ, ಅಲ್ಲಿ ಪ್ರಕಾರಗಳು ಎಷ್ಟದವ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತ. ಆಮೇಲೆ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಏನಿದೆ, ಪರಿಕಲ್ಪನೆಗಳು ಏನು ಕಂಡು ಬರ್ತಾವ, ಇಲ್ಲಿ ಮೂಲಾಂಶಗಳು ಏನದಾವ, ಇದರೊಳಗೆ ವಿಷಯಗಳು ಏನದವ. ಆಮೇಲೆ ಬರೋದು ರಾಷ್ಟ್ರೀಯ ಆದಾಯ ಅಂತ ಬರುತ್ತ, ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯ ಅಂತ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ವಿದೇಶಿ ವ್ಯಾಪಾರ ಅಂತ ನೋಡ್ತೀವಿ. ಯಾವ ವ್ಯಾಪಾರ ಇದು, ವಿದೇಶಿ ವ್ಯಾಪಾರ, ಮೋಸ್ಟ್ ವಾಂಟೆಡ್ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಯಾಕಂದ್ರೆ ಇವತ್ತಿಗೆ ಅರ್ಥಶಾಸ್ತ್ರ ಬೇಸ್ ನಿಂತಿದ್ದೆ ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿ ವ್ಯಾಪಾರ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳು. ಆಮೇಲೆ ನೆಕ್ಸ್ಟ್ ಇಲ್ಲಿ ಯೋಜನಾ ಆಯೋಗ ಅಂತ ಬರುತ್ತ, ಯೋಜನಾ ಆಯೋಗ, ಯಾವ ಆಯೋಗ ಇದು, ಯೋಜನಾ ಆಯೋಗ. ಸರಿ, ಯೋಜನಾ ಆಯೋಗದ ಬದಲಾಗಿ ಪ್ರಸ್ತುತ ಯಾವ ಆಯೋಗ ಬೇಕಪ್ಪ, ನೀತಿ ಆಯೋಗ. ಯಾವ ಆಯೋಗ, ನೀತಿ ಆಯೋಗ. ಡಿಸ್ಕಸ್ ಮಾಡೋಣ, ಮುಂದೆ ಹೋಗೋಣ. ಈಗ ಹಾಗೆ ಯೋಜನಾ ಆಯೋಗ ಮೇಲೆ ಪಂಚವಾರ್ಷಿಕ ಯೋಜನೆಗಳು ನೋಡಿ, ಪಂಚವಾರ್ಷಿಕ ಯೋಜನೆಗಳು ಅಂತ ಬರುತ್ತೆ. ಎಷ್ಟು ವರ್ಷ ಕಂಪನಿ, 5 ವರ್ಷ. ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಬ್ಯಾಂಕುಗಳು ಅಂತ ಬರುವಂತ ಚಾಪ್ಟರ್, ಬ್ಯಾಂಕು ದೊಡ್ಡ ಚಾಪ್ಟರ್ ಆಗಿರುವಂತದ್ದು. ಬ್ಯಾಂಕ್ಗಳು ಎಷ್ಟರು ಕಡಿಮೆನೆ. ಇವತ್ತಿಗೆ ಎಷ್ಟು ರಾಷ್ಟ್ರೀಯ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು, ಯಾವ ಬ್ಯಾಂಕ್ ಯಾವಾಗ ಸ್ಥಾಪನೆಗೊಂಡಿತು, ರಾಷ್ಟ್ರೀಕರಣ ಯಾವಾಗ ಗೊಂಡಿತು, ಅಧ್ಯಕ್ಷರಾಗಿ ಪ್ರೆಸೆಂಟ್ ಆಗಿರುವಂತದ್ದು, ಈಗ ಎಲ್ಲವನ್ನು ಡಿಸ್ಕಸ್ ಮಾಡುವಂತದ್ದು ಬ್ಯಾಂಕ್ ಅಂತ ಬರುವಂತದ್ದು. ಆಮೇಲೆ ಸಾರ್ವಜನಿಕ ಹಣಕಾಸು ಅಂತ ಬರುತ್ತ. ಸರ್, ಸಾರ್ವಜನಿಕ ಹಣಕಾಸು ಅಂದ್ರೆ ಏನು ನೋಡಿ, ಸಾರ್ವಜನಿಕ ಹಣಕಾಸು ನಿಮಗದು ಅರ್ಥ ಆಗಲಿಕ್ಕೆ ಟಾಪಿಕ್ ಟ್ಯಾಕ್ಸ್ ಗೊತ್ತಲ್ಲ, GST ತಗೊಂಡ್ಬಿಡಿ, ಇಮಿಡಿಯೇಟ್ ನಿಮ್ಗೆ ಫ್ಲಾಶ್ ಆಗುತ್ತೆ. ಓಕೆ, ಹಾಗಾದ್ರೆ ಟ್ಯಾಕ್ಸ್ ಅಥವಾ GST ಅಂತ ನೋಡ್ಕೊಳ್ಳೋಣ ಅಂತ. ಆಮೇಲೆ ನೆಕ್ಸ್ಟ್ ಏನಪ್ಪ, ಜನಸಂಖ್ಯೆ, ಪಾಪ್ಯುಲೇಷನ್, ಜನಸಂಖ್ಯೆ ಆಗಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಜನಸಂಖ್ಯೆ, ಪಾಪ್ಯುಲೇಷನ್. ಪ್ರೆಸೆಂಟ್ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ರಾಷ್ಟ್ರ ಯಾವುದು, ಪ್ರಸ್ತುತ ಅತಿ ಹೆಚ್ಚು ಅದು ಯಾವ್ದಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವ್ದಿದೆ, ಲಾಸ್ಟ್ ಯಾವ್ದಿದೆ, ಜನಸಂಖ್ಯೆ ಯಾವ ರೀತಿ ಫಾಸ್ಟ್ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಪ್ರತಿ 1.5 ಸೆಕೆಂಡ್ ಒಂದು ಮಗು ಜನಿಸಿದೆ ಇಂಡಿಯಾ ಒಳಗೆ. ವಿಚಾರ ಮಾಡ್ಕೊಳ್ಳಿ ಯಾವ ರೀತಿ ಫಾಸ್ಟ್ ಜನಸಂಖ್ಯೆ ಇದೆ, ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜನಸಂಖ್ಯೆ, ಬಡತನ ಮತ್ತು ನಿರುದ್ಯೋಗ. ಬಡತನ ಮತ್ತು ನಿರುದ್ಯೋಗ ಆಗಿರುವಂತದ್ದು.
ನೆಕ್ಸ್ಟ್ ಇದು ಬಡತನದ ನೆಕ್ಸ್ಟ್ ಸಾರಿಗೆ ಸಂಪರ್ಕ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂತದ್ದು ಸಾರಿಗೆ ಸಂಪರ್ಕ. ನೋಡಿ ನಾವು ಟಿಟಿಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಬರ್ತಾವ ಅದ್ರ ಬಗ್ಗೆ ಹೈಲೈಟ್ ಮಾಡ್ತೀನಿ ನೋಡೋಣ. ಆಮೇಲೆ ಮೊದಲ ಇಂಡೆಕ್ಸ್ ಕೊಡ್ತಾ ಇದ್ದೀನಿ, ಈಗ ಒಂದ್ಸಲ ನೋಡ್ಕೊಂಬಿಡಿ, ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುವಂತದ್ದು. ಓಕೆ, ಆದರೆ ಸಾರಿಗೆ ಸಂಪರ್ಕ ಆಗಿರುವಂತದ್ದು. ನೆಕ್ಸ್ಟ್ ಕೈಗಾರಿಕೆ ಆಗಿರುವಂತದ್ದು, ಕೈಗಾರಿಕೆ ಇಂಡಸ್ಟ್ರಿಯಲ್ ಕೈಗಾರಿಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಆಮೇಲೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಬಂತು, ಇದರ ನೆಕ್ಸ್ಟ್ ಅಧ್ಯಕ್ಷರು ಯಾರ ತರ ಪ್ರಸ್ತುತವಾಗಿರುವಂತದ್ದು, ವಿಶ್ವಸಂಸ್ಥೆ ಬಗ್ಗೆ ಡಿಸ್ಕಸ್. ಆಮೇಲೆ WTO ಮೋಸ್ಟ್ ಇಂಪಾರ್ಟೆಂಟ್, WHO ಕರೆಂಟ್ ಅಫೇರ್ಸ್ ಸಾರ್ಕ್ ಆಗಿರುವಂತದ್ದು. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಆಗಿರುವಂತದ್ದು. ಓಕೆ, ಆಮೇಲೆ ನೆಕ್ಸ್ಟ್ ಸೇಬಿ ಆಗಿರುವಂತದ್ದು, ಆಮೇಲೆ ಸೆನ್ಸೆಕ್ಸ್ ಆಗಿರುವಂತದ್ದು. ಹೀಗೆ ಇವೆಲ್ಲವನ್ನ ಟಾಪಿಕ್ ಅನ್ನ ನಾವು ಅಧ್ಯಯನ ಮಾಡಿಕೊಂಡಾಗ ಮಾತ್ರ ಏನಾದ್ರೂ ಎಕನಾಮಿಕ್ಸ್ ಒಳಗ ಬಂದಂತ ಯಾವುದೇ ಪ್ರಶ್ನೆ ಬಂದ್ರೆ ಏನಪ್ಪಾ ಅಂದ್ರೆ ನಾವನ್ನ ಮಾಡಬಹುದು ವಿದ್ಯಾರ್ಥಿಗಳೇ. ಅದಕ್ಕ ಸರ್ ಇಷ್ಟೇ ಟಾಪಿಕ್ ಆಯ್ತಾ ಅನ್ಬೇಡಿ, ಇನ್ನೂ ಇರುವಂತದ್ದು, ಎಷ್ಟು ಹೋದ್ರೂ ಕಡಿಮೆನೆ ಇನ್ನೂ ಇರುವಂತದ್ದು. ಆದ್ರೆ ಯಾವುದನ್ನ ನಾವು ಎಕ್ಸಾಮ್ ಪ್ರಪೋಸಲ್ ನ ಮಾಡಬೇಕು ಅನ್ನೋ ಬಗ್ಗೆ ನಿಮ್ಮನ್ನ ತಿಳಿಸ್ಕೊಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ಫಸ್ಟ್ ಹೇಳಿದ್ರೆ ನಿಮಗೆ ಏನೋ ಹಿನ್ನೆಲೆ ಅಂತ ಹೇಳಿದ. ನೆಕ್ಸ್ಟ್ ಪ್ರಕಾರ ಬರ್ತಾ ನೋಡ್ಕೊಂಡು ನೆಕ್ಸ್ಟ್ ಪರಿಕಲ್ಪನೆ ಆಗಿರುವಂತದ್ದು ರಾಷ್ಟ್ರೀಯ ಆದಾಯ, ವಿದೇಶಿ ವ್ಯಾಪಾರ, ಯೋಜನಾ ಆಯೋಗ, ಅದರೊಳಗೆ ನೀತಿ ಆಯೋಗ ಕರಿತೀವಿ ಅಂತ ಹೇಳಿದೀವಿ. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳಾಗಿರುವಂತದ್ದು. ನೆಕ್ಸ್ಟ್ ಬ್ಯಾಂಕ್ ಆಗಿರುವಂತದ್ದು, ಸಾರ್ವಜನಿಕ ಹಣಕಾಸು ಟ್ಯಾಕ್ಸ್ GST ನಾವು ಕರಿತೀವಿ. ನೆಕ್ಸ್ಟ್ ಜನಸಂಖ್ಯೆ ಪಾಪ್ಯುಲೇಷನ್, ನೆಕ್ಸ್ಟ್ ಬಡತನ ಮತ್ತು ನಿರುದ್ಯೋಗ ಆಗಿರುವಂತದ್ದು, ನೆಕ್ಸ್ಟ್ ಸಾರಿಗೆ ಸಂಪರ್ಕ, ನೆಕ್ಸ್ಟ್ ಕೈಗಾರಿಕೆ ಆಗಿರುವಂತದ್ದು. ಆಮೇಲೆ ವಿಶ್ವಸಂಸ್ಥೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. ಆಮೇಲೆ WTO, WHO, ಸಾರ್ಕ್, ಬ್ರಿಕ್ಸ್ ಆಗಿರುವಂತದ್ದು, ವರ್ಲ್ಡ್ ಬ್ಯಾಂಕ್, ಸೇಬಿ, ಸೆನ್ಸೆಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಕರೆಂಟ್ ಎಕನಾಮಿಕ್ ಅಂತ ನಾವು ದಿನನಿತ್ಯ ಏನ್ ಬರ್ಕೊಂಡು ನೋಡ್ಬೇಕಾಗತ್ತ. ಸರಿ, ಹಾಗಾದ್ರೆ ಈ ಎಕನಾಮಿಕ್ಸ್ ಒಳಗೆ ನಾವು ಒಂದು ಸ್ವಲ್ಪ ವಿಷಯವಾರು ಒಳಗಡೆ ಡಿಸ್ಕಸ್ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿಗಳೇ, ನಿಮಗೆ ಇಂಡೆಕ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿನಿ. ಈಗ ಆ ಇಂಡೆಕ್ಸ್ ಅನ್ನ ನೀವು ನೋಟ್ ಮಾಡ್ಕೋಬಹುದು, ಯಾಕಂದ್ರೆ ಮುಂದೆ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತಾ. ಇಷ್ಟು ಟಾಪಿಕ್ ಗಳನ್ನ ಹೆಚ್ಚು ಕಡಿಮೆ 99% ಏನಪ್ಪಾ ಅಂದ್ರೆ ಎಕ್ಸಾಮ್ ಪ್ರಪೋಸ್ ಕವರ್ ಆಗುತ್ತಾ. ಓಕೆ, ಹಾಗಾದ್ರೆ ನಾನು ಹಿನ್ನೆಲೆ ಅಂತ ಬಂದಾಗ, ಅರ್ಥಶಾಸ್ತ್ರದ ಹಿನ್ನೆಲೆ ಅಂತ ಬಂದಾಗ ಒಂದು ಕ್ವಶನ್, ಅರ್ಥಶಾಸ್ತ್ರ ಎಂಬ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ಯಾರು? ಕ್ವಶನ್ ಮಾರ್ಕ್. ಅರ್ಥಶಾಸ್ತ್ರ ಎಂಬ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿನೇ ಅದೇ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕೌಟಿಲ್ಯ. ತಮಗೆ ಗೊತ್ತಿರುವ ಹಾಗೆ ಕೌಟಿಲ್ಯ ಅಂತ ನೋಡ್ತೇವೆ. ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ಯಾರು ಅಂತಂದಾಗ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತ ನೋಡ್ತೇವೆ. ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಯಾರು? ಕೌಟಿಲ್ಯ. ಆದ್ರೆ ಕೌಟಿಲ್ಯಗೆ ಮತ್ತೊಂದು ಹೆಸರು ಚಾಣಕ್ಯ, ಇನ್ನೊಂದು ಹೆಸರು ವಿಷ್ಣುಗುಪ್ತ. ಕೌಟಿಲ್ಯಗೆ ಚಾಣಕ್ಯ ಅಂತ ಕರಿತೇವೆ, ಇನ್ನೊಂದು ಹೆಸರು ವಿಷ್ಣುಗುಪ್ತ ಅಂತ ನೋಡ್ತೇವೆ. ಯಾವ ಗುಪ್ತ? ವಿಷ್ಣುಗುಪ್ತ ಅಂತ ನೋಡ್ತೇವೆ. ಹಾಗಾದ್ರೆ ಅರ್ಥಶಾಸ್ತ್ರ ಎಂಬ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ಯಾರು? ಕೌಟಿಲ್ಯ. ಕೌಟಿಲ್ಯ ಎಷ್ಟನೇ ಶತಮಾನದಲ್ಲಿ? ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಬಳಕೆ ಮಾಡಿಕೊಟ್ಟ. ಎಷ್ಟನೇ ಶತಮಾನ? 4ನೇ ಶತಮಾನದಲ್ಲಿ ಬಳಕೆ ಮಾಡಿಕೊಟ್ಟ ಯಾರು? ಕೌಟಿಲ್ಯ ಅಂತ ನೋಡ್ತೇವೆ. ಹಾಗಾದ್ರೆ ಕೌಟಿಲ್ಯ 4ನೇ ಶತಮಾನದಲ್ಲಿ ಯಾವ ಶಾಸ್ತ್ರವನ್ನ? ಅರ್ಥಶಾಸ್ತ್ರ ಬಳಕೆ ಮಾಡಿಕೊಟ್ಟ. ಹಾಗಾದ್ರೆ ಇವನ ಕೃತಿ ಯಾವುದು ಅಂದಾಗ ಅರ್ಥಶಾಸ್ತ್ರ. ನೋಡಿ ಅವನ ಕೃತಿ ಯಾವ್ದಲ್ರಿ? ಅರ್ಥಶಾಸ್ತ್ರ. ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಜಯ ಅಥವಾ ವಾರ್ತಾ ಅಂತೇಳಿ ಕಲ್ಪನೆ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ. ಎರಳಿ ಕೌಟಿಲ್ಯ. ಆದ್ದರಿಂದ ಏನಪ್ಪ ಅಂದ್ರೆ ಈತನನ್ನು ಪ್ರಾಚೀನ ಕಾಲದ, ಯಾವ ಕಾಲದ? ಪ್ರಾಚೀನ ಕಾಲದ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾರಿಗೆ ಕರಿತೇವೆ ಅಂದ್ರೆ ಕೌಟಿಲ್ಯ. ಏನಂತೇಳಿ? ಪ್ರಾಚೀನ ಕಾಲದ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೇವೆ. ಯಾರಿಗೆ? ಕೌಟಿಲ್ಯ ಅಂತ ನೋಡ್ತೇವೆ. ಇದೇ ರೀತಿ ಬಂದಾಗ ಈ ಪ್ರಾಚೀನ ಕಾಲದ ಮಹಾನ್ ವ್ಯಕ್ತಿ ಆಗಿದ್ದಪ್ಪ ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರ ಪಟ್ಟಾಗ ಇನ್ನೂ ವ್ಯಕ್ತಿ ಬರ್ತಾನ, ಅವನೇ ಆಧುನಿಕ ಕಾಲದ ವ್ಯಕ್ತಿ ಬರ್ತಾನ. ಇವನ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಆಧುನಿಕ ಕಾಲ. ಹಾಗಾದ್ರೆ ಆಧುನಿಕ ಕಾಲ ಅಂತ ಬಂದಾಗ ಅದೇ ಮಹಾನ್ ವ್ಯಕ್ತಿ ಬರ್ತಾನ, ಆಡಮ್ ಸ್ಮಿತ್ ಅಂತ ಬರ್ತಾನೆ. ಯಾವ ಸ್ಮಿತ್? ಆಡಮ್ ಸ್ಮಿತ್. ಯಾವ ಸ್ಮಿತ್? ಆಡಮ್ ಸ್ಮಿತ್ ಬರ್ತಾನ. ಹಾಗಾದ್ರೆ ಆಡಮ್ ಸ್ಮಿತ್ ಬಂದಾಗ ಆಧುನಿಕ ಕಾಲದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಒಂದು ಕ್ವಶನ್ ಅರೈಸ್ ಆದ್ರೆ ಆಡಮ್ ಸ್ಮಿತ್ ಅಂತ ಆನ್ಸರ್ ಮಾಡಬೇಕು.
ಪ್ರಾಚೀನ ಕಾಲ ಅಂತ ಬಂದಾಗ ಕೌಟಿಲ್ಯ, ಆಧುನಿಕ ಕಾಲ ಅಂತ ಬಂದಾಗ ಆಡಮ್ ಸ್ಮಿತ್ ಅಂತ ನಾವು ನೋಡ್ತೇವೆ. ಹಾಗಾದರೆ ಈ ಆಡಮ್ ಸ್ಮಿತ್ ಅಂತಕ್ಕಂತ ವ್ಯಕ್ತಿ ಏನಪ್ಪಾ ಅಂದ್ರೆ ಈತನ ಒಂದು ಕೃತಿ ಯಾವುದು ಅಂತ ಕ್ವಶನ್ ಬಹಳ ಸಲ ಎಕ್ಸಾಮ್ ದ ಕ್ವಶನ್ ಕೇಳೋಣ ಸರ್. ಆಡಮ್ ಸ್ಮಿತ್ನ ಕೃತಿ ಯಾವುದು ಅಂತಂದಾಗ ವೆಲ್ತ್ ಆಫ್ ನೇಷನ್ ಅಂತ ನೋಡ್ತೇವೆ. ವೆಲ್ತ್ ಆಫ್ ನೇಷನ್ ಅಂತ ನೋಡ್ತೇವೆ ಅಂದ್ರೆ ಅರ್ಥ ರಾಷ್ಟ್ರಗಳ ಸಂಪತ್ತು. ರಾಷ್ಟ್ರಗಳ ಸಂಪತ್ತು ಯಾರ ಇದು ಒಂದು ಕೃತಿಯಾಗಿದೆ? ಆಡಮ್ ಸ್ಮಿತ್ನ ಕೃತಿಯಾಗಿದೆ. ಆದ್ರೆ ಈ ಒಂದು ಕೃತಿಯನ್ನ ಎಸ್ನೇ ಇಸ್ವಿಯ ರಚನೆ ಮಾಡಿಕೊಟ್ರು ಅಂದ್ರೆ 1770 ಏನಪ್ಪಾ ಅಂದ್ರೆ ಈ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ ಅಂತ ನಾವು ನೋಡ್ತೇವೆ. ಅಂದ್ರೆ ಇನ್ನೊಂದು ಅರ್ಥ ಎಷ್ಟೋ ಸಲ ಎಕ್ಸಾಮ್ ಕೇಳ್ದ ಆಡಮ್ ಸ್ಮಿತ್ ಒಂದು ಕೃತಿ ಬರೆದ ಕೃತಿ ಹೆಸರಿನಂದಾಗ ವೆಲ್ತ್ ಆಫ್ ನೇಷನ್ ಒಂದು ಕ್ವಶನ್. ಇನ್ನೊಂದು ಆಡಮ್ ಸ್ಮಿತ್ ಒಂದು ಗ್ರಂಥ ಬರೆದ ಗ್ರಂಥದ ಹೆಸರೇನು ಒಂದ್ಸಲ ಕ್ವಶನ್ ಆಗಿದೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಆಡಮ್ ಸ್ಮಿತ್ ಒಂದು ಪುಸ್ತಕ ಬರೆದ ಪುಸ್ತಕದ ಹೆಸರಿನಂತ ಕ್ವಶನ್ ಆಗಿದೆ ಎಕ್ಸಾಮ್ ದಲ್ಲಿ. ಆಡಮ್ ಸ್ಮಿತ್ ಒಂದು ಬೈಬಲ್ ಬರೆದ ಬೈಬಲ್ ಯಾವುದು ಒಂದು ಕ್ವಶನ್ ಆಗಿದೆ ಎಕ್ಸಾಮ್ ದಲ್ಲಿ. ನೋಡಿ, ಒಂದು ಕೃತಿ, ನೆಕ್ಸ್ಟ್ ಗ್ರಂಥ, ನೆಕ್ಸ್ಟ್ ಪುಸ್ತಕ, ನೆಕ್ಸ್ಟ್ ಬೈಬಲ್, ಇದಕ್ಕೆಲ್ಲದಕ್ಕೂ ಆನ್ಸರ್ ಒಂದೇ, ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು. ಇದು ಯಾರ ಒಂದು ಕೃತಿಯಾಗಿದೆಪ್ಪ ಅಂದ್ರೆ ಆಡಮ್ ಸ್ಮಿತ್ನ ಕೃತಿಯಾಗಿದೆ. ಎಸ್ನೇ ಇಶ್ಯೂ ಒಳಗೆ ರಚನೆ ಮಾಡಿಕೊಟ್ಟಪ್ಪ 1770 ರಚನೆ ಮಾಡಿಕೊಟ್ಟ ಅಂತ ನೋಡ್ತೇವೆ ನಾವು. ಇವ್ರದ್ದು ಸಹ ಆಡಮ್ ಸ್ಮಿತ್ನ ಕೊಡುಗೆ ಅರ್ಥಶಾಸ್ತ್ರಕ್ಕೆ ಸಾಕಷ್ಟು ಕೊಡುಗೆ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ಹೆಂಗ್ ಕೌಟಿಲ್ಯ ಪ್ರಾಚೀನ ಕಾಲ, ಆಧುನಿಕ ಕಾಲ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಅನ್ನುವಂತ ವಿದ್ಯಾರ್ಥಿಗಳೇ. ಇವತ್ತಿಗೆ ನಾವು ಕೌಟಿಲ್ಯ ಮತ್ತು ಆಡಮ್ ಸ್ಮಿತ್ ಇನ್ನೂ ಮಹಾನ್ ವ್ಯಕ್ತಿಗಳು, ಸಾಕಷ್ಟು ಮಹಾನ್ ವ್ಯಕ್ತಿಗಳು ಏನಪ್ಪ ಅಂದ್ರೆ ಅರ್ಥದ ಕೊಡುಗೆಯನ್ನು ಕೊಟ್ಟಿದ್ದಾರ. ನಾವು ಮೀನ್ ಪಂಡಿನ ಪರ ಕೌಟಿಲ್ಯ ಮತ್ತು ಆಡಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡೇವೆ. ನಾವು ಹಾಗೆ ಮುಂದ್ಗಡೆ ಹೋದಾಗ ಸಂಬಂಧಪಟ್ಟ ಮುಂದ್ಗಡೆ ಹೋದಾಗ ಸಾಕಷ್ಟು ವಿಷಯ ಬರುವಂತದ್ದು ಏನಂದ್ರೆ, ಈಗ ಅರ್ಥಶಾಸ್ತ್ರ ಅಂತ ನಾವು ಮುಂದೆ ತಗೊಂಡಾಗ ಕೆಲವೊಂದು ಕಂಟೆಂಟ್ ಏನ್ ಬರುತ್ತೆ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ರಿಪೀಟ್ ಮಾಡಿಕೊಳ್ಳಿ. ಅರ್ಥಶಾಸ್ತ್ರ ಎಂಬ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ನೋಡ್ತೇವೆ. 4ನೇ ಇಸ್ವಿಯಲ್ಲಿ ಬಳಕೆ ಮಾಡಿಕೊಟ್ಟ. ಈಗ ನಾವು ಕೃತಿಯೊಳ ಅರ್ಥಶಾಸ್ತ್ರ ಅಂತ ನಾವು ಪ್ರಮುಖವಾಗಿ ನೋಡ್ತೇವೆ. ಆದರೆ ಇವನಿಗೆ ಪ್ರಾಚೀನ ಕಾಲದ ಅರ್ಥಶಾಸ್ತ್ರ ಪಿತಾಮಹ ಅಂತ ನಾವು ಕರಿತೀವಿ. ಯಾರಿಗೆ? ಕೌಟಿಲ್ಯ ಕರಿತೀವಿ. ಅದೇ ರೀತಿ ಕಡೆ ಆಡಮ್ ಸ್ಮಿತ್ ಬಂದಾಗ ಆಧುನಿಕ ಕಾಲದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಕೃತಿ ಅಂತ ನೋಡಿದಾಗ ವೆಲ್ತ್ ಆಫ್ ನೇಷನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಎಸ್ನೇ ಇಸ್ವಿ 1770 ಅಂತ ನೋಡ್ತೀವಿ. ಇನ್ನೊಂದು ಈತನ ಒಂದು ವ್ಯಾಖ್ಯೆ ಯಾವುದು ಒಂದು ಕ್ವಶನ್ ಕೇಳೋಣ. ಅದೇ ಸಂಪತ್ತಿನ ವ್ಯಾಖ್ಯೆ. ಇದು ಕ್ವಶನ್ ಅರೈಸ್ ಆಗಿದೆ. ಆಡಮ್ ಸ್ಮಿತ್ನ ವ್ಯಾಖ್ಯೆ ಯಾವುದು? ಸಂಪತ್ತಿನ ವ್ಯಾಖ್ಯೆ ಅಂತ ಕ್ವಶನ್ ಆಗಿದೆ. ಅದು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಈ ರೀತಿ ಏನಪ್ಪಾ ಅಂದ್ರೆ ನಾವು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹಿಂದೆ ನೋಡ್ಕೊಂಡು ಹೋದಾಗ ಕಂಡು ಬರುವಂತದ್ದು. ಹಾಗಾದರೆ ನೆಕ್ಸ್ಟ್ ನಾವು ಪಾಯಿಂಟ್ ನೋಡಿದಾಗ ಅರ್ಥಶಾಸ್ತ್ರವನ್ನ ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ ತಮಗೆ ಗೊತ್ತಿರುವಂತದ್ದು. ಏನೆಂದು ಕರಿತೀವಿ? ಎಕನಾಮಿಕ್ಸ್. ಸಿಂಪಲ್ ಆಗಿರುವಂತದ್ದು. ಅರ್ಥಶಾಸ್ತ್ರವನ್ನ ಆಂಗ್ಲ ಭಾಷೆಯಲ್ಲಿ ಎಕನಾಮಿಕ್ಸ್ ಅಂತ ಹೇಳಿ ಕರೆದರೆ ಈ ಎಕನಾಮಿಕ್ಸ್ ಅನ್ನುವ ಶಬ್ದವು ಈ ಕೆಳಗಿನ ಯಾವ ಭಾಷೆಯ ಎಷ್ಟು ಶಬ್ದಗಳಿಂದ ಉತ್ಪತ್ತಿಯಾಗಿದೆ? ಆನ್ಸರ್ ಮಾಡಿ. ಎಸ್, ಎಕನಾಮಿಕ್ಸ್ ಅನ್ನುವ ಶಬ್ದವು ಗ್ರೀಕ್ ಭಾಷೆಯ, ಯಾವ ಭಾಷೆಯ? ಗ್ರೀಕ್ ಭಾಷೆಯ ಎಷ್ಟು ಶಬ್ದ ಅಂದ್ರೆ 2 ಶಬ್ದಗಳಿಂದ 2 ಶಬ್ದಗಳು ಉತ್ಪತ್ತಿಯಾಗಿದೆ. ಒಂದೇನಪ್ಪ ಅಂದ್ರೆ ಈಕೋಸ್ ಅಂತ ಕರಿತೇವೆ. ಯಾವ ಕೋಸ್ ರೀ? ಈಕೋಸ್ ಅಂತ ಕರಿತೇವೆ. ಇನ್ನೊಂದೇನಪ್ಪ ಅಂದ್ರೆ ನೋಮಸ್ ಅಂತ ಕರಿತೇವೆ. ಈಕೋಸ್ ಮತ್ತು ನೋಮಸ್, ಈಕೋಸ್ ಮತ್ತು ನೋಮಸ್ ಅಂತ ಕರಿತೇವೆ. ಹಾಗಾದ್ರೆ ಈಕೋಸ್ ಅಂದ್ರೆ ಗೃಹ ಎಂದರ್ಥ, ನೋಮಸ್ ಅಂದ್ರೆ ನಿರ್ವಹಣೆ ಎಂದರ್ಥ. ನೋಡಿ, ತಮ್ಮಕೊಳ್ಳಿ ಕ್ವಶನ್ ನೋಡಿ ಒಂದ್ಸಲ. ಅರ್ಥಶಾಸ್ತ್ರವನ್ನ ಆಂಗ್ಲ ಭಾಷೆಯಲ್ಲಿ ಎಕನಾಮಿಕ್ಸ್ ಅಂತ ಕರೆದೇವಂದ್ರೆ ಈ ಎಕನಾಮಿಕ್ಸ್ ಅನ್ನುವ ಶಬ್ದವು ಗ್ರೀಕ್ ಭಾಷೆಯ 2 ಶಬ್ದಗಳಾದ ಒಂದು ಈಕೋಸ್, 2 ನೋಮಸ್. ಆದ್ರೆ ಈಕೋಸ್ ಮತ್ತು ನೋಮಸ್ ಅಂತಕ್ಕಂಥ 2 ಶಬ್ದಗಳಿಂದ ಒಂದ್ ಕಡೆ ಓಕೋಸ್ ಅಂತ ಬರುತ್ತಾರೆ, ತಪ್ಪಲ್ಲ ಸರಿ, ಇಂಗ್ಲಿಷ್ ವರ್ಡ್ಸ್ ಬರುತ್ತೆ. ಅದಕ್ಕೆ ಈಕೋಸ್ ಮತ್ತು ನೋಮಸ್ 2 ಶಬ್ದಗಳಿಂದ ಏನಂತೇಳಿ ಎಕನಾಮಿಕ್ಸ್ ಅಂತೇಳಿ ಉತ್ಪತ್ತಿ ಆಯಿತು. ಈಕೋಸ್ ಅಂದ್ರೆ ಗೃಹ, ನೋಮಸ್ ನಿರ್ವಹಣೆ, ಒಟ್ಟಾರೆ ಗೃಹ ನಿರ್ವಹಣೆ ಅಥವಾ ಸಂಸಾರ ನಿರ್ವಹಣೆ ಅಂತ ಕರಿತೇವೆ. ಒಟ್ಟಾರೆ ಹೇಳ್ಬೇಕಂದ್ರೆ ಹಣದ ಬಗೆಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನೇನು ಕರಿತೇವೆ? ಅರ್ಥಶಾಸ್ತ್ರ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಈ ರೀತಿ ಏನಪ್ಪಾ ಅಂದ್ರೆ ಈಗ ನಮಗೆ 2 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರುವಂತದ್ದು. ಹಾಗಾದ್ರೆ ನೆಕ್ಸ್ಟ್ ಬರ್ತಾವ ಅರ್ಥಶಾಸ್ತ್ರದಲ್ಲಿ ಪ್ರಕಾರಗಳು ಅಂತ ಬರ್ತಾವ್ರಿ. ಆ ಪ್ರಕಾರಗಳ ಮೇಲೆ ಒಂದು ಕ್ವಶನ್ ಆಗಿತ್ತು. ಯಾವ ರೀತಿ ಅಪ್ಪ ಅಂದ್ರೆ ನೇರವಾಗಿ ಕ್ವಶನ್ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ಪ್ರಕಾರಗಳು 1,
ಮೈಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಒಂದು ಮೈಕ್ರೋ ಇನ್ನೊಂದು ಮ್ಯಾಕ್ರೋ ಅಂತ ಬರುತ್ತೆ. ಒಂದು ಮೈಕ್ರೋ ಇನ್ನೊಂದು ಮ್ಯಾಕ್ರೋ, ಒಂದು ಮೈಕ್ರೋ ಇನ್ನೊಂದು ಮ್ಯಾಕ್ರೋ ಅಂತ ಬರುತ್ತೆ. ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ಯಾವ ಅರ್ಥಶಾಸ್ತ್ರ? ಸೂಕ್ಷ್ಮ. ಮ್ಯಾಕ್ರೋ ಅಂದ್ರೆ ಸಮಗ್ರ ಅಂತ ಕರಿತೀವಿ. ಯಾವುದು? ಸಮಗ್ರ. ಒಂದು ಸೂಕ್ಷ್ಮ ಇನ್ನೊಂದು ಸಮಗ್ರ ಅಂತ ನೋಡ್ತೇವೆ. ಸರ್ ಇವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬಿಟ್ರೆ 2-3 ತಾಸು ಬೇಕಾಗುತ್ತೆ. ಓಕೆ, ಇರ್ಲಿ. ಎಕ್ಸಾಮ್ ಪ್ರಪೋಸ್ ಏನ್ ಕ್ವಶನ್ ಕೇಳಿದ್ರಪ್ಪ ಅಂದ್ರೆ, ಸೂಕ್ಷ್ಮ ಮತ್ತು ಸಮಗ್ರ ಅಂತ ಎರಡೂ ಪದಗಳನ್ನ ಮೊದಲ ಬಾರಿಗೆ ಬಳಕೆ ಮಾಡಿದ ವ್ಯಕ್ತಿ ಯಾರು ಅಂತ ಕ್ವಶನ್ ಅರೈಸ್ ಆಗಿತ್ತು. ಒಂದು ಇದೇ B.Ed CET ಒಂದ್ಸಲ ಕ್ವಶನ್ ಆಗಿತ್ತು. ಏನಾಗಿತ್ತಪ್ಪ ಅಂದ್ರೆ, ಒಂದ್ ಸ್ವಲ್ಪ ಹಿನ್ನೆಲೆ ಹೋದಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಎರಡೂ ಪಾಯಿಂಟ್ ಅನ್ನ ಮೀನಿಂಗ್ ತಿಳ್ಕೊಂಡು ನಮ್ಮ ಮುಂದೆ ಹೋಗೋಣ. ಏನಂದ್ರೆ, ಪ್ರತಿಯೊಂದು ವಿಷಯವನ್ನ ಇಡಿಯಾಗಿ ಅಧ್ಯಯನ ಮಾಡದೆ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಏನ್ ಕರಿತೇವೆ ನಾವು? ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ನೋಡಿ, ಪ್ರತಿಯೊಂದು ವಿಷಯವನ್ನ ಇಡಿಯಾಗಿ ಅಧ್ಯಯನ ಮಾಡದೆ ಬಿಡಿಯಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಅದರ ಅಪೋಸಿಟ್ ಆಗಿರುವಂತದ್ದು ಪ್ರತಿಯೊಂದು ವಿಷಯವನ್ನ ಬಿಡಿಯಾಗಿ ಅಧ್ಯಯನ ಮಾಡದೆ ಇಡಿಯಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನ್ ಕರಿತೇವೆ ನಾವು? ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರಿತೇವೆ. ಅದಕ್ಕೊಂದು ಕ್ವಶನ್ B.Ed ಒಳಗೆ CET ಕ್ವಶನ್ ಆಗಿದೆ. ಏನಂದ್ರೆ ನೋಡಿ, ಹಂತ ಹಂತ ಬಿಡಿ ಭಾಗ, ಸ್ವಲ್ಪ ಭಾಗ, ತುಣುಕು ಭಾಗ, ಅದ್ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಕ್ವಶನ್ ಹೆಂಗ್ ಬತ್ ನೋಡಿ, ಇಡೀ ಅರಣ್ಯ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಇಡೀ ಅರಣ್ಯವನ್ನ ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಮರದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನದು ಕರೆಯಲಾಗುತ್ತದೆ ಅಂತ ಕ್ವಶನ್ ಹಾಕಿದ್ದ B.Ed CET ಕ್ವಶನ್ ಬಂದಿತ್ತು. ಇಡೀ ಅರಣ್ಯವನ್ನ ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಮರದ ಬಗ್ಗೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಯಾವ್ದಪ್ಪ ಅಂದ್ರೆ ಅದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ನಾವು ನೋಡುತ್ತೇವೆ. ಅದೇ ಒಂದು ಉಲ್ಟಾ ಕ್ವಶನ್, ಇಡೀ ಅರಣ್ಯದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಗ್ರ ಅಂತ ನಾವು ನೋಡ್ತೇವೆ. ಹಿಂಗ್ ಕ್ವಶನ್ ಗಳು ಏನ್ ಮಾಡ್ತಾನಪ್ಪ ಅಂದ್ರೆ ಅರೇಂಜ್ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕಾಗತ್ತ. ಸ್ವಲ್ಪ ಭಾಗ ಸೂಕ್ಷ್ಮ, ಇಡಿಯಾಗಿರೋದು ಏನಪ್ಪ ಸಮಗ್ರ ಅಂತ ನೋಡ್ತೇವೆ. ಎರಡೂ ಪದಗಳನ್ನ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ಯಾರಂತಲೂ ಕ್ವಶನ್ ಹಾಕಿದ್ದ. ಅದೇ ಯಾರಪ್ಪ ಅಂತಂದ್ರೆ ರ್ಯಾಗ್ನರ್ ಫ್ರಿಶ್ ಅಂತ ಬರ್ತಾರೆ. ರ್ಯಾಗ್ನರ್ ಫ್ರಿಶ್ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಎರಡೂ ಪದಗಳನ್ನ ಮೈಕ್ರೋ ಅಂಡ್ ಮ್ಯಾಕ್ರೋ ಅಂತಕ್ಕಂಥ ಎರಡೂ ಪದಗಳನ್ನ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಬಳಕೆ ಮಾಡಿಕೊಟ್ಟ ವ್ಯಕ್ತಿ ರ್ಯಾಗ್ನರ್ ಫ್ರಿಶ್. ಓಸ್ಲೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತವರು 1920 ಏನಪ್ಪ ಅಂದ್ರೆ ಪ್ರಮುಖವಾಗಿ ಎರಡೂ ಪದಗಳನ್ನ ಬಳಕೆ ಮಾಡಿಕೊಟ್ಟರು ಅಂತ ನೋಡ್ತೀವಿ. ಓಕೆ, ಹಾಗಾದ್ರೆ ಮುಂದೆ ಹೋಗೋಣಂತ. ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ರೀತಿ ಎಕ್ಸಾಮ್ ದ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಪಾಯಿಂಟ್ ಅನ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಎಸ್, ನೆಕ್ಸ್ಟ್ ನಾವು ಹೋದಾಗ ಮುಂದಿನ ಭಾಗಕ್ಕೆ ಹೋದಾಗ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತಕ್ಕಂಥ ಶಬ್ದವನ್ನ ಬಿಟ್ಟು ನೆಕ್ಸ್ಟ್ ಹೋದಾಗ ಏನಪ್ಪ ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರದ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಅಂತ ಬರ್ತಾವ. ಯಾಕಂದ್ರೆ ಟೈಮಿಂಗ್ ಕಡಿಮೆ ಇರೋದ್ರಿಂದ ಎಲ್ಲ ಎಕನಾಮಿಕ್ಸ್ ಏನ್ ಮಾಡ್ತಾನೆ ಶಾರ್ಟ್ ಕಟ್ ಒಳಗ ನಿಮಗೆ ಕವರ್ ಮಾಡಿ ಕೊಡ್ತೀನಿ. ಎಕ್ಸಾಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ಕೊಡ್ತೀನಿ ಅಂತ ನೋಡ್ಕೊಂಬಿಡಿ ಒಂದ್ಸಲ. ಓಕೆ, ಇಲ್ಲಿ ಪರಿಕಲ್ಪನೆಗಳು ಅಂತ ಬಂದಾಗ ಸರ್ ಪರಿಕಲ್ಪನೆಗಳು ಏನು ಅಂತ ಕೇಳಿದಾಗ ಅದ್ರ ಬಗ್ಗೆ ನಿಮ್ಗೆ ಕೊಟ್ಬಿಡ್ತೀನಿ ಪಾಯಿಂಟ್. ಏನಿದೆ ಇಲ್ಲಿ ಒಂದು ಬಯಕೆ ಅಂತ ಬರುತ್ತೆ. ಮೂಲಾಂಶಗಳಂತ ಕರಿತೀವಿ ನಾವು. ಕಾನ್ಸೆಪ್ಟ್ ಬಯಕೆ ಅಂತ ಬರತ್ತಾ, ಇನ್ನೊಂದು ಬೇಡಿಕೆ ಅಂತ ಬರತ್ತಾ, ಇನ್ನೊಂದು ಪೂರೈಕೆ ಅಂತ ಬರತ್ತಾ. ನೋಡಿ, ಬಯಕೆ, ಬೇಡಿಕೆ, ಪೂರೈಕೆ ಅಂತ ಬರತ್ತಾ. ಅನುಭೋಗ ಅಥವಾ ಇದಕ್ಕೆ ಉಪಭೋಗ ಅಂತ ಕರಿತೀವಿ, ಅನುಭೋಗ ಅಂತ ಬರತ್ತಾ. ಇನ್ನೊಂದೇನಪ್ಪ ತುಷ್ಟಿ ಗುಣ ಅಂತ ಬರ. ಹೀಗೆ ಇಲ್ಲಿ ಪ್ರಮುಖ ಇರ್ತಕ್ಕಂಥ ಕೆಲವೊಂದು ಅಂಶಗಳು ಬರ್ತಾವ. ಬಯಕೆ, ಬೇಡಿಕೆ, ಪೂರೈಕೆ, ಅನುಭೋಗ, ತೃಷ್ಣ ಬರುವಂತದ್ದು. ಓಕೆ, ಇಲ್ಲಿ ಕ್ವಶನ್ ಎಕ್ಸಾಮ್ ದಾಗ ಇದು B.Ed CET ಬಂದಿದೆ, ಟೀಕ್ ಬಂದು ಹೋಗಿದೆ. ಹಲವಾರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋದು ಒಂದೇ ಕ್ವಶನ್. ಏನಂದ್ರೆ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳು ಯಾವುವು ಅಂತ ತಿಳ್ಕೊಂಡು ಈಗ ನಾವು ಒಂದೊಂದು ಎಕ್ಸ್ಪ್ಲೇನ್ ಮಾಡಿರೋಂತ ಆಸಕ್ತಿ ಬೇಡ, ಶಾರ್ಟ್ ಕಟ್. ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳು ಯಾವುವು ಅಂತ ಅಂದಾಗ ಬಯಕೆ, ಬೇಡಿಕೆ ಅಂತ ಆಪ್ಷನ್ಸ್ ಕೊಟ್ಟಿದ್ದ, ಬೇಡಿಕೆ, ಅನುಭವ ಅಂತ ಆಪ್ಷನ್ಸ್ ಕೊಟ್ಟಿದ್ರು, ಆಮೇಲೆ ಪೂರೈಕೆ, ತುಷ್ಟಿ ಅಂತ ಆಪ್ಷನ್ಸ್ ಇತ್ತು, ಆಮೇಲೆ ಏನಪ್ಪಾ ಅಂದ್ರೆ ಬೇಡಿಕೆ, ಪೂರೈಕೆ ಅಂತ ಆಪ್ಷನ್ಸ್ ಇತ್ತು. ನಿಮ್ಮ ಪ್ರಕಾರ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳು ಯಾವುವು ಅಂತ ಕ್ವಶನ್ ಕೇಳಿದಾಗ ಯಾವ ಆಗಬಹುದು ಥಿಂಕ್ ಮಾಡಿ ಒಂದ್ಸಲ ವಿದ್ಯಾರ್ಥಿಗಳೇ. ಅದೇ ಆನ್ಸರ್ ಏನಪ್ಪಾ ಅಂದ್ರೆ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳು ಯಾವುವು ಅಂತಂದಾಗ ಬೇಡಿಕೆ ಮತ್ತು ಏನಪ್ಪ ಇನ್ನೊಂದು ಪೂರೈಕೆ ಅಂತ ನಾವು ಆನ್ಸರ್ ನೋಡ್ತೇವೆ. ಬಹಳ ಸಲ ಕ್ವಶನ್ ಆಗಿದೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ದ, ಇದರೊಳಗೆ ಈ ಕೆಳಗಿನ ಯಾವುದಕ್ಕೆ ನೈತಿಕ ನಿಯಮ ಕಂಡು ಬರುವುದಿಲ್ಲ? ಕ್ವಶನ್ ನೋಡಿ, ಈ ಕೆಳಗೆ ಆಪ್ಷನ್ಸ್ ಇಲ್ಲ ಅದಾವ, ಒಂದು ಆಪ್ಷನ್ಸ್ ಇಲ್ಲ. ಓಕೆ, ಏನಪ್ಪಾ ಅಂದ್ರೆ ಈ ಕೆಳಗಿನ ಯಾವುದಕ್ಕೆ ನೈತಿಕ ನಿಯಮ ಕಂಡು ಬರುವುದಿಲ್ಲ ಅಂತ ಕೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು ಬಯಂತಕ್ಕಿರೋ ತಪ್ಪು, ಬೇಡಿಕೆನು ತಪ್ಪು,
ಪೂರೈಕೆ ಇದನ್ನೂ ಏನಪ್ಪಾ ಅಂದ್ರೆ ತಪ್ಪು. ಅನುಭೋಗ ವೆರಿ ಗುಡ್ ಅನ್ನೋದನ್ನು ಅದನ್ನು ತಪ್ಪು. ಅದರೊಳಿತು ಒಂದೇ ಯಾವ್ದಪ್ಪ ಅಂದ್ರೆ ತುಷ್ಟಿಗುಣ ಸರಿಯಾದ ಉತ್ತರ. ತುಷ್ಟಿಗುಣ ನೈತಿಕ ನಿಯಮ ಕಂಡು ಬರುವುದಿಲ್ಲ. ಇದು ಮಾನಸಿಕವಾದದ್ದು, ಇದು ಸಾಪೇಕ್ಷವಾದದ್ದು, ಇದು ಭಿನ್ನ ಭಿನ್ನವಾಗಿ ಕಂಡು ಬರುತ್ತದೆ, ಇದು ನೋವಿನಿಂದ ಕೂಡಿರುತ್ತದೆ. ಹಿಂಗೇನಪ್ಪ ಅಂದ್ರೆ ತುಷ್ಟಿ ಬರುವಂತದ್ದು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಇಷ್ಟು ಓದ್ಕೊಳ್ಳಕ್ ಬರುತ್ತೆ ನಿಮಗೆ. ಇದ್ರ ಬಗ್ಗೆ ಕ್ವಶನ್ ಬರುತ್ತಾ ಹೆಚ್ಚಿಗೆ ಸ್ವಲ್ಪ ಓದ್ಕೊಳ್ಳಿ. ಆಮೇಲೆ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಕ್ವಶನ್ಗಳು ಅರೇಂಜ್ ಆಗ್ತಿರ್ತಾವ, ನೋಡ್ಕೊಳ್ಳಿ. ನಾವು ನೆಕ್ಸ್ಟ್ ಹೋಗೋಣ ಮುಂದ್ಗಡೆ. ಮತ್ತೆ ಯಾಕಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಪ್ಲೀಸ್ ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಹಾಗಾದ್ರೆ ನಾವು ಮುಂದೆ ಬಂದಾಗ ರಾಷ್ಟ್ರೀಯ ಆದಾಯ ಅಂತ ಬರುತ್ತೆ. ಆದಾಯ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಅಂತ ಇಲ್ಲಿ ಬಂದಾಗ ರಾಷ್ಟ್ರೀಯ ಆದಾಯ ನೆನಪಿಟ್ಟುಕೊಳ್ಳಿ. ಟಾಪಿಕ್ ಬಂದು ರಾಷ್ಟ್ರೀಯ ಆದಾಯ. ಈ ರಾಷ್ಟ್ರೀಯ ಆದಾಯದ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಏನಕ್ಕೆ ಕೇಳಬಹುದು ಎಕ್ಸಾಮ್ ದ ಕ್ವಶನ್ಗಳು, ಯಾವ್ದು ಪಾಯಿಂಟ್ ಅಲ್ಲಿ ನಾವು ಫೋಕಸ್ ಮಾಡಿ ಓದ್ಕೋಬಹುದು ಅಂತಂದ್ರೆ, ರಾಷ್ಟ್ರೀಯ ಆದಾಯ ಅಂತ ಬಂದಾಗ ಪ್ರಮುಖವಾಗಿ ಒಂದು ದೇಶದಲ್ಲಿನ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ನಮ್ಮ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ. ಓಕೆ, ಆದಾಯ ಬರಬೇಕಾಗಿತ್ತಪ್ಪ ಅಂದ್ರೆ ಯಾವ ರೀತಿ ನಾವೇನಪ್ಪ ಅಂದ್ರೆ ವರ್ಕ್ ಮಾಡ್ಬೇಕಾಗುತ್ತೆ. ಆದ್ರೆ ಈ ರಾಷ್ಟ್ರೀಯ ಆದಾಯ ಬಂದಾಗ ಅದಕ್ಕಿಂತ ಮುಂಚೆ ಇದು ರಾಷ್ಟ್ರೀಯ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ ಇಂಗ್ಲಿಷ್ನಾಗ. ಇದಕ್ಕೆ ಯಾವ್ದು ಇನ್ಕಮ್? ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಗೊತ್ತಾಗಬೇಕಾಗಿತ್ತಪ್ಪ ಅಂದ್ರೆ ಪರ್ಸನಲ್ ಇನ್ಕಮ್ ಗೊತ್ತಾಗಬೇಕಂದ್ರೆ ತಲಾ ಆದಾಯ ಗೊತ್ತಾಗಬೇಕು. PI ಪರ್ಸನಲ್ ಇನ್ಕಮ್ ಗೊತ್ತಾಗಬೇಕು. ಪರ್ಸನಲ್ ಇನ್ಕಮ್ ಗೊತ್ತಾದ್ರೆ ನ್ಯಾಷನಲ್ ಇನ್ಕಮ್ ನಮ್ಗೆ ಗೊತ್ತಾಗುತ್ತೆ. ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯು ಒಂದು ವರ್ಷದಲ್ಲಿ ಗಳಿಸಿರುವ ಸರಾಸರಿ ಆದಾಯವನ್ನೇ ಏನು ಕರಿತೇವಪ್ಪ ಅಂದ್ರೆ ತಲಾ ಆದಾಯ ಅಂತ ಕರಿತೇವೆ. ಒಬ್ಬ ವ್ಯಕ್ತಿ ಆದಾಯ ನಮಗೆ ಗೊತ್ತಾದ್ರೆ ಮುಂದೆ ಏನು ಗೊತ್ತಾಗುತ್ತೆ? ನಮಗೆ ರಾಷ್ಟ್ರೀಯ ಆದಾಯ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಪರ್ಸನಲ್ ಇನ್ಕಮ್ ಮತ್ತು ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಕಮ್ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವ ವಿದ್ಯಾರ್ಥಿಗಳೇ. ಇದನ್ನು ಮೂಲತಃವಾಗಿ ಕ್ವಶನ್ ಕೇಳಿದ ಏನಂದ್ರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಸಿಗುತ್ತ ಪೂರ್ವದಲ್ಲಿ ತಲಾ ಆದಾಯವನ್ನು ಲೆಕ್ಕಾಚಾರ ಕೊಟ್ಟ ವ್ಯಕ್ತಿ ಯಾರು ಅಂತ ಕ್ವಶನ್ ಆಗಿತ್ತು. ಹೇಳಿ ನೋಡೋಣ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಸಿಗುತ್ತ ಪೂರ್ವದಲ್ಲಿ ನಮ್ಮ ದೇಶದ ಒಂದು ಪರ್ಸನಲ್ ಇನ್ಕಮ್ ಅನ್ನ ಲೆಕ್ಕಾಚಾರ ಕೊಟ್ಟ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಿಮಗೆ ಗೊತ್ತಿರುವಂತದ್ದು ಆನ್ಸರ್ ಮಾಡ್ತಾ ಇದ್ದೀರಿ ಅನ್ಕೊಂಡಿನಿ. ಅವರೇ ದಾದಾಬಾಯಿ ನವರೋಜಿ ಅಂತ ನಾವು ನೋಡ್ತೇವೆ. 1868ರಲ್ಲಿ ಮೊದಲ ಬಾರಿಗೆ, 1947 ಸ್ವತಂತ್ರ ಸಿಕ್ಕ ನಂತರ ಕೊಟ್ಟಂತ ವ್ಯಕ್ತಿಗಳು ಬೇರೆ. ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿ ಹೇಳಿದ ವ್ಯಕ್ತಿ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ನಾವು ನೋಡ್ತೇವೆ. ಹಾಗಾದ್ರೆ ಅವ್ರು ಎಷ್ಟಂತ ಹೇಳಿ ಕೊಟ್ರು ಅಂತ ಹೇಳಿ ಕ್ವಶನ್ ರೈಸ್ ಆಗಿದ್ದು. ಎಷ್ಟಪ್ಪ ಅಂತಂದ್ರೆ, ದಾದಾಬಾಯಿ ನವರೋಜಿ ಅವರು ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿ ಲೆಕ್ಕಾಚಾರ ಮಾಡಿಕೊಟ್ಟಾಗ ಅವರು ಒಂದು ಕೃತಿಯಲ್ಲಿ ರಚನೆ ಮಾಡಿದ್ರು. ಏನಪ್ಪಾ ಅಂದ್ರೆ ಅವರ ಕೃತಿ ದ ಪಾವರ್ಟಿ, ಅತಿ ಚಿಕ್ಕ ಕೃತಿ ಎಲ್ಲ ಇರೋದು, ದೊಡ್ಡದು. ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್, ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಅವರ ಕೃತಿಯಾಗಿರುವಂತದ್ದು. ರಿಪೀಟ್ ಮಾಡ್ತೀನಿ ನೋಡಿ. ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದು ಯಾರ ಕೃತಿ? ದಾದಾಬಾಯಿ ನವರೋಜಿ ಕೃತಿಯಾಗಿರೋದು. ಈ ಕೃತಿಯಲ್ಲಿ ದೇಶದ ತಲಾ ಆದಾಯ ಎಷ್ಟಂತ ಹೇಳಿಕೊಟ್ರು ಅಂದ್ರೆ 20 ರೂಪಾಯಿ ಎಂದು ಅಂದಾಜು ಲೆಕ್ಕಾಚಾರ ಮಾಡಿಕೊಂಡ ವ್ಯಕ್ತಿನೇ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅಂತ ನೋಡ್ತೇವೆ. ಹಾಗಾದರೆ ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿಕೊಂಡ ವ್ಯಕ್ತಿ ದಾದಾಬಾಯಿ ನವರೋಜಿ ಆದರೆ, ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶದ ಒಂದು ತಲಾ ಆದಾಯ ಲೆಕ್ಕಾಚಾರ ಮಾಡಿಕೊಳ್ಳುವಂತ ಮಹಾನ್ ವ್ಯಕ್ತಿ ಅಥವಾ ಸಮಿತಿ ನೇಮಕ ಮಾಡಿದ. ಆ ಸಮಿತಿ ಯಾವ್ದಪ್ಪ ಅಂದ್ರೆ ಸಿಕ್ಕ ನಂತರ, ಏನ್ ಸಿಕ್ಕ ನಂತರ? ಸ್ವತಂತ್ರ ಸಿಕ್ಕ ನಂತರ 1949 ಡಾಕ್ಟರ್ PC ಮಹಲೋಬಿನಿಯಸ್ ಅಂತ ಬರ್ತಾರೆ. ಡಾಕ್ಟರ್ PC ಮಹಲೋಬಿನಿಯಸ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಆದಾಯ ಸಂಹಿತೆ ರಚನೆ ಮಾಡಿಕೊಟ್ರು. ಈ ಸಮಿತಿಯ ಪ್ರಕಾರ ನಮ್ಮ ದೇಶದಲ್ಲಿ ತಲಾ ಆದಾಯ 246.90 ಎಂದು ಲೆಕ್ಕಾಚಾರ ಮಾಡಿಕೊಟ್ಟು ಹೇಳಲಾಯಿತು. ಹಾಗಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಅಂದಂಗಾಯ್ತು? 20 ರೂಪಾಯಿ. ಸ್ವತಂತ್ರ ಸಿಕ್ಕ ನಂತರ 246.90. ಹಾಗಾದ್ರೆ ಕ್ವಶನ್, ಪ್ರಸ್ತುತ ಭಾರತ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯದ ಅಂಕಿ ಅಂಶ ಬಿಡುಗಡೆ ಮಾಡುವ ಸಂಸ್ಥೆ ಅಂತ ಕೇಳ್ತಾನ. ಇಲ್ಲಿ ದಾದಾಬಾಯಿ ನವರೋಜಿನೂ ಅಲ್ಲ, ಡಾಕ್ಟರ್ PC ಮಹಲೋಬಿಸ್ನೂ ಅಲ್ಲ. ಆ ಸಂಸ್ಥೆ ಯಾವುದಂತ ಕೇಳಿದಾಗ ಪ್ರಸ್ತುತ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪ್ರಪೋಸ್ CSO, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ರಾಷ್ಟ್ರೀಯ ಅಂಕಿ ಅಂಶಗಳ ಸಂಸ್ಥೆ.
ಅಥವಾ ರಾಷ್ಟ್ರೀಯ ಸಾಂಖ್ಯಿಕಗಳ ಮೂಲ ಅಂತ ನಾವು ಕರಿತೀವಿ. ಹೀಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಸಾಕಷ್ಟು ಕ್ವಶನ್ ಬರುವಂತದ್ದು CSO ಬಗ್ಗೆ ನೀವು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಿ. ಹಾಗಾದರೆ ಇನ್ನೊಂದು ಸ್ವಲ್ಪ ನಾವು ಡೆಪ್ತ್ ಹೋದ ವಿಷಯವನ್ನ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಆದಾಯ ಬಗ್ಗೆ ನಮ್ಮ ಕಂಟೆಂಟ್ ಗಳನ್ನ ಇನ್ನೊಂದು ಸ್ವಲ್ಪ ಒಳಗಡೆ ಏನ್ ಕ್ವಶನ್ ಬರ್ಬೋದು ಅಂದ್ರೆ GDP ಅಂತ ಕೇಳ್ತಾನೆ, GDP, ಆಮೇಲೆ NDP ಅಂತ ಕೇಳ್ತಾನೆ, ಅದು NDP, ಆಮೇಲೆ GNP ಅಂತ ಕೇಳ್ತಾನೆ, ಆಮೇಲೆ NNP ಅಂತ ಕೇಳ್ತಾನೆ. ಇವ್ರ ಮೀನಿಂಗ್ ಗೊತ್ತಿರ್ಬೇಕು ನಿಮಗೆ, ಇವ್ರ ಮೀನಿಂಗ್ ಗೊತ್ತಿರಬೇಕು. ಸಂಪೂರ್ಣವಾಗಿ ಒಂದ್ಸಲ ಅರ್ಥೈಸಿಕೊಳ್ಳಿ, ಓದ್ಕೊಳ್ಳಿ. ಓಕೆ, ಏನಿದೆ ಅಂದ್ರೆ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆನಪಿಟ್ಟುಕೊಳ್ಳಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಥವಾ ಒಟ್ಟು ಆಂತರಿಕ ಉತ್ಪನ್ನ, ಭಾರತ ದೇಶದ ಗಡಿ ಒಳಗೆ ನಡೀತಕ್ಕಂಥ ಒಟ್ಟು ವ್ಯಾಪಾರ ಅಂತ ನಾವು ನೋಡ್ತೀವಿ. GDP ಅಂತ ಒಂದು ಕರಿತೀವಿ. NDP ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೋಡ್ತೀವಿ, ಒಟ್ಟು ನಿವ್ವಳ ಆಂತರಿಕ ಉತ್ಪನ್ನ. ಓಕೆ, GNP ಅಂತ ಬಂದಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ತೀವಿ. ನೆಕ್ಸ್ಟ್ NNP ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನೋಡ್ತೀವಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ನಾವು ನೋಡ್ತೀವಿ. ಓಕೆ, 4 ಕಾನ್ಸೆಪ್ಟ್ ಗಳನ್ನ ಸಂಪೂರ್ಣವಾಗಿ ಏನಪ್ಪಾ ವಿದ್ಯಾರ್ಥಿಗಳೇ ಅರ್ಥೈಸಿಕೊಳ್ಳಿ, ಎಕ್ಸಾಮ್ ದ ಕ್ವಶನ್ ಕೇಳುವಂತದ್ದು. ಓಕೆ, GDP, ನೆಕ್ಸ್ಟ್ NDP, GNP, ನೆಕ್ಸ್ಟ್ ಯಾವುದು NNP, ಇವ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಿ. ಓಕೆನಾ? ಯಾಕಂದ್ರೆ ಇವಾಗ GDP ನಾವು ಲೆಕ್ಕಾಚಾರ ಮಾಡಬೇಕಾಗತ್ತ. ಓಕೆ, ಈ ಲೆಕ್ಕಾಚಾರ ಮಾಡೋದು ಪ್ಲಸ್ ಮೈನಸ್ ಟೈಮ್. ಓಕೆ, ಈಗ ನೀವೇನ್ ಮಾಡ್ಕೊಡ್ರು ಅಂದ್ರೆ ಏನು ಇದ್ರ ಮೀನಿಂಗ್ ಗಳು ತಿಳ್ಕೊಳ್ಳೋದು, ನೆಕ್ಸ್ಟ್ ಯಾವ ರೀತಿ ನಾವು ಪ್ಲಸ್ ಮೈನಸ್ ಮಾಡ್ಕೊಂಡು ನಮ್ಮ ರಾಷ್ಟ್ರದ ಲೆಕ್ಕಾಚಾರ ಮಾಡೋದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡಿದ ತಿಳಿಸಿರ್ತೀನಿ ಅಂತ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳ್ರಿ. ಹಾಗಾದ್ರೆ ನೆಕ್ಸ್ಟ್ ನಾವು ಮುಂದೆ ಹೋದಾಗ ರಾಷ್ಟ್ರೀಯ ಆದಾಯವನ್ನು ಅಂದ್ಬಿಟ್ಟು ನಾವು ಮುಂದೆ ಹೋದಾಗ ವಿದೇಶಿ ವ್ಯಾಪಾರ ಅಂತ ಬರ್ತೇವೆ. ಯಾವುದು? ವಿದೇಶಿ ವ್ಯಾಪಾರ. ವಿದೇಶಿ ವ್ಯಾಪಾರ ಮತ್ತು ರಾಷ್ಟ್ರೀಯದ ಎರಡು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್, ರಫ್ತು ಮತ್ತು ಆಮದುವನ್ನು ನಾವು ಮಾಡುವಾಗ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ಅತಿ ಹೆಚ್ಚು ರಫ್ತು ನಮ್ಮ ದೇಶದಿಂದ ವಿದೇಶಕ್ಕೆ ಅತಿ ಹೆಚ್ಚು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿದೀವಿ ಅಂತಂದ್ರೆ ಮಾತ್ರ ನಮಗೇನು ಬರುತ್ತಾ? ಆದಾಯ ಬರುತ್ತೆ. ಓಕೆ, ಅದ್ರ ಬಗ್ಗೆ ನೀವು ಸಂಪೂರ್ಣ ತಿಳ್ಕೋಬೇಕಾಗತ್ತ. ಹಾಗಾದ್ರೆ ಇದು ನೋಡಿ, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರುವಂತ ಕಂಟೆಂಟ್ ಗಳ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳಿ, ರಾಷ್ಟ್ರೀಯ ಆದಾಯ ಬಗ್ಗೆ. ಓಕೆನಾ? ಸರಿ, ನಾವು ಮುಂದೆ ಹೋಗೋಣ. ಮುಂದೆ ಬಂದಾಗ ಅಂದ್ರೆ ವಿದೇಶಿ ವ್ಯಾಪಾರ ಅಂತ ಬರುತ್ತಾ. 2 ನಿಮಿಷ ವಿದೇಶಿ ವ್ಯಾಪಾರ ಬಗ್ಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ವಿದೇಶಿ ವ್ಯಾಪಾರ ಅಂತಂದಾಗ ಅಲ್ಲಿ ನಮಗೆ ಕಂಡುಕೊಳ್ಳೆ ವಿದೇಶದಾಗ ರಫ್ತು ಮತ್ತು ಆಮದು ಇದನ್ನೆಲ್ಲ. ಈಗ ಅದೇ ಇದು ವಿದೇಶಿ ವ್ಯಾಪಾರ. ಯಾವ ವ್ಯಾಪಾರ ಇದು? ವಿದೇಶಿ ವ್ಯಾಪಾರ. ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದ ವ್ಯಾಪಾರ ಯಾವ ರೀತಿ ಇತ್ತು, ನಂತರ ಯಾವ ರೀತಿ ವ್ಯಾಪಾರ ಆಯಿತು, ಪ್ರಸ್ತುತ ಯಾವ ರೀತಿ ವ್ಯಾಪಾರ ಇದೆ, ಈ ಕೊರೋನಾ ಬಂದ ನಂತರನು ಯಾವ ರೀತಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಂಭೀರವಾಗಿ ಆಲೋಚನೆ ಮಾಡುವಂತದ್ದು. ಓಕೆ, ಯಾವಾಗ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಅತಿ ಹೆಚ್ಚು ಬೆಳೆದು ವಿದೇಶಕ್ಕೆ ರಫ್ತು ಮಾಡುತ್ತೇವೋ ಅವಾಗ ನಮಗೇನು ಬರುತ್ತಾ? ಇನ್ಕಮ್ ಜಾಸ್ತಿ ಬರುವಂತದ್ದು. ಓಕೆ, ಹಾಗಾದ್ರೆ ಸರ್ ಅಲ್ಲೇ ಕಳಿಸಿ ಇನ್ಕಮ್ ಬರುತ್ತಾ? ಕಳಿಸ್ಲಿಕ್ಕಂತಲ್ಲ, ನೀವು ಉತ್ಪಾದನೆ ಮಾಡಿಕೊಂಡು ನಿಮ್ಮಲ್ಲೇ ಚೆನ್ನಾಗಿ ಬೆಳೆದು ನೀವೇ ಏನಪ್ಪಾ ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದಾಯ್ತು. ಬಟ್ ಒಟ್ಟೆಲ್ಲ ಎಕ್ಸ್ಪೆಂಡಿಚರ್ ಏನಪ್ಪಾ ಅಂದ್ರೆ ಕಡಿಮೆ ಇರಬೇಕು, ಎಕ್ಸ್ಪೆಂಡಿಚರ್ ಕಡಿಮೆ ಇರಬೇಕು, ಆದಾಯ ಹೆಚ್ಚು ಬರ್ತಾ ಇರಬೇಕು ಅಂದ್ರೆ ಮಾತ್ರ ಏನಾಗತ್ತಾ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ನಾವು ಕರಿತೀವಿ. ಓಕೆ, ಹಾಗಾಗಿ ವಿದೇಶಿ ವ್ಯಾಪಾರಕ್ಕೆ ಬಂದಾಗ ಇಲ್ಲಿ ಪ್ರಮುಖವಾಗಿ ರಫ್ತು. ಅವಾಗ ಪ್ರಾಚೀನ ಕಾಲದಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ ನಮ್ಮ ದೇಶದ ವ್ಯಾಪಾರ ಅತಿ ಉತ್ತಮವಾಗಿ ಸಾಗ್ತಾ ಇತ್ತು. ಬಟ್ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಇಂಥವು ಕಾರಣಾಂತರಗಳಿಂದ ಏನಪ್ಪ ಅಂದ್ರೆ ವ್ಯಾಪಾರ ಕಡಿಮೆ ಆಗ್ತಾ ಬಂತು. ಪ್ರಸ್ತುತವಾಗಿಯೂ ಸಹ ನಮ್ಮ ದೇಶದ ವ್ಯಾಪಾರ ರಫ್ತು ಮತ್ತು ಆಮದುವನ್ನು ನೋಡಿದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಯಾವ ರೀತಿ ಎಕ್ಸ್ಪೋರ್ಟ್ ಕಡಿಮೆ ಆಗಿದೆಪ್ಪ ಅಂದ್ರೆ ಸುಮಾರು 1950ರಲ್ಲಿ ನೋಡಿ, ಸ್ವತಂತ್ರ ಸಿಕ್ಕ ನಂತರ ಚಿಕ್ಕಮಡಿ 1950ರಲ್ಲಿ ರಫ್ತು ಪ್ರಮಾಣ 600 ಕೋಟಿ ಇತ್ತು. ನೋಡಿ ಎಷ್ಟಿದೆ, 600 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡಿದೆ ನಾವು, ಒಂದು ಅಂದಾಜು ಮೊತ್ತ. ಅದೇ ನೆಕ್ಸ್ಟ್ 1950ರಲ್ಲಿ ಆಮದು ಪ್ರಮಾಣ ಎಷ್ಟಪ್ಪ ಅಂದ್ರೆ 800 ಕೋಟಿ ಇತ್ತು. ಅಂದ್ರೆ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತಾ? ನಮ್ಮ ದೇಶದಿಂದ ವಸ್ತುಗಳನ್ನ ವಿದೇಶಕ್ಕೆ ಕಳಿಸಿಕೊಟ್ಟಿದ್ದ ಅಮೌಂಟ್ ಎಷ್ಟು ಅಮೌಂಟ್ ಇತ್ತು? 600 ಕೋಟಿ ಎಕ್ಸ್ಪೋರ್ಟ್ ರಫ್ತು. ಬಟ್ ಅಲ್ಲಿಂದ ತರಿಸಿದ ಎಷ್ಟಪ್ಪ ಅಂದ್ರೆ 800 ಕೋಟಿ 200 ಕೋಟಿ ಹೆಚ್ಚಾಯ್ತು. ಅಂದಾಜು ಮೊತ್ತ ನಿಮ್ಗೆ ಎಕ್ಸ್ಪೋರ್ಟ್ ಗೊತ್ತಾಗಬೇಕು. ಅದೇ ರೀತಿ ನೆಕ್ಸ್ಟ್ 1980 ಇಸ್ವಿಗೆ ಬಂದಾಗ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ನೋಡಿದಾಗ 1980 ಇಸ್ವಿಗೆ ಬಂದಾಗ ನೋಡಿ
1980 ಇಸ್ವಿಗೆ ಬಂದಾಗ ರಫ್ತು ಪ್ರಮಾಣ ನಮ್ಮ ದೇಶದ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಕಡಿಮೆ ಆಗಿದೆ, 13,200 ಕೋಟಿ. 13,200 ಕೋಟಿ ಆಗಿರುವಂತದ್ದು ಇಲ್ಲಿ ಏನಪ್ಪಾ ಅಂದ್ರೆ 20,000 ಕೋಟಿ ಆಗಿರುವಂತದ್ದು, 20,000 ಕೋಟಿ. ಅದೇ ನೆಕ್ಸ್ಟ್ 2007 ಮತ್ತು 2008ರಲ್ಲಿ ಬಂದಾಗ ನಮ್ಮ ದೇಶದ ರಫ್ತು ಪ್ರಮಾಣ ಎಷ್ಟಾಗಿದೆಪ್ಪ ಅಂದ್ರೆ 6,67,757 ಕೋಟಿ ಆಗಿರುವಂತದ್ದು. ನೋಡಿ 1980 ನೋಡಿದಾಗ 20,000 ಕೋಟಿ ಇತ್ತು ಏನಿದು ಆಮದು. 7-8 ಬಂದಾಗ 6,67,757 ಕೋಟಿ. ಅದೇ 2007 ಮತ್ತು 8ರಲ್ಲಿ ಬಂದಾಗ ಆಮದು ಪ್ರಮಾಣ ಎಷ್ಟಪ್ಪ ಅಂತಂದ್ರೆ ಸುಮಾರು 10,36,289 ಕೋಟಿ. ವಿದ್ಯಾರ್ಥಿಗಳೇ, ಈ ಎರಡು ಅಂಕಿಅಂಶ ನೋಡಿದಾಗ ನಿಮ್ಗೆ ಏನು ಕಂಡು ಬರುತ್ತಂದ್ರೆ ನಮ್ಮ ದೇಶದ ರಫ್ತು ಪ್ರಮಾಣ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಇದೆ, ಆಮದು ಪ್ರಮಾಣ ಹೆಚ್ಚಾಗಿದೆ. ಯಾವಾಗ ಇಂಪೋರ್ಟ್ ಹೆಚ್ಚಿಗೆ ಮಾಡಿಕೊಳ್ಳುತ್ತೇವೋ ಅವಾಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗೋದು ಬಹಳ ಕಡಿಮೆ. ಹಾಗಾದ್ರೆ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಯಾಕೆ ಹೆಚ್ಚಿಗೆ ಮಾಡ್ತೇವೆ ಸರ್ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಪ್ರತಿ 1.5 ಸೆಕೆಂಡಿಗೆ ಒಂದು ಜನಸಂಖ್ಯೆ, 1.5 ಸೆಕೆಂಡಿಗೆ ಒಂದು ಮಗು ಜನಿಸಿದೆ ಭಾರತ ದೇಶದಲ್ಲಿ. 1 ನಿಮಿಷಕ್ಕೆ 40 ಮಕ್ಕಳು, 1 ತಾಸಿಗೆ 2,400 ಮಕ್ಕಳು, 1 ದಿನಕ್ಕೆ 57,600 ಮಕ್ಕಳು, 1 ವರ್ಷಕ್ಕೆ 1 ಆಸ್ಟ್ರೇಲಿಯಾ. ಓಕೆ, ಹೀಗಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಏನ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಕಡಿಮೆ, ಇಂಪೋರ್ಟ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ನೀವು ಎಕ್ಸ್ಪೋರ್ಟ್ ಬಗ್ಗೆ ತಿಳ್ಕೊಳ್ಳಿ, ಸಂಪೂರ್ಣ ಏನಪ್ಪಾ ಅಂದ್ರೆ ವಿಷಯವನ್ನು ಅರ್ಥೈಸಿಕೊಳ್ಳಿ. ಎಕ್ಸಾಮ್ ಬರುವಂತದ್ದು ಪ್ರೆಸೆಂಟ್ ಆಗಿರುವಂತದ್ದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಗತ್ತಿನ ಬರುವ ಸ್ಥಾನ ಶಸ್ತ್ರಾಸ್ತ್ರಗಳು, ಅದರ ಆಮದು ಮಾಡುತ್ತೆ ಪ್ರೆಸೆಂಟ್ ಆಗಿ. ಹೌದಾ, ಅತಿ ಹೆಚ್ಚು ಆಮದು ಶಸ್ತ್ರಾಸ್ತ್ರ ನೋಡ್ತೀವಿ. ಎಲೆಕ್ಟ್ರಾನಿಕ್ ವಸ್ತುಗಳಾಗಿರುವಂತದ್ದು, ಸಾಕಷ್ಟು ವಸ್ತುಗಳು ಬರುವಂತದ್ದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗಿರುವಂತದ್ದು ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳಿ. ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಯಾಕಂದ್ರೆ ಎಕ್ಸಾಮ್ ಪ್ರಪೋಸ್ ಕಂಟೆಂಟ್ ಬರುವಂತದ್ದು. ನೆಕ್ಸ್ಟ್ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ವಿದ್ಯಾರ್ಥಿಗಳೇ, ವಿದೇಶಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಬರುವಂತದ್ದು ಯೋಜನಾ ಆಯೋಗ ಅಂತ ಬರುತ್ತಾ. ನಾ ಯಾವ ಟಾಪಿಕ್ ಮೇಲೆ ಯಾವ ಕ್ವಶನ್ ಬರುತ್ತಾ ಅಂತ ಹೇಳಿ ನಿಮಗೆ ಸ್ವಲ್ಪ ಲೀಸ್ಟ್ ಕೊಡ್ತಾ ಇದ್ದೀನಿ, ಅದ್ರ ಬಗ್ಗೆ ಓದ್ಕೊಳ್ಳಿ ಅಂತ ತಿಳ್ಕೊಂಡು. ಯಾವ್ದಪ್ಪ ಅಂದ್ರೆ ಯೋಜನಾ ಆಯೋಗ, ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ನ್ಯಾಷನಲ್ ಏನಪ್ಪ ಯೋಜನಾ ಆಯೋಗ ಬರುತ್ತಾ, ಇದು ಪ್ಲಾನಿಂಗ್ ಕಮಿಷನ್, ಪ್ಲಾನಿಂಗ್ ಕಮಿಷನ್ ಕರಿತೀವಿ, ಯೋಜನಾ ಆಯೋಗ ನೋಡ್ತೀವಿ. ಹಾಗಾದರೆ ಯೋಜನೆ ಅಂದ ಏನು ಕ್ವಶನ್ ಮಾರ್ಕ್, ಎಷ್ಟೋ ಸಲ ಕ್ವಶನ್ಗಳು ಇರುವಂತದ್ದು. ಯೋಜನೆ ಪ್ಲಾನ್, ಒಳ್ಳೆ ಪ್ಲಾನ್ ಮಾಡಬೇಕಾದ್ರೂ, ಒಳ್ಳೆ ಕೆಲಸ ಮಾಡಬೇಕಾದ್ರೂ ಪ್ಲಾನ್ ಮಾಡ್ತೀವಿ. ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೂ ಪ್ಲಾನ್ ಮಾಡುವಂಥದ್ದು. ಒಳ್ಳೆ ಒಳ್ಳೆ ಯೋಜನೆಗಳು ಬಂದಪ್ಪ ನಾವು ಯಾವ ರೀತಿ ಆ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು, ಅದೊಂದು ಪ್ಲಾನೇ. ದೇಶವನ್ನ ಫಸ್ಟ್ ಕ್ಲಾಸ್ ಅಭಿವೃದ್ಧಿಗೊಳಿಸಬೇಕಾದ್ರೂ ಪ್ಲಾನ್ ಮಾಡಬೇಕು. ದೇಶವನ್ನ ಏನ್ ಮಾಡಬೇಕು, ಅದನ್ನ ಹಿನ್ನೆಲೆಗೊಳಿಸಬೇಕಾದ್ರೂ ಪ್ಲಾನ್ ಮಾಡಲೇಬೇಕು. ಹಿಂಗ ಪ್ಲಾನ್, ಒಟ್ಟಿನಲ್ಲಿ ಪ್ಲಾನ್, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಪ್ಲಾನ್ ಅನ್ಕೊಂಡಿದ್ದು. ಆದ್ರೆ ಆ ಪ್ಲಾನೇ ಬೇರೆ, ಎಕನಾಮಿಕ್ಸ್ ಒಳಗಿರೋದೇ ಪ್ಲಾನ್ ಬೇರೆ. ಹಾಗಾದ್ರೆ ಪ್ಲಾನ್ ಅಂದ್ರೆ ಯೋಜನೆಗಳಂದ್ರೆ ಯಾವುದಾದ್ರೊಂದು ವಿಶಿಷ್ಟ ಕಾರ್ಯಕ್ಕಾಗಿ ಕೈಗೊಳ್ಳುವ ಚಟುವಟಿಕೆ ಯೋಜನೆ ನಾವು ಕರಿತೀವಿ. ಹಾಗಾದರೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಯಾವ ರಾಷ್ಟ್ರದಲ್ಲಿ ಯೋಜನೆಗಳನ್ನ ರೂಪಿಸಿಕೊಳ್ಳಲಾಯಿತು ಕ್ವಶನ್ ಮಾರ್ಕ್, ಹೇಳಬಲ್ಲಿರಾ? ಓಕೆ, ವೆರಿ ಗುಡ್. ಎಲ್ಲಪ್ಪ ಅಂದ್ರೆ ರಷ್ಯಾ ದೇಶದಲ್ಲಿ 1928 ಮೊದಲ ಬಾರಿಗೆ ರಷ್ಯಾ ದೇಶದಲ್ಲಿ ಆರ್ಥಿಕ ಯೋಜನೆ ಅಂದ್ರೆ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತ್ತು. ಆ ದೇಶ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಯೋಜನೆಗಳನ್ನ ಹಾಕಿಕೊಂಡ್ರು ಅಂತ ನಾವು ನೋಡ್ತೀವಿ. ಅದ್ರ ಹಿನ್ನೆಲೆ ಓದ್ಕೊಂಡ್ರೆ ಮತ್ತೆ ಇನ್ನು ಸಾಕಷ್ಟು ವಿಸ್ತಾರವಾಗಿರುವಂತದ್ದು. ಓಕೆ, ಬಟ್ ನಮಗೆ ಪಾಯಿಂಟ್ ಏನಿದೆ, ಎಲ್ಲಿಂದ ತಗೊಂಬಂದು ಒಂದು ಪಾಯಿಂಟ್ ತಗೊಂಡಾಗ ರಷ್ಯಾ ದೇಶ. ಯಾವ ದೇಶ? ರಷ್ಯಾ. ಹಾಗಾದ್ರೆ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಆರ್ಥಿಕ ಯೋಜನೆ ರೂಪಿಸಿದ ದೇಶ ರಷ್ಯಾ 1928. ಆ ದೇಶದ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತ್ತು. ಅವಾಗ ಏನಪ್ಪ ಯೋಜನೆಗಳನ್ನ ಹಾಕಿಕೊಂಡ್ರು ರಷ್ಯಾ ದೇಶದವರು. ನಮ್ಮ ದೇಶದಲ್ಲಿಯೂ ಸಹ ಅಂತ ಆರ್ಥಿಕ ಪರಿಸ್ಥಿತಿ ಬರಬಹುದು, ನಾವು ಕೂಡ ಏನಪ್ಪ ಅಂದ್ರೆ ಯೋಜನೆಗಳನ್ನ ರೂಪಿಸಿಕೊಳ್ಳೋಣ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಚಿಂತನೆಗೆ ಒಳಪಟ್ಟ ವ್ಯಕ್ತಿ ಯಾರು? KSPMC ಕ್ವಶನ್ ಆಗಿದೆ. ಏನ್ ಕ್ವಶನ್ ಆಗಿದೆಪ್ಪ ಅಂದ್ರೆ ಭಾರತ ದೇಶದಲ್ಲಿಯೂ ಸಹ ಆರ್ಥಿಕ ಯೋಜನೆಗಳನ್ನ ಅಥವಾ ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರೋಣ ಅಂತೇಳಿ ಮೊದಲ ಬಾರಿಗೆ ಚಿಂತನೆಗೆ ಒಳಪಟ್ಟ ವ್ಯಕ್ತಿ ಯಾರು ಅಂದ್ರೆ 1934 ತಮಗೆ ಗೊತ್ತಿರುವ ಹಾಗೆ ಹೇಳಿ. ವೆರಿ ಗುಡ್ ಸರ್, ಎಂ ವಿಶ್ವೇಶ್ವರಯ್ಯ. ಯಾರೋ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರುವಂತಹ ವ್ಯಕ್ತಿ ಅಂತ ನಾವು ಪ್ರಮುಖವಾಗಿ ನೋಡ್ತೇವೆ. ಹಾಗಾದರೆ ಕ್ವಶನ್ ಏನ್ ಕೇಳ್ತಾ ನೋಡಿ, 1934 ಮೊದಲ ಬಾರಿಗೆ ನಮ್ಮ ದೇಶದ ಆರ್ಥಿಕ ಯೋಜನೆಗಳ ಬಗ್ಗೆ ಚಿಂತನೆಗೆ ಒಳಪಟ್ಟ ವ್ಯಕ್ತಿ ಯಾರನ್ನ ಕ್ವಶನ್ ಕೇಳಿದ್ರೆ ಸರ್ ವಿಶ್ವೇಶ್ವರಯ್ಯ. ಇವಾಗ ಕೃತಿ ಬರೆದ್ರು. ಇದೇ ಕೃತಿ ಯಾವ್ದಪ್ಪ ಅಂದ್ರೆ ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ದ ಪ್ಲಾನ್ಡ್ ನೋಡಿ, ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಬರುತ್ತೆ.
ಅದರದ ಪ್ಲಾನ್ ಎಕನಾಮಿ ಫಾರ್ ಇಂಡಿಯಾ ಅಂತಂದ್ರೆ ಇದರ ಅರ್ಥ ಯೋಜಿತ ಆರ್ಥಿಕ ವ್ಯವಸ್ಥೆ, ಯೋಜಿತ ಆರ್ಥಿಕ ವ್ಯವಸ್ಥೆ ಅಂತ ನಾವು ಕರಿತೇವೆ. ಯೋಜಿತ ಆರ್ಥಿಕ ವ್ಯವಸ್ಥೆ ಅಂತ ಬರೆದವರು ಯಾರು? ಸರ್ ವಿಶ್ವೇಶ್ವರಯ್ಯ. ಅದೇ ದ ಪ್ಲಾನ್ ಎಕನಾಮಿ ಫಾರ್ ಇಂಡಿಯಾ ಅಂತ ನೋಡ್ತೇವೆ. ಈ ಕೃತಿಯಲ್ಲಿ ಏನಂತ ಘೋಷಣೆ ಮಾಡಿರಪ್ಪ ಅಂದ್ರೆ ಒಂದು ಒಳ್ಳೆ ಒಂದು ಸೆಷನ್ ಕೊಟ್ರಿ ಅಂದ್ರೆ ಕೈಗಾರೀಕರಣ ಇಲ್ಲವೇ ವಿನಾಶ, ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಘೋಷಣೆ ಮಾಡಿದ್ರು. ಯಾರು ಘೋಷಣೆ ಮಾಡಿದ್ರು? ಸರ್ ವಿಶ್ವೇಶ್ವರಯ್ಯ. ಯಾರು ಘೋಷಣೆ ಮಾಡಿರಪ್ಪ ಅಂದ್ರೆ ರಷ್ಯಾ ಹೋಗಿದೆ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿದೆ, ಅಲ್ಲಿ ಯೋಜನೆಗಳನ್ನ ತಯಾರಿಸ್ಕೊಳ್ತಾರ, ಯೋಜನೆಗಳ ಅಭಿವೃದ್ಧಿ ಏನಂತಾರೆ, ಯೋಜನೆ ಏನಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಳಕತ್ತಾರ, ನಮ್ಮ ದೇಶದಲ್ಲಿ ಅಂತ ಪರಿಸ್ಥಿತಿ ಬರ್ಬೋದು, ಮುಂದಾಲೋಚನೆ ಮೂಲಕ ಏನಪ್ಪಾ ಅಂದ್ರೆ ಪ್ಲಾನ್ ಗಳನ್ನ ಮಾಡಿಕೊಳ್ಳ್ರಿ ಅಂತ ಹೇಳಿ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿ ಘೋಷಣೆಯನ್ನು ಕೂಗಿದಾಗ ಅದರ್ಥ ಯೋಚಿಸಿರಿ ಇಲ್ಲವೇ ನಶಿಸಿರಿ ಅಂತ ಹೇಳಿ ಘೋಷಣೆಯನ್ನು ಕೂಗಿದಾಗ ಅವಾಗ 1937-38ರಲ್ಲಿ ಯಾರಪ್ಪ ಅಂದ್ರೆ ಮಹಾನ್ ವ್ಯಕ್ತಿ ಯಾರು? ಜವಾಹರ್ಲಾಲ್ ನೆಹರು. ಯಾವ ನೆಹರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಆಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಏನಪ್ಪ ಅಂದ್ರೆ ಬಂದು ಏನ್ ಮಾಡಿದಪ್ಪ ಅಂದ್ರೆ ನೆಹರು ಅಂತಕ್ಕಂತ ಏನಪ್ಪಾ ಅಂದ್ರೆ ಒಂದು ಸಮಿತಿಯನ್ನ ಮಾಡಿಕೊಂಡ್ರು. ನೆಹರು ಸಮಿತಿ ಅಂದಾಗ ನಾವು ಇಷ್ಟೆಲ್ಲ ಓದ್ತೇವೆ, ಬಹಳ ಡೀಪ್ ಆಗಿ ಓದ್ತೇವೆ, ನೆಹರು ಸಮಿತಿ ಡೆಪ್ತ್ ಆಗಿ ಓದ್ತೇವೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ 2 ಪಾಯಿಂಟ್ ಏನಂದ್ರೆ ನೆಹರು ಸಮಿತಿ ಮಾಡಿಕೊಂಡ ಕೈಗಾರಿಕಾ ವಿನಾಶ ಘೋಷಣೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಇವರು ಬಂದು ನೆಹರು ಸಮಿತಿಯನ್ನು ಮಾಡಿಕೊಂಡು ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಸಂಸ್ಥೆಗಳು ಕೈಗಾರಿಕೆಗಳು ಕಾರ್ಖಾನೆಗಳು ಸರ್ಕಾರಕ್ಕೆ ಮಾರ್ಪಡಿಸಬೇಕು, ಕೊಡಬೇಕು. ಹಾಗೂ ನೆಕ್ಸ್ಟ್ ಏನಪ್ಪಾ ಅಂದ್ರೆ 5 ವರ್ಷವರೆಗೆ ಯೋಜನೆಗಳನ್ನ ಹಾಕಿಕೊಳ್ಳೋಣ ಅಂತ ಹೇಳಿ ಡಿಸ್ಕಸ್ ಮಾಡಿದ ಚರ್ಚೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಅದೇ ಮಹಾನ್ ವ್ಯಕ್ತಿ ಯಾರು? ಜವಾಹರ್ಲಾಲ್ ನೆಹರು. ಅದಕ್ಕೆ ಕ್ವಶನ್ ಕೇಳಿದಾರ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದ್ರೆ ಪಂಚವಾರ್ಷಿಕ ಯೋಜನೆ ಪಿತಾಮಹ ಯಾರು ಕರೀತಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರನ್ನು ಕರೆಯಲಾಗುತ್ತದೆ. ಯಾರು ಕರಿತೇವ್ರಿ? ಜವಾಹರ್ಲಾಲ್ ನೆಹರು. ಕ್ವಶನ್ ನೋಡಿ, ಪಂಚವಾರ್ಷಿಕ ಯೋಜನೆ ಪಿತಾಮಹ ಜವಾಹರ್ಲಾಲ್ ನೆಹರು ಆದರೆ ದೇಶದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ರೈಟ್ ಆನ್ಸರ್ ಹೇಳಿ. ಅದೇ ಯಾರೋ? ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, ದೇಶದ ಆರ್ಥಿಕ ಯೋಜನೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ಯೋಜನೆಗಳ ಬಗ್ಗೆ ಚಿಂತನೆಗೆ ಒಳಪಟ್ಟ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಯೋಜಿತ ಆರ್ಥಿಕ ವ್ಯವಸ್ಥೆ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯ. ನೆನಪಿಟ್ಟುಕೊಳ್ಳಿ, ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಓಕೆ, ಈ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಈ ರೀತಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡುವಂತ ವೇಳೆಯಲ್ಲಿ ಮುಂದೆ ಏನಪ್ಪಾ ಅಂದ್ರೆ ಯಾವಾಗ ಬಂದು ಈ ರೀತಿ ನೆಹರು ಸಮಿತಿ ಮಾಡಿಕೊಂಡು ಕೈಗಾರಿಕೆಗಳನ್ನ ಬಿಟ್ಟುಕೊಡ್ಬೇಕಂದ್ರೆ 5 ವರ್ಷ ಹಾಕೋಣ ಅಂತ ಡಿಸ್ಕಸ್ ಮಾಡಿದಾಗ ಅವಾಗ 1944ರಲ್ಲಿ ಮಹಾನ್ ವ್ಯಕ್ತಿಗಳು ಟಾಟಾ ಬಿರ್ಲಾ, MN ರಾಯ್, SN ಅಗರ್ವಾಲ್ ಅಂತ ತಿಳ್ಕೊಂಡು 3 ಜನ ಪ್ಲಸ್ ಒಂದು 5 ಜನ 8 ಜನ ಉದ್ಯಮಿಗಳು ಸೇರಿಕೊಂಡು ಕೆಲವೊಂದು ಕೈಗಾರಿಕೆ ಕಾರ್ಖಾನೆಗಳನ್ನು ಸರ್ಕಾರಕ್ಕೆ ಮಾರ್ಪಡಿಸಿದರು. ಅವಾಗ ಪ್ರತ್ಯೇಕವಾಗಿ 1945ರಲ್ಲಿ ಏನಪ್ಪಾ ಅಂದ್ರೆ ಈ ಯೋಜನೆ ಸ್ಥಾಪನೆ ಆಗಬೇಕು, ಜಾರಿಗೆ ತರಬೇಕಂತ ಏನಪ್ಪಾ ಅಂದ್ರೆ ಸಭೆ ಸೇರಿದಾಗ ವಿಫಲಗೊಂಡು. ಕಾರಣ ಎಸ್ಟೀಮ್ ಆಗಿದ್ದ 2ನೇ ಮಾರ್ಚ್ ತರುವಾಯ ವಿಫಲಗೊಂಡ ನಂತರ 1950 ಮಾರ್ಚ್ ಅಷ್ಟಪ್ಪ ಅಂದ್ರೆ 15ರಂದು ಪ್ರತ್ಯೇಕವಾಗಿ ಯೋಜನಾ ಆಯೋಗವನ್ನ ನಮ್ಮ ದೇಶದಲ್ಲಿ ಜಾರಿಗೆ ತರಲಾಯಿತು. ಓಕೆ, ಹಾಗಾದ್ರೆ ಯೋಜನಾ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರ 1950 ಮಾರ್ಚ್ 15ರಂದು ನೋಡ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಇದರ ಬದಲಾಗಿ ಮುಂದೆ ಬಂದಿದ್ದೆ ಯಾವ್ದಪ್ಪ ಅಂದ್ರೆ ನೀತಿ ಆಯೋಗ. ಅದು ಬರುಕಿನ ಫುರದಲ್ಲಿ ಯೋಜನೆಗಳ ಬಂದ ಪಂಚವಾರ್ಷಿಕ ಬರುತ್ತಾವ, ಮುಂದೆ ನೀತಿ ಬರುತ್ತ. ಜಸ್ಟ್ 2 ನಿಮಿಷ ನೋಡ್ಕೊಂಡ್ರನ್ನ ಇನ್ನೊಂದ್ಸಲ, ಯಾಕಂದ್ರೆ ಯಾವ ರೀತಿ ಕ್ವಶನ್ ಬಂದ ತಿಳ್ಕೊಂಡು. ಹಾಗಾದ್ರೆ ಇಲ್ಲಿ ನೇರ ವಿಷಯಕ್ಕೆ ಯೋಜನಾ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ? 1950 ಮಾರ್ಚ್ 15ರಂದು. ಹಾಗಾದ್ರೆ ಯೋಜನಾ ಆಯೋಗದ ಪ್ರಮುಖವಾಗಿ ರಚನೆ ಅಥವಾ ಆಡಳಿತ ಮಂಡಳಿ ಹೆಂಗಿರುತ್ತ ಅಂತ ನೋಡಿದಾಗ ಯಾವಾಗಲೂ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರಪ್ಪ ಅಂತಂದ್ರೆ ಪ್ರಮುಖವಾಗಿರುವಂತಹ ಪ್ರಧಾನಮಂತ್ರಿಗಳು. ನೆನಪಿಟ್ಟುಕೊಳ್ಳಿ, ಯಾರು? ಪ್ರಧಾನಮಂತ್ರಿಗಳು. ಯೋಜನಾ ಆಯೋಗದ ಅಧ್ಯಕ್ಷ ಪ್ರಧಾನಮಂತ್ರಿಗಳು, ಉಪಾಧ್ಯಕ್ಷ ಪ್ರಧಾನಿ ಆಯ್ಕೆ ಮೇರೆಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆಯ ಸಚಿವರು, ಕೇಂದ್ರ ಆಡಳಿತ ಪ್ರದೇಶದ ಗವರ್ನರ್ಗಳು ಸಹ ಏನಪ್ಪಾ ಅಂದ್ರೆ ಯೋಜನಾ ಆಯೋಗದಲ್ಲಿ ಸದಸ್ಯರಾಗಿ ಭಾಗವಹಿಸಿರುತ್ತಾರ. ವರ್ಷದಲ್ಲಿ 2 ಸಲ ಏನಪ್ಪಾ ಅಂದ್ರೆ ಸಭೆಯನ್ನು ಕರೆಯುವಂತದ್ದು. ಓಕೆ, ಈಗ ಏನಪ್ಪಾ ಅಂದ್ರೆ ಇದರ ಬದಲಾಗಿ ಯಾವ್ದು ಬಂತಪ್ಪ ಅಂದ್ರೆ ನೀತಿ ಆಯೋಗ ಬಂತು. ಯಾವ್ದು ಬಂತು? ನೀತಿ ಆಯೋಗ. ಯಾವುದರ ಬದಲಾಗಿ? ಯೋಜನಾ ಆಯೋಗದ ಬದಲಾಗಿ ಯಾವ್ದು ಬಂತೇಳಿ? ನೀತಿ ಆಯೋಗ. ಹಾಗಾದ್ರೆ ಯೋಜನಾ ಆಯೋಗದ ಅಧ್ಯಕ್ಷರೇ ಯಾರಾಗಿರ್ತಾರ ಅಂತ ಕೇಳಿದಾಗ ಯಾರಂತ ಹೇಳ್ತೀರಿ? ಪ್ರಧಾನಿ ಅಂತ ಹೇಳ್ತೀವಿ.
ಈಗ ಇದು ಹೋಯ್ತಂದ್ರೆ ಯಾವ್ದು ಅಂತ ಹೇಳಿದ್ರೆ ನೀತಿ ಆಯೋಗ ಬಂತು. ಹಾಗಾದ್ರೆ ನೀತಿ ಬಂದಾಗ ಎನ್ ಮೀನಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಟ್ರಾನ್ಸ್ಫರಿಂಗ್ ಆಫ್ ಇಂಡಿಯಾ, ರಾಷ್ಟ್ರೀಯ ಪರಿವರ್ತನಾ ಮಂಡಳಿ. ಕ್ವಶನ್, ನೀತಿ ಆಯೋಗ ಜಾರಿಗೆ ಬಂದಾಗ ದೇಶದಲ್ಲಿದ್ದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಯಾಕೆ ತಗೊಂಡ್ಬಂದರು ಅವರೇ? ಓಕೆ, ಇಲ್ಲಿ ನೋಡಿ, ನೀತಿ ಆಯೋಗವನ್ನ ಮೊದಲ ಬಾರಿಗೆ ಘೋಷಣೆ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅವರೇ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ. ಯಾವ ಮೋದಿ? ನರೇಂದ್ರ ಮೋದಿ ಆಗಿರುವಂತವರು ಘೋಷಣೆ ಮಾಡಿದ್ರು. ಎಷ್ಟನೇ ಇಶ್ಯೂ ಅಂದ್ರೆ 2014 ಆಗಸ್ಟ್ ಎಷ್ಟಪ್ಪ ಅಂದ್ರೆ 15ರಂದು ಘೋಷಣೆ ಕೂಗಿದರು. ಹಾಗಾದ್ರೆ ಘೋಷಣೆ ಮಾಡಿದ ನಂತರ ಜಾರಿಗೆ ಯಾವಾಗ ಬಂತು ಅಂತ ಕೇಳಿದಾಗ 1/1/2015 ಏನಪ್ಪ ಅಂದ್ರೆ ನೀತಿ ಆಯೋಗ ನಮ್ಮ ದೇಶದಲ್ಲಿ ಜಾರಿಗೆ ಬಂತು. ಹಾಗಾದ್ರೆ ಜಾರಿಗೆ ಬಂದ ಮೇಲೆ ಪ್ರಮುಖ ಏನಪ್ಪ ಅಂದ್ರೆ ಇದರ ಅಧ್ಯಕ್ಷರೇ ಆಗಿರ್ತಾರ. ಅಧ್ಯಕ್ಷರು, ನೀತಿ ಆಯೋಗದ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದಾಗ ನೀತಿ ಆಯೋಗದ ಅಧ್ಯಕ್ಷರು ಅಂತ ಬಂದಾಗ ವಿದ್ಯಾರ್ಥಿಗಳೇ ಯಾವಾಗ್ಲೂ ಪ್ರಧಾನಿ ಆಗಿರ್ತಾರೆ. ಮತ್ತೆ ಇಲ್ಲಿ ಏನಿರಲ್ಲ ಸರ್? ಹೌದ್ರಿ, ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಿ, ಅದರ ಬದಲಾಗಿ ಬಂದು ನೀತಿ ಆಯೋಗ. ಸರ್, ನೀತಿ ಆಯೋಗ ಯಾಕೆ ಜಾರಿಗೆ ಬಂತು? ಈ ಯೋಜನೆ ಯಾಕೆ ರದ್ದುಪಡಿಸಿದ್ರು? ನೋಡಿ, 1950 ಹಿಡ್ಕೊಂಡು ಸುಮಾರು 2000 ಎಷ್ಟಪ್ಪ ಅಂದ್ರೆ 64 ವರ್ಷಗಳ ಕಾಲ ಬರೀ 5 ವರ್ಷಕ್ಕೊಮ್ಮೆ ಯೋಜನಾ ಪ್ಲಾನ್ ಇದ್ದಿದ್ದು. ಬಟ್ ಇದನ್ನ ರದ್ದುಪಡಿಸಿ ದೀರ್ಘಾವಧಿ ಯೋಜನೆಗಳು, ಯಾವ ಯೋಜನೆಗಳು? ದೀರ್ಘಾವಧಿ ಯೋಜನೆ ಜಾರಿಗೆ ಉದ್ದೇಶದಿಂದ ನೀತಿ ಆಯೋಗವನ್ನ ಪ್ರಮುಖವಾಗಿ ಏನಪ್ಪ ಅಂದ್ರೆ ಜಾರಿಗೆ ತಗೊಂಡ್ರೆ ಅಂತ ನೋಡ್ತೇವೆ. ಹಾಗಾದ್ರೆ ಅಧ್ಯಕ್ಷರು ಯಾರು ನೀತಿ ಆಯೋಗದ? ಪ್ರಧಾನಮಂತ್ರಿ. ಸರ್, ಉಪಾಧ್ಯಕ್ಷರು ಯಾರು ಅಂದ್ರೆ ಅಧ್ಯಕ್ಷರ ಆಯ್ಕೆ ಮೇರೆಗೆ. ಹಾಗಾದ್ರೆ ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತ ಕೇಳಿದಾಗ, ಪ್ರಸ್ತುತ ಅಂತ ಕೇಳಿದಾಗ ಮೊದಲೊಂದಿಗೆ ಅರವಿಂದ್ ಪನಗರಿಯ ಮೊದಲು ಪ್ರಾರಂಭದಲ್ಲಿ, ಈಗ ಪ್ರಸ್ತುತ ರಾಜೀವ್ ಕುಮಾರ್ ಆಗಿರುವಂತಹ ವ್ಯಕ್ತಿ ಅಂತ ನೋಡ್ತೀವಿ. ಅಲ್ಲ, ನೆಕ್ಸ್ಟ್ ಈಗ ಪ್ರಸ್ತುತ ಇರೋ ರಾಜೀವ್ ಕುಮಾರ್. ಯಾವ ಕುಮಾರ್ ರೀ? ರಾಜೀವ್ ಕುಮಾರ್ ಅಂತ ನಾವು ನೋಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಕಂಡು ಬರುವಂತವರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು. ಆಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಮೀನಿಂಗ್ ಕೇಂದ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರು. ಆಮೇಲೆ ಕೇಂದ್ರ ಆಡಳಿತ ಪ್ರದೇಶದ ಗವರ್ನರ್ಗಳು, ನೆನಪಿಟ್ಟುಗಳು, ಗವರ್ನರ್ಗಳು. ಆಮೇಲೆ ಅಲ್ಪಾವಧಿ ಸದಸ್ಯರು. ನೆಕ್ಸ್ಟ್ ಪೂರ್ಣ ಅವಧಿ ಸದಸ್ಯರು, ಅಲ್ಪಾವಧಿ ಮತ್ತು ಪೂರ್ಣ ಸದಸ್ಯರು. ಆಮೇಲೆ ಒಬ್ರೇನಪ್ಪ ಅಂದ್ರೆ ಸಿಇಒ ಅಂತ ಇರ್ತಾರೆ, ಇಂಪಾರ್ಟೆಂಟ್. ಸಿಇಒ ಅಂತ ಹೇಳ್ಕೊಂಡು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮೊದಲಿದ್ದವ್ರು ಯಾರು? ಸಿಂಧುಶ್ರೀ ಕುಲ್ಲರ್. ಪ್ರಸ್ತುತ ಯಾರಪ್ಪ? ಅಮಿತಾಬ್ ಕಾಂತ್ ಅಂತ ನಾವು ಕರಿತೀವಿ. ಇದು ಎಕ್ಸಾಮ್ ದಾಗ ಬಹಳ ಸಲ ಕ್ವಶನ್ ಆಗಿರುವಂತದ್ದು. ನೀತಿ ಆಯೋಗ ಯಾವುದರ ಬದಲಾಗಿ ಬಂತು? ಯೋಜನಾ ಬದಲಾಗಿ ಬಂತು. ಈ ರೀತಿ ಏನಪ್ಪ ಅಂದ್ರೆ ಕ್ವಶನ್ ಆಗಿರ್ತಾವೆ ವಿದ್ಯಾರ್ಥಿಗಳೇ. ಇದನ್ನು ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಅರ್ಥೈಸಿಕೊಳ್ಳಿ ಅಂತ ನಾವು ನೋಡ್ತೇವೆ ಪ್ರಮುಖವಾಗಿ. ನಾವು ಹಂಗೆ ನೆಕ್ಸ್ಟ್ ಹೋದಾಗ ಈಗ ನಾವು ನೀತಿ ಆಯೋಗ ಬಗ್ಗೆ ಡಿಸ್ಕಸ್ ಮುಂದೆ ಬರ್ತದೆ. ದೀರ್ಘಾವಧಿಗಳು ಸ್ಟಾರ್ಟ್ ಆಗಿದ್ದೇವೆ. ಬಟ್ 1950 ಹಿಡ್ಕೊಂಡು 2014ವರೆಗೆ ಪಂಚವಾರ್ಷಿಕ ಬರ್ತಾವಲ್ಲ, ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ, ಮಾಡಲೇಬೇಕಾಗಿರುವಂತದ್ದು. ಓಕೆ, ನೇರವಾಗಿ ಹೋಗ್ಬಿಡೋಣ ವಿಷಯಕ್ಕೆ ಹೋಗೋಣ. ಈಗ ನೇರವಾಗಿ ಯೋಜನಾ ಆಯೋಗ ಆದ್ಮೇಲೆ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳು. ಹಾಗಾದ್ರೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಜವಾಹರ್ಲಾಲ್ ನೆಹರು. ಓಕೆ, ಅದರ ಆಧುನಿಕ ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ, ಎಷ್ಟು ಹೋಗೋಣ ಅಂತ ಮುಂದ್ಗಡೆ. ಪ್ರಮುಖವಾಗಿ ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಯೋಜನೆಗಳಂತ ಬಂದಾಗ ಪಂಚವರ ಎಷ್ಟು? 5. ಓಕೆ, ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನಾವು 1ನೆಯ ಪಂಚವಾರ್ಷಿಕ ಯೋಜನೆ ಅವಧಿ ಬಂದಾಗ 1950 56. ಸ್ವಲ್ಪ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಂತ. 1956 61. ನೆಕ್ಸ್ಟ್ 1960 66. ನೆಕ್ಸ್ಟ್ 1969 74. ಅದ್ರ ಇಲ್ಲಿ ಗ್ಯಾಪ್ ಆಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 1974 79. 1980 ನೆಕ್ಸ್ಟ್ 85. ನೆಕ್ಸ್ಟ್ 1980 90. ನೆಕ್ಸ್ಟ್ 1992 97. 80 85. 80 90. 92 97. ನೆಕ್ಸ್ಟ್ 1997 2002.
ನೆಕ್ಸ್ಟ್ 2002ರಿಂದ 2007 ಆಗಿರುವಂತದ್ದು ನೆನಪಿಟ್ಟುಕೊಳ್ಳಿ. 80ರಿಂದ 90, 92ರಿಂದ 97, 97ರಿಂದ 2002, 2002ರಿಂದ 2007. ನೆಕ್ಸ್ಟ್ 2007ರಿಂದ 2012, 2012ರಿಂದ 2017 ಏನಪ್ಪಾ ಅಂದ್ರೆ ಪಂಚವಾರ್ಷಿಕ ನಿರ್ದೇಶನ ಜಾರಿಗೆ ಬಂದಿತ್ತು. ಓಕೆ, ಹಾಗಾದ್ರೆ ನೋಡಿ ರಿಪೀಟ್ ಮಾಡ್ತೀನಿ ಅಂತ. ಇದು 1, 2, 3, 4, 5, 6, 7, 8, 9, 10, 11, 12 ಆಗಿರುವಂತದ್ದು 12 ಯೋಜನೆಗಳು. ಇಲ್ಲಿ ಒಳಗೆ 2000 ಸ್ಟಾರ್ಟ್ ಆಗಿತ್ತು. 2014 ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಇಲ್ಲಿ ರದ್ದುಪಡಿಸಿ ಯಾವ್ದು ಬಂತಪ್ಪ ಅಂದ್ರೆ ನೀತಿ ಆಯೋಗ ಜಾರಿಗೆ ಬಂತು ಅಂತ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಫಾಸ್ಟ್ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಅಧ್ಯಕ್ಷರು ನೋಡಿ, 1ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಾಗಿದ್ರು ಅಂತ ಎಕ್ಸಾಮ್ ದಾಗ ಒಂದ್ಸಲ ಕ್ವಶನ್ ಆಗಿದೆ. ಯಾರಾಗಿದ್ರು? ವೆರಿ ಗುಡ್, ಜವಾಹರ್ಲಾಲ್ ನೆಹರು, ನಾಟ್ ಜಬ್ಬರ್ಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಆಗಿರುವಂತದ್ದು. ಓಕೆ, ಅಧ್ಯಕ್ಷರು ಜವಾಹರ್ಲಾಲ್ ನೆಹರು, 2ನೇದು ಜವಾಹರ್ಲಾಲ್ ನೆಹರು, 3ನೇದು ಜವಾಹರ್ಲಾಲ್ ನೆಹರು, 4ನೇದು ಶ್ರೀಮತಿ ಇಂದಿರಾ ಗಾಂಧಿ, ನೆಕ್ಸ್ಟ್ ಶ್ರೀಮತಿ ಇಂದಿರಾ ಗಾಂಧಿ, 6ನೇದು ಶ್ರೀಮತಿ ಇಂದಿರಾ ಗಾಂಧಿ, 7ನೇದು ನೆಕ್ಸ್ಟ್ ರಾಜೀವ್ ಗಾಂಧಿ, 8ನೇದು ಪಿ.ವಿ. ನರಸಿಂಹ, 9 ಅಟಲ್ ಬಿಹಾರಿ ವಾಜಪೇಯಿ, 10 ಅಟಲ್ ಬಿಹಾರಿ ವಾಜಪೇಯಿ, 11 ಯಾರಪ್ಪ ನಿಮ್ಮ ಸರ್ ಮನಮೋಹನ್ ಸಿಂಗ್, ನೆಕ್ಸ್ಟ್ 12 ಏನಪ್ಪ ಕ್ರಮದಲ್ಲಿ ಮನಮೋಹನ್ ಸಿಂಗ್ ಅಂತ ನೋಡ್ತೀವಿ. ಇಲ್ಲಿ ಏನಾಗಿತ್ತಪ್ಪ ಅಧ್ಯಕ್ಷ ಅಂತಂದಾಗ ಪ್ರಾರಂಭದ ಅವಧಿಯಲ್ಲಿ ಯಾರಿದ್ದು ಅವ್ರ ಅಧ್ಯಕ್ಷ ಅಂತ ಕರಿತೀವಿ. ಒಳಗಡೆ 4 ಜನ, 8ನೇ ಯೋಜನೆ ತಗೊಂಡಾಗ 4 ಜನ ಅಧ್ಯಕ್ಷರು ಮುಗಿರ್ತಾರಲ್ಲಿ, ಹೌದಾ? ಈಗ ನೆಕ್ಸ್ಟ್ ಯಾಕಂದ್ರೆ ಇಲ್ಲಿ ನಾವು ಈ 6 ಯೋಜನೆಗಳಿಗೆ ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಅಷ್ಟೇ ಹೇಳ್ಬೋದು. ಮುಂದೆ ಬಂದ್ರೆ 8 ಜನ ಮುಂದೆ ಹೋಗಿದ್ದಾರೆ. ಹಿಂಗಾಗಿ ಸರ್ ಅವ್ರ ಅಧ್ಯಕ್ಷರಲ್ರಿ ಇಲ್ಲಿ ಹಾಕೋದಕ್ಕೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸರಿ, ಹಾಗಾದ್ರೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿದ್ರು. ಉಪಾಧ್ಯಕ್ಷರು ಯಾರಿದ್ರು 1ನೇ ಯೋಜನೆ ಅಂತ ಬಂದಾಗ ಯಾರಾಗಿದ್ರು? ಗುಲ್ಜರ್ಲಾಲ್ ನಂದಾ ಅಂತಿದ್ರು. ಗುಲ್ಜರ್ಲಾಲ್ ನಂದಾ ಏನಾಗಿದ್ರು? ಉಪಾಧ್ಯಕ್ಷರಾಗಿದ್ರು. 1ನೇದು ನೋಟ್ ಮಾಡ್ಕೋಬಹುದು. 7ನೇದೇನಪ್ಪ ವಿ ಟಿ ಕೃಷ್ಣಮಾಚಾರಿ ಆಗಿದ್ರು. ಸರ್ ವಿ ಟಿ ಕೃಷ್ಣ ಅವ್ರು ಒಬ್ಬರೇ ಇದ್ರು, ಮತ್ತೆ ಇನ್ನೊಂದು 3 ಜನ ಆಗಿರಬಹುದು. ಪ್ರಾರಂಭದಲ್ಲಿ ಯಾರಿದ್ರಲ್ಲ ಅವ್ರು ಅಷ್ಟೇ ಮೆನ್ಷನ್ ಮಾಡಕತ್ತಿರೋಣ. ಓಕೆನಾ? ಇಲ್ಲಿ ಏನಪ್ಪ ಗುಲ್ಜರ್ಲಾಲ್ ನಂದಾ ಇದ್ರು ಬರೆದವರು. ನೆಕ್ಸ್ಟ್ 4ನೇದಪ್ಪ ಡಿ.ಆರ್. ಗಾಡಿಗಳು ಅಂತಿದ್ರು. 5 P.N. ಅಕ್ಸರ್ ಅಂತಿದ್ರು. 6 N.D. ತಿವಾರಿ ಅಂತೇಳಿ ಉಪಾಧ್ಯಕ್ಷ ಆಗಿದ್ರು ಅಂತ ನೋಡ್ತೇವೆ. ಹಾಗಾದ್ರೆ 7 ಯಾರಿದ್ರು ಸರ್? 6 ಮುಗಿದು 7 ಯಾರಿದ್ರು? ಪ್ರಣವ್ ಮುಖರ್ಜಿ ಆಗಿದ್ರು. 8 ಯಾರಿದ್ರು? ಮನಮೋಹನ್ ಸಿಂಗ್ ಇದ್ರು ಅಂತ ನೋಡ್ತೇವೆ. ಹಾಗಾದ್ರೆ 9 ಯಾರಿದ್ರು? ಮಧು ದಂಡಾವತಿ ಅಂತ ಆಗಿದ್ರು. ಸರ್ 10 ಯಾರಿದ್ರು ಅಂತಂದ್ರೆ 10ನೇದು ಯಾರಾಗಿದ್ರು? ಇಂಪಾರ್ಟೆಂಟ್ ಕೆ.ಸಿ. ಪಂತ್ ಅಂತ ಆಗಿದ್ರು. 11 ಮಾಂಟಿಂಗ್ ಸಿಂಗ್ ಅಹಲುವಾಲಿಯಾ, 12 ಕಾರಣದಲ್ಲಿ ಮಾಂಟಿಂಗ್ ಸಿಂಗ್ ಅಹಲುವಾಲಿಯಾ ಅಂತ ಆಗಿದ್ರು ಅಂತ ನಾವು ನೋಡ್ತೇವೆ. ಹೀಗೇನಪ್ಪ ಅಂದ್ರೆ ಇಲ್ಲಿ ಪ್ರಮುಖ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ರು. ಒಂದೊಂದು ಯೋಜನೆಗಳಿಗೆ ಉಪಾಧ್ಯಕ್ಷರು 4 ಜನ ಆಗಿದ್ದಾರೆ ಸರ್. ಒಂದು ಯೋಜನೆ ಅಧ್ಯಕ್ಷರು ಸೇರಿದ್ದಾರೆ, ಪ್ರಧಾನಿಗಳು 3 ಜನ ಬಂದಿದ್ದಾರೆ ಅಂತ ನಾವು ನೋಡ್ತೇವೆ ಪ್ರಮುಖವಾಗಿ. ಓಕೆ, ಹಾಗಾದ್ರೆ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ನೋಡ್ಕೊಂಡ್ಮೇಲೆ ಸರ್ ಆದ್ಯತೆ ಏಕೆ ಕೊಟ್ಟು ಇವು ಮೊತ್ತ ಅದ ಸರ್. ಮೊತ್ತ ಯಾಕಂದ್ರೆ ಸಾಕಷ್ಟು ಯೋಜನೆಯಲ್ಲಿ ಕೆಲವೊಂದು ವೇರಿಯೇಷನ್ ಇರ್ತಾವ ಮೊತ್ತಗಳು. ಯಾಕೆ ವೇರಿಯೇಷನ್ ಆಗಿರ್ತಪ್ಪ ಅಂದ್ರೆ ಸವಕಳಿ ವೆಚ್ಚ, GDP ವ್ಯತ್ಯಾಸ ಆಗಿ ಬರುತ್ತಾರೆ. ಓಕೆ, ಇಲ್ಲಿ ನೋಡಿ 2069 ಕೋಟಿ ಅಮೌಂಟ್ ಆಗಿರುವಂತದ್ದು 1ನೇ ಯೋಜನೆ ಮೊತ್ತ. ಇಷ್ಟು ಅಮೌಂಟ್ ಒಳಗೆ ದೇಶನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಂತ ಸರ್ಕಾರ ಕೊಟ್ಟಿದ್ದು ನೋಡ್ತೀವಿ. 1ನೇದು ಕೃಷಿಗೆ ಆದ್ಯತೆ ಕೊಡ್ತು, 2ನೇದು ಕೈಗಾರಿಕತೆ ಚಾಲನೆ ಕೊಡ್ತು, 3ನೇದು ಕೃಷಿಗೆ ಕೊಟ್ಟಿತ್ತು, ಸಾರಿಗೆ ಸಂಪರ್ಕ ಕೊಟ್ಟಿತ್ತು, ಸಾರಿಗೆ ಸಂಪರ್ಕ ಕೊಟ್ಟಾಗ ವಿಫಲಗೊಂಡ ಕೃಷಿ ಕೊಡ್ತು, ಕೃಷಿ ಮತ್ತು ನೀರಾವರಿ 4ನೇದು ಕೊಡ್ತು, 5 ಬಡತನ ಕೊಡ್ತು, ನಿರುದ್ಯೋಗ ಕೊಡ್ತು, 6 ಏನಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಕೊಡುವಂತದ್ದು ಕೊಡ್ತು, 7 ಶಕ್ತಿ ಸಂಪನ್ಮೂಲ, 8 ಮಾನವ ಸಂಪನ್ಮೂಲ ಅಂತ ನೋಡ್ತೇವೆ. ನೆಕ್ಸ್ಟ್ 9 ಏನಪ್ಪ ಗ್ರಾಮೀಣ ಅಭಿವೃದ್ಧಿ ಅಂತ ನೋಡ್ತೇವೆ. 10 ಮತ್ತೆ ಬಡತನ ಮತ್ತು ನಿರುದ್ಯೋಗ ಅಂತ ನೋಡ್ತೇವೆ. 11 ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ಬರುವಂತದ್ದು ಇವತ್ತಿಗೆ 12ಆಗಿರುವಂತದ್ದು ಶಿಕ್ಷಣ ಮತ್ತು ಆರೋಗ್ಯ ಅಂತ ನೋಡ್ತೇವೆ. ಹೀಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ವಿಷಯಗಳನ್ನ ಒಳಗೊಂಡಿರುವಂತದ್ದು. ಕೆಲವೊಂದು ಕೊಟ್ಟಲ್ಲ ಸರ್ ಕೃಷಿಗಂದೆ ಓಕೆ, ಕೆಲವೊಂದು ಆಹಾರ ಅಂತ ಬರೀತಾರೆ, ಸರಿ ತಪ್ಪಂತಲ್ಲ, ಬಟ್ ಮೀನಿಂಗ್ ಬೇರೆ ಬೇರೆ ಕೊಡೋದಲ್ಲ, ಒಂದೇ ಕೊಡ್ತಾವ, ಅಲ್ಲಿ ಏನಪ್ಪಾ ವರ್ಡ್ಸ್ ಎಲ್ಲ ಬೇರೆ ಆಗಿರ್ತಾವ. ಓಕೆ, ಈ ರೀತಿ ಏನಪ್ಪಾ ಪಂಚವಾರ್ಷಿಕಗಳು ಅಂದಾಗ ಇಲ್ಲಿ ಪ್ರಮುಖವಾಗಿರುವಂತದ್ದು ನಿಮಗೆ ನಾನು ಇಲ್ಲಿ ಒಂದ್ ಸ್ವಲ್ಪ ವಿಲೋಮ ಮಾಡಿಕೊಟ್ಟೆ, ಇಲ್ಲೊಂದ್ ಸ್ವಲ್ಪ ವಿಲೋಮ ಮಾಡ್ಕೋ, ಇಲ್ಲೊಂದು ಸರ್ ಯಾಕೆ ಇಲ್ಲಿ ವಿಲೋಮ ಮಾಡ್ಕೊಂಡು ಅಂತ ನೋಡ್ಬೇಕಾಗತ್ತಾ? ಇವು ಎಕ್ಸಾಮ್ ಯಾವಾಗ್ಲೂ ಬರುವಂತದ್ದೇ. ಓಕೆ, ಹಾಗಾದ್ರೆ 1ನೇ ಯೋಜನೆ 2ನೇ ಯೋಜನೆಗಿಂತ ಇಂಪಾರ್ಟ್ ಆಗಿರುವಂತದ್ದು 3ನೇ ಪಂಚವಾರ್ಷಿಕ ಯೋಜನೆ ಅಂತ ಬರುತ್ತಾ. 3ನೇ ಯೋಜನೆ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡೋ ವಿದ್ಯಾರ್ಥಿಗಳೇ. ಯಾಕೆ 3ನೇ ತಗೊಂಡಪ್ಪ ಅಂದ್ರೆ ಎಷ್ಟು ಸಲ ಎಕ್ಸಾಮ್ ಕ್ವಶನ್ ಅರೈಸ್ ಆಗಿದ್ದಾವ ನೋಡ್ಕೊಳ್ಳೋಣ. ಓಕೆ, ಹಾಗಾದ್ರೆ 3ನೇ ಪಂಚವಾರ್ಷಿಕ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಇಸ್ವಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಬಂದಾಗ 3ನೇ ಯೋಜನೆಯದ್ದು ನೋಡಿ. 3ನೇ ಪಂಚವಾರ್ಷಿಕ ಯೋಜನೆ ಆಗಿರುವಂತದ್ದು 1961ರಿಂದ 66 ಅಂತ ನೋಡಿದೆ. ಸ್ವಲ್ಪ ಇದ್ರ ಮೇಲೆ ಗಮನ ಕೊಡಬೇಕು ನಾವು. ಎಷ್ಟೋ ಬಾರಿ ಎಕ್ಸಾಮ್ ಕ್ವಶನ್ ಆಗಿದೆ, ಎಷ್ಟೋ ಬಾರಿ ಕ್ವಶನ್ ಆಗಿದೆ. ಓಕೆ,
ಎಷ್ಟುವರೆಪ್ಪ ಅಂದ್ರೆ ಇಲ್ಲಿ 60-66 ಆಗಿದೆ. ನೋಡ್ಕೊಳ್ಳಿ ಒಂದ್ಸಲ 60-66 ಆಗಿದೆ. ಅದು 3ನೇ ಯೋಜನೆ ಆಗಿರುವಂತದ್ದು. ಓಕೆ, ಆದ್ರೆ ಇಲ್ಲಿ ಅಧ್ಯಕ್ಷ ಅಂತ ಬಂದಾಗ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರು. ಯಾರು? ಜವಾಹರ್ಲಾಲ್ ನೆಹರು ಆಗಿರುವಂತದ್ದು. ಉಪಾಧ್ಯಕ್ಷರು ಅಂತ ಬಂದಾಗ ಗುಲ್ಜರ್ ಲಾಲ್ ನಂದಾ ಅಂತ ನಿಮ್ಗೆ ಹೇಳಿದೆ ನಾನು. ಓಕೆ, ಅದರ ಆದ್ಯತೆ ಕೊಟ್ಟಾಗ ಫಸ್ಟ್ ಗೆ ಸಾರಿಗೆ ಸಂಪರ್ಕ ಕೊಟ್ಟಿತ್ತು, ಆಮೇಲೆ ಕೃಷಿಗೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಆದ್ಯತೆ ಕೊಡ್ತು. ಎಷ್ಟನೇದು? 3ನೇದು. ಸರ್, ಈ 3ನೇ ಪಂಚವಾರ್ಷಿಕ ಯೋಜನೆ ವಿಫಲಗೊಳ್ಳಲು ಕಾರಣವೇನು ಅಂತ ಕೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡ್ಕೊಳ್ಳಿ. 61 ಸ್ಟಾರ್ಟ್ ಆಗಿದ್ದು 1962 ನಮ್ಮ ದೇಶದ ಮೇಲೆ ಚೀನಾ ದಾಳಿ ಮಾಡುತ್ತೆ. ಯಾವ ದೇಶದ ಮೇಲೆ? ಭಾರತ ಮೇಲೆ. 1964 ಮಹಾನ್ ವ್ಯಕ್ತಿ ಜವಾಹರ್ಲಾಲ್ ನೆಹರು ಮರಣ ಹೊಂದಿಬಿಟ್ರು. ನೆಕ್ಸ್ಟ್ 1967 ಪಾಕಿಸ್ತಾನ್ ದಾಳಿ ಮಾಡಿತು. ಯಾವ್ದಾಗ? ಪಾಕಿಸ್ತಾನ್ ದಾಳಿ ಮಾಡಿತು. ನೆಕ್ಸ್ಟ್ 1966 ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಪ್ಪಾ ಅಂದ್ರೆ ಮರಣ ಹೊಂದ್ಬಿಟ್ರು. ಅದೇ 1967 ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬರಗಾಲ ಉಂಟಾಯಿತು. ಯಾವಗಾಲ? ಬರಗಾಲ. ನೋಡಿ, 3ನೇ ಪಂಚವಾರ್ಷಿಕ ವಿಫಲಗೊಳ್ಳಲು ಕಾರಣ ಅಂತ ನೋಡಿದಾಗ 62 ಚೀನಾ ದಾಳಿ ಮಾಡಿತು, 64 ಜವಾಹರ್ಲಾಲ್ ನೆಹರು ಮರಣ ಹೊಂದ್ಬಿಟ್ರು, 65 ಪಾಕಿಸ್ತಾನ ದಾಳಿ ಮಾಡಿತು, 66 ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋದ್ರು. ನೆಕ್ಸ್ಟ್ 66 ಬರಗಾಲ. ಈ ರೀತಿ ಎಲ್ಲಾ ಕಾರಣಗಳಿಂದ ಒಳಗೊಂಡು 3ನೇ ಪಂಚವಾರ್ಷಿಕ ಯೋಜನೆ ವಿಫಲಗೊಂಡಿತು. ಅಲ್ಲಿಗೆ ಸ್ಥಗಿತಗೊಳಿಸಿ 1966ರಿಂದ 1969ರವರೆಗೆ 3 ವರ್ಷಗಳ ಕಾಲ, ಎಷ್ಟು ವರ್ಷ ರೀ? 3 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ವಾರ್ಷಿಕ ಯೋಜನೆಗಳನ್ನ ಹಾಕಿಕೊಳ್ಳಲಾಯಿತು. ಓಕೆ, ಹಾಗಾದ್ರೆ ಇಲ್ಲಿ 3 ವರ್ಷಗಳ ಕಾಲ ವಾರ್ಷಿಕ ಯೋಜನೆ ಹಾಕಿಕೊಂಡಾಗ ಅದಕ್ಕೆ ಇಲ್ಲಿ ಕ್ವಶನ್ 1969 ವಾರ್ಷಿಕ ಯೋಜನೆಗಳ ಅವಧಿ ಅಂತ ಕರಿತೀವಿ. ಇದಕ್ಕೆ ನಾವು ವಾರ್ಷಿಕ ಯೋಜನೆಗಳ ಅವಧಿ ಕರಿತೀವಿ. ಇನ್ನೊಂದರ್ಥ ಹಸಿರು ಕ್ರಾಂತಿ ಅವಧಿ ಕರಿತೀವಿ. ಹಸಿರು ಕ್ರಾಂತಿ ಅವಧಿ ಅಂತ ನೋಡ್ತೇವೆ. ಇನ್ನೊಂದು ರಜಾ ಅವಧಿ ಅಂತ ನೋಡ್ತೀವಿ. ನೋಡಿ, ಇಸ್ವಿಗೆ ಈ ರೀತಿ ಏನಪ್ಪ ಅಂದ್ರೆ ನಮಗೆ ಕ್ವಶನ್ ಬರುವಂತದ್ದು. ವಾರ್ಷಿಕ ಯೋಜನೆ ಅವಧಿ, ಹಸಿರು ಕ್ರಾಂತಿ ಅವಧಿ ಮತ್ತು ರಜಾ ಅವಧಿ. ಯಾವಧಿ? ರಜಾ ಅವಧಿ ಅಂತ ಕರಿತೀವಿ. ಓಕೆ, ಇವು ಎಲ್ಲಾ 3 ಅಂಶಗಳು ಯಾವ ದೇಶದ? 66ರಿಂದ 69. ಈ ರೀತಿ ನಮ್ಮ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದಾಗ, ಪ್ರಾಬ್ಲಮ್ಗಳು, ಸಮಸ್ಯೆಗಳ ಬಂದಾಗ ಈ ಯೋಜನೆ ಸ್ಥಗಿತಗೊಳಿಸಿ ವಾರ್ಷಿಕ ಯೋಜನೆ ಹಾಕೊಂಡ ಮೇಲೆ ಅವಾಗ ನಮ್ಮ ತಿಂಗಳಾಗ ಆಹಾರದ ಕೊರತೆ ಜಾಸ್ತಿ ಇತ್ತು. ಆಹಾರದ ಕೊರತೆ ನೀಗಿಸೋಗೋಸ್ಕರ ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಬೆಳೆ ಒಂದು ಗೋಧಿ ಅಂತ ಬರುತ್ತಾ, ಇನ್ನೊಂದೇನಪ್ಪ ಭತ್ತ ಅಂತ ಬರುತ್ತೆ. ಗೋಧಿ ಮತ್ತು ಭತ್ತ ಅಂತ ಬರುವಂತದ್ದು. ಹಾಗಾದ್ರೆ ಗೋಧಿ ಮತ್ತು ಭತ್ತ ಬರುವಂತದ್ದು ಈ ಆಹಾರದ ಕೊರತೆ ನೀಗಿಸೋಗೋಸ್ಕರ ಅತಿ ಹೆಚ್ಚು ಇಳುವರಿ ಕೊಡುವಂತ ಒಂದು ವೈವಿಧ್ಯತೆಯ ಕಾರ್ಯಕ್ರಮ, ಇಳುವರಿ ಕೊಡುವಂತ ಒಂದು ಬೆಳೆ ಯಾವ್ದಪ್ಪ ಅಂದ್ರೆ ಗೋಧಿಯಾಗಿತ್ತು. ಈ ಗೋಧಿಯನ್ನೇನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ವ್ಯಕ್ತಿ ಅಥವಾ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ ವ್ಯಕ್ತಿ. ನಾರ್ಮನ್ ಬೋರ್ಲಾಗ್ ಏನಂತ ಪರಿಚಯ ಮಾಡಿದಪ್ಪ ಅಂದ್ರೆ ಇದು ಅಧಿಕ ಇಳುವರಿ ಕೊಡುತ್ತಾ ಬೆಳೆಯಬಹುದು ಒಂದು ಕಲ್ಪನೆ. ಹಿನ್ನೆಲೆ ಮತ್ತ ನೋಡ್ಕೊಳ್ಳಿ. ಆದ್ರೆ ಅಧಿಕ ಇಳುವರಿ ಕೊಡುತ್ತಾ ಬೆಳೆಯುವಂತಂದಾಗ ನಮ್ಮ ದೇಶದ ಆರ್ಥಿಕ ಮುಗ್ಗಟ್ಟು ಸಮಸ್ಯೆ, ತಿನ್ನಕ ಆಹಾರದ ಕೊರತೆ ಇತ್ತು. ಆ ಟೈಮ್ದಾಗ ಗೋಧಿಯನ್ನ ನಾವೇನ್ ಮಾಡ್ಕೊಂಡೇವಿ? ಭಾರತಕ್ಕೆ ಆಮದು ಮಾಡಿಕೊಂಡೇವಿ. ಯಾವ ದೇಶಕ್ಕೆ? ಭಾರತಕ್ಕೆ ಆಮದು ಮಾಡಿಕೊಂಡು ಭಾರತದ 2 ರಾಜ್ಯಗಳಾದ ಒಂದು ಪಂಜಾಬ್, ಇನ್ನೊಂದು ಹರಿಯಾಣ, ಒಂದು ಪಂಜಾಬ್ ಇನ್ನೊಂದು ಹರಿಯಾಣ, 2 ರಾಜ್ಯ ಒಳಗೆ ನಾವು ಗೋಧಿಯನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದೀವಿ. ಇನ್ನೊಂದು ಕ್ವಶನ್ ಕೇಳ್ತಾನೆ, ಏನಂದ್ರೆ 2 ರಾಜ್ಯ ಒಳಗೆ ಗೋಧಿಯನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಓಕೆ, ನಾಳೆ ಕ್ವಶನ್ ಕೇಳಬಹುದು. ಇದೇ 2 ರಾಜ್ಯ ಒಳಗೆ ಯಾಕೆ ಗೋಧಿ ಅಂದ್ರೆ ಬೇರೆ ರಾಜ್ಯಕ್ಕೆ ಬೆಳಿಬೋದಾಗಿತ್ತಲ್ಲ ಅಂತ ಕ್ವಶನ್ ಬಂದಾಗ ಅಲ್ಲಿ ಏನಂತಂದ್ರೆ ಇಲ್ಲಿ ಅಧಿಕ ಇಳುವರಿ ಕೊಡುತ್ತಾ ಫಸಲು ಭೂಮಿ ಚೆನ್ನಾಗಿದೆ, ಇಲ್ಲೇ ಬೆಳಿಬಹುದು ಅಂತೇಳಿ ಕಲ್ಪನೆ ಕೊಟ್ಟರು ಯಾರಪ್ಪ? ನಾರ್ಮನ್ ಬೋರ್ಲಾಗ್. ಯಾರಿಗೆ ಕಲ್ಪನೆ ಕೊಟ್ಟರಪ್ಪ ಅಂದ್ರೆ ಆಗಿನ ನಮ್ಮ ದೇಶದಲ್ಲಿ ಕೃಷಿ ಸಚಿವರು ಆಗಿದ್ರು. ಅವರೇ ಯಾರಪ್ಪ ಅಂದ್ರೆ ಡಾಕ್ಟರ್ MS ಸ್ವಾಮಿನಾಥನ್. ಅಂತಕ್ಕಂಥ ಕೃಷಿ ಹೇಳಿದ್ರು. ಇವರಿಗೆ ಅವರು ಸಲಹೆ ಕೊಟ್ಟಾಗ ಅವಾಗ ಏನಪ್ಪ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿಯನ್ನು ಬೆಳೆದೇವಿ. ಅತಿ ಹೆಚ್ಚು ಇಳುವರಿ ಕೊಟ್ಟಂತ ರಾಜ್ಯವಾದ ಪಂಜಾಬ್ ಅಂತ ಕರಿತೀವಿ. ಅದಕ್ಕೆ ಪಂಜಾಬಕ್ಕೆ ಏನಪ್ಪ ಗೋಧಿಯ ಕಣಜ. ಯಾವ ಕಣಜ? ಗೋಧಿಯ ಕಣಜ ಅಂತ ಕರಿತೇವೆ. ಇನ್ನೊಂದು ರೊಟ್ಟಿಯ ಬುಟ್ಟಿ ಅಂತ ನೋಡ್ತೇವೆ. ಇನ್ನೊಂದು ಬ್ರೆಡ್ ಬಾಸ್ಕೆಟ್ ಅಂತ ನೋಡ್ತೇವೆ. ಒಂದು ಗೋಧಿಯ ಕಣಜ, ರೊಟ್ಟಿಯ ಬುಟ್ಟಿ, ಬ್ರೆಡ್ ಬಾಸ್ಕೆಟ್ ಅಂತ ಕರಿತಕ್ಕಂಥ ರಾಜ್ಯವಾದಪ್ಪ ಅಂದ್ರೆ ಪಂಜಾಬ್ ಅಂತ ನೋಡ್ತೇವೆ. ಯಾಕ? ಅದಕ್ಕೆ ಏನ್ ಕೊಡ್ತದೆ? ಇಳುವರಿ ಕೊಡ್ತದೆ ವಿದ್ಯಾರ್ಥಿಗಳೇ ಗೋಧಿನ ನಾವು ನೋಡ್ತೇವೆ. ಹೀಗಾಗಿ ಈ ಸಾಕಷ್ಟು ಕ್ವಶನ್ಗಳು ಬರುವಂತದ್ದು. ಭಾರತ ದೇಶದ ಇದಕ್ಕೆಲ್ಲ ಒಂದು ಕ್ವಶನ್. ಆದ್ರೆ ಅಧಿಕ ಇಳುವರಿ ಕೊಡ್ತು ಪಂಜಾಬ್. ಇದಕ್ಕೆಲ್ಲ ಕಾರಣೀಭೂತವಾದ ವ್ಯಕ್ತಿ ಯಾರು? MS ಸ್ವಾಮಿನಾಥನ್. ಆದ್ದರಿಂದ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಯಾರೋ? MS ಸ್ವಾಮಿನಾಥನ್ ನಾವು ಕರಿತೇವೆ. ಹಾಗಾದ್ರೆ MS ಸ್ವಾಮಿನಾಥನ್ ಹಸಿರು ಕ್ರಾಂತಿ ಪಿತಾಮಹ ಅಂತ ನೋಡ್ತೇವೆ. ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗ್. ಬೋರ್ಲಾಗ್ ಆಗಿರುವಂತ ಜಗತ್ತಿನ ಹಸಿರು ಪಿತಾಮಹ ಅಂತ ಕರಿತೇವೆ. ಹಾಗಾದ್ರೆ
ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಜಗತ್ತಿನ ಬರ್ಲಂಗ ಭಾರತದ MS ಸ್ವಾಮಿನಾಥನ್. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ಕ್ವಶನ್ಗಳು ಜಾಸ್ತಿ ಬರುವಂತದ್ದು 3ನೇ ಯೋಜನೆಯೊಳಗ. ಇನ್ನು ಒಂದೊಂದು ಯೋಜನೆಗಳಿಗೆ ಹೋದ್ರೆ ಟೈಮ್ ಸಾಕಷ್ಟು ಬೇಕಾಗತ್ತ. ಈ ರೀತಿಯ ಸವಿಸ್ತರವಾಗಿ ಅಧ್ಯಯನ ಮಾಡ್ಬೇಕಾಗತ್ತ. ಈ ಯೋಜನೆಗಳ ಬಗ್ಗೆ ಸಂಪೂರ್ಣ ಓದ್ಬೇಕಾಗತ್ತ. ಎಲ್ಲವನ್ನ ಅರ್ಥೈಸಿಕೊಂಡಾಗ ಒಂದು ಕ್ವಶನ್ ಆಗಿದ್ರು IAS ಪ್ರಿಲಿಮ್ಸ್ ಕ್ವಶನ್ ಬಂತು. ಏನ್ ಕ್ವಶನ್ ಬಂದ್ರೆ ನಾವು ಎಷ್ಟನೇ ಯೋಜನೆಗೆ ಬಂತು ಏನು ಎಂತಂತ ಓದ್ಕೊಂಡೇವಿ. ಬಟ್ ಹಿಂಗ್ ಕ್ವಶನ್ ಬಿಟ್ಟ 2x2x2 ಮಾದರಿ ಯೋಜನೆ ಯಾವ್ದೊಂದು ಕ್ವಶನ್ ಕೇಳ್ಬಿಟ್ಟ ನೋಡಿ. 2x2x2 ಮಾದರಿ ಯೋಜನೆ ಬಂದಾಗ ಎಷ್ಟೋ ಜನ 2 × 2 4 4 8 8ನೇ ಪಂಚವರ್ಷದ ಆನ್ಸರ್ ಹಾಕುವಂತ ಚಾನ್ಸ್ ತಪ್ಪು. ಏನಂತಂದ್ರೆ 2 ಅಂತ ಬಂದಾಗ ಪ್ರಮುಖವಾಗಿ 2 ಏನಂತಂದ್ರೆ ರಾಜ್ಯಗಳು, 2 ರಾಜ್ಯಗಳು, ಇನ್ನೊಂದು 2 ಬೆಳೆಗಳು, 2 ಮಹಾನ್ ಇಬ್ಬರು ವ್ಯಕ್ತಿಗಳು ಅಂತ ನೋಡ್ಬೇಕಾಗತ್ತ. 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು ತಂದಾಗ ಇದ್ರ 2 ರಾಜ್ಯಗಳು ಪಂಜಾಬ್ ಮತ್ತು ಹರಿಯಾಣ, 2 ಬೆಳೆಗಳು ಗೋಧಿ ಮತ್ತು ಏನಪ್ಪಾ ಅಂದ್ರೆ ಭತ್ತ ಅಂತ ನೋಡ್ತೇವೆ. ಅಲ್ಲಿ ಭತ್ತ ಇವರಿಗೆ ಕೊಡಲಿಲ್ಲ, ಗೋಧಿ ಕೊಡ್ತಾ ಆಲ್ಸ 2 ಬೆಳೆ ಅಂತ ನೋಡ್ತೇವೆ. ಇಲ್ಲಿ ಪ್ರಮುಖ ಇತರದ ವ್ಯಕ್ತಿ ಏನಪ್ಪಾ ಅಂದ್ರೆ MS ಸ್ವಾಮಿನಾಥನ್ ಬರ್ತಾರೆ. ಇನ್ನೊಬ್ಬರ ಹಸಿರುಕಾಂತ ಹರಿಕಾರ G ಸುಬ್ರಹ್ಮಣ್ಯಂ ಅಂತ ಬರ್ತಾರ. ಅವರು ಪ್ರಮುಖ ವ್ಯಕ್ತಿ ಅಂತ ನಾವು ನೋಡ್ತೇವೆ. ಹೀಗಾಗಿ ಏನಪ್ಪಾ ಅಂದ್ರೆ ಪ್ರಮುಖ ವ್ಯಕ್ತಿಗಳಿಬ್ರು, 2 ಬೆಳೆಗಳು ಹೀಗೆ, ರಾಜ್ಯಗಳು ಹೀಗೆ, ಹೀಗಾಗಿ 2x2x2 ಮಾದರಿ ಏನಪ್ಪಾ ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆ ಅಂತ ನಾವು ನೋಡ್ತೇವೆ. ಓಕೆ, ಈ ರೀತಿ ಏನಪ್ಪಾ ಹಂಗೆ 4 5 6 7 8 ಡಿಸ್ಕಸ್ ಮಾಡ್ತಾನೆ ಹೋಗಬೇಕಾಗತ್ತ. ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಟೈಮ್ ತಗೊಂಡ್ರು ಕಡಿಮೆ ವಿದ್ಯಾರ್ಥಿಗಳೇ. ನಾನು ಮುಂದೆ ಹೋಗ್ತೀನಂತ ಈ ಪಂಚವಾರ್ಷಿಕ ಬಂದಾಗ ಈ ರೀತಿ ನೀವು ಅಧ್ಯಯನ ಮಾಡಬೇಕು. ಒಂದೊಂದು ಯೋಜನೆ ಕುರಿತು ಈ ರೀತಿ ಅಧ್ಯಯನ ಮಾಡಿದಾಗ ಮಾತ್ರ ನಿಮಗೆ ಏನಾಗುತ್ತಾ ಯಾವುದೇ ಕ್ವಶನ್ಗಳು ಬಂದ್ರು ಬರುವಂತ ಚಾನ್ಸ್ ಇರುವುದಿಲ್ಲ, ಎಕ್ಸಾಮ್ ಪ್ರಪೋಸ್ ಆಗಿರುವಂತದ್ದು. ಓಕೆ, ನಾನು ನೆಕ್ಸ್ಟ್ ಬಂದಾಗ ಮುಂದಿನ ಚಾಪ್ಟರ್ ಹೋಗ್ತೀನಿ ನಾನು. ಸರ್ ಈಗ ಅರ್ಧ ಚಾಪ್ಟರ್ ಬಿಟ್ಟು ಮುಂದಿನ ಯೋಜನೆ ಹೇಳ್ರಿ ಸರ್. ಮುಂದಿನ ಯೋಜನೆ ಒಂದು ಯೋಜನೆ ಮುಗಿಬೇಕಾದ್ರೆ ಟೈಮ್ ತಗೋತಂತ ಹೇಳಿ ನಿಮಗೆ ನಾನು ಮುಂದೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಹೆಂಗ್ ಇದು ಓದ್ಬೇಕು ಅಂತ ತಿಳ್ಕೊಂಡು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಓಕೆ, ಬ್ಯಾಂಕ್ಗಳು ಅಂತ ಬರುತ್ತೆ. ಓಕೆ, ಹಾಗಾದ್ರೆ ಬ್ಯಾಂಕ್ಗಳಂತ ಬಂದಾಗ ನೆಕ್ಸ್ಟ್ ಚಾಪ್ಟರ್ ಬ್ಯಾಂಕ್ ಅಂತ ಬರುತ್ತಾ. ಈ ಬ್ಯಾಂಕ್ಗಳ ಬಗ್ಗೆ ಸ್ವಲ್ಪ ನಿಮ್ಗೆ 1-2 ನಿಮಿಷ ಡಿಸ್ಕಸ್ ಮಾಡ್ಕೊಂಡು ನೋಡ್ಕೊಂಡ್ರಿ. ಬ್ಯಾಂಕು ಅಂತ ಬಂದಾಗ ಸಾಕಷ್ಟು ಇಲ್ಲಿ ಬ್ಯಾಂಕ್ಗಳು ಬರುವಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ನಿಮ್ಮ ಪ್ರಕಾರ? 14, 20, 21 ಆಪ್ಷನ್ಸ್ ಇರ್ತಾವ, ಕೊಟ್ಟಿರ್ತಾರೆ ಸರ್. 21, 20 ಹೌದಾ? ಎಷ್ಟೋ ಜನ ಬ್ಯಾಂಕ್ ರಾಷ್ಟ್ರದಾಗ ಹೇಳ್ತೀರಿ. ಈ ಸದ್ಯಕ್ಕೆ ಪ್ರಸ್ತುತ ನೋಡಿದಾಗ ಮಜ್ಜಾನಂತ ಸರ್ ಬ್ಯಾಂಕ್ ರಾಷ್ಟ್ರೀಕರಣಗಳು. ಶ್ರೀಮತಿ ಇಂದಿರಾ ಗಾಂಧಿ ಎಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಅಂತ ಕೇಳಿದಾಗ ಒಂದ್ಸಲ 14, ಒಂದ್ಸಲ 6, ಟೋಟಲ್ 20 ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರುವಾಗ -1 ಆಯ್ತು 1993 ಒಳಗ. ಅದಕ್ಕೆ 19 ಅಂತ ನೋಡ್ತೇವೆ. ಈ ಪ್ರೆಸೆಂಟ್ ಕೂಡ್ಸೋಣ ಅಂತ. ಓಕೆ, ಅದರ ಬ್ಯಾಂಕ್ಗಳಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಬ್ಯಾಂಕ್ಗಳು, ಪ್ರಾಚೀನ ಕಾಲದ ಬ್ಯಾಂಕ್ಗಳು ಮತ್ತು ಆಧುನಿಕ ಬ್ಯಾಂಕ್ಗಳು. ಓಕೆ, ನಾನು ನೇರವಾಗಿ ಸ್ವಲ್ಪ ಇಂಪಾರ್ಟೆಂಟ್ ಬ್ಯಾಂಕ್ಗಳು ಬಿಡ್ತೀನಿ ಅಂತಿಲ್ಲ. SBI ಬ್ಯಾಂಕ್ ಅಂತ ಬರುತ್ತಾ ಗೊತ್ತಿರುವಂತದ್ದು. ಆಮೇಲೆ RBI ಬ್ಯಾಂಕ್ ಆಗಿರೋದು, SBI ಮತ್ತು RBI. ಯಾಕಂದ್ರೆ ಬ್ಯಾಂಕ್ ದೊಡ್ಡ ಚಾಪ್ಟರ್ ಆಗಿರುವಂತದ್ದು, ಸುಮಾರು 20 ತಾಸು ಬೇಕಾಗುತ್ತೆ. ಓಕೆ, ನಿಮಗೆ ಎಕ್ಸಾಮ್ ಬರುವಂತದ್ದು SBI ಬ್ಯಾಂಕ್ ಮತ್ತು RBI ಬ್ಯಾಂಕ್. ಆಮೇಲೆ ಗ್ರಾಮೀಣ ಬ್ಯಾಂಕ್ ಆಗಿರುವಂತದ್ದು. ನೆಕ್ಸ್ಟ್ ಏನಪ್ಪಾ ಸಹಕಾರಿ ಬ್ಯಾಂಕ್ ಆಗಿರುವಂತದ್ದು. ಬ್ಯಾಂಕು ಸಹಕಾರಿ ಬ್ಯಾಂಕ್. ಓಕೆ, ಒಂದು SBI ಬ್ಯಾಂಕು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ RBI ಬ್ಯಾಂಕು, ಗ್ರಾಮೀಣ ಮತ್ತು ಸಹಕಾರಿ ಬ್ಯಾಂಕ್ ಬಗ್ಗೆ ಸ್ವಲ್ಪ ನಾವು ಸವಿಸ್ತಾರ ಓದ್ಬೇಕಾಗತ್ತ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ವಶನ್. SBI ಬ್ಯಾಂಕಿಗೆ ಮೊದಲ ಇದ್ದ ಹೆಸರು ಏನೊಂದು ಕ್ವಶನ್ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್. ಯಾವ ಬ್ಯಾಂಕು? ಇಂಪೀರಿಯಲ್ ಬ್ಯಾಂಕ್ ಅಂತ ನೋಡ್ತೇವೆ. ಹಾಗಾದ್ರೆ ಇಂಪೀರಿಯಲ್ ಯಾವಾಗ ಸ್ಥಾಪನೆಗೊಳ್ತು? 1921. ಇಂಪೀರಿಯಲ್ ಆಗಿ ಎಷ್ಟು ಬ್ಯಾಂಕ್ ಸೇರಿಸೋದು? 3 ಬ್ಯಾಂಕ್ ಸೇರಿಸೋದು. ಆ 3 ಬ್ಯಾಂಕ್ಗಳು ಯಾವುವು? ಬೆಂಗಾಲ್, ಬಾಂಬೆ, ಮದ್ರಾಸ್. ಬೆಂಗಾಲ್, ಬಾಂಬೆ, ಮದ್ರಾಸ್ 3 ಬ್ಯಾಂಕ್ ಅನ್ನ ಸೇರಿಸಿ ಇಂಪೀರಿಯಲ್ ಬ್ಯಾಂಕ್ ಅಂತ ಆಯ್ತು. 1920 ಬ್ಯಾಂಕ್ ಅಂತ ಆಯ್ತು. ಮುಂದೆ ಆ ಇಂಪೀರಿಯಲ್ ಬ್ಯಾಂಕ್ ಮುಂದಿನ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಯ್ತು. ಹಿಂಗೆಲ್ಲ ಹೆಸರು ಓದ್ಬೇಕಾಗತ್ತಾ. ಹಾಗಾದ್ರೆ ಇವತ್ತಿಗೆ SBI ಬ್ಯಾಂಕಿನ ಪ್ರಸ್ತುತ ನಿರ್ದೇಶಕರು ಯಾರು? SBI ಬ್ಯಾಂಕಿನ ಲಾಂಛನ ಯಾವುದು? ಇಲ್ಲಿ ಎಷ್ಟು ಏನು ಶಾಖೆಗಳು ಬರ್ತಾ ಇದಾವ ಬಗ್ಗೆ ಸವಿಸ್ತರವಾಗಿ ಇರಬೇಕಾಗತ್ತೆ. ಓಕೆ, SBI ಬ್ಯಾಂಕಿನ ರಾಷ್ಟ್ರೀಕರಣ ಯಾವಾಗ ಆಯ್ತು ಅನ್ನೋದು ಗೊತ್ತಿರಬೇಕು. ರಾಷ್ಟ್ರೀಕರಣ ಯಾವಾಗಾಯ್ತು? 1955 ಜುಲೈ ಎಷ್ಟಪ್ಪ ಅಂದ್ರೆ 1 ರಾಷ್ಟ್ರೀಕರಣ. ಯಾವುದು? SBI ಆಗಿರುವಂತದ್ದು. SBI ಬ್ಯಾಂಕಿನ ಒಂದು ನಿರ್ದೇಶಕರು ಯಾರಪ್ಪ? ರಜನೀಶ್ ಕುಮಾರ್. ಯಾವ ಕುಮಾರ? ರಜನೀಶ್ ಕುಮಾರ್ ಆಗಿರುವಂತದ್ದು. ಆಗ ನೆಕ್ಸ್ಟ್ ಲಾಂಛನ ಯಾವ್ದಪ್ಪ? ಶಿವ ಆಗಿರುವಂತದ್ದು. ಎಲ್ಲಿ ಕಂಡುಬರುವ ಕೇಂದ್ರ ಕಚೇರಿ? ಮುಂಬೈಯಲ್ಲಿ ಕಂಡುಬರುವಂತದ್ದು SBI ಬ್ಯಾಂಕಿನ ಕೇಂದ್ರ ಕಚೇರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶಾಖೆ ಅಂದಾಜು 24,000ಕ್ಕಿಂತ ಹೆಚ್ಚು ಶಾಖೆ ಹೊಂದಿರುವಂತದ್ದು. 24,000ಕ್ಕಿಂತ ಹೆಚ್ಚು ಶಾಖೆಗಳು ಯಾವುದು? SBI. ಓಕೆ, ಹಾಗಾದ್ರೆ ಮೊದಲ ಬಾರಿಗೆ ವಿದೇಶದಲ್ಲಿ ಶಾಖೆಯನ್ನು ಓಪನ್ ಮಾಡಿದ ಯಾವ ಬ್ಯಾಂಕು? SBI ಬ್ಯಾಂಕು. ಇತ್ತೀಚೆಗೆ 2017ರಲ್ಲಿ ಸಿಂಗಾಪುರದಲ್ಲಿ ತನ್ನ ಶಾಖೆಯನ್ನು ಓಪನ್ ಮಾಡಿದೆ.
ಹೀಗೆ ಅದ್ರ ಬ್ರಾಂಚ್ಗಳು ಎಷ್ಟು ಕಂಡು ಬರ್ತಾವ, ಉದ್ದೇಶ ಏನಾಗಿದೆ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತಾ. ಯಾವುದು SBI ಬ್ಯಾಂಕ್ ಅಂತ ನೋಡ್ತೀವಿ. ಅದೇ ರೀತಿ ಬಂದಾಗ ನಾವು RBI ಬ್ಯಾಂಕ್, ಯಾವ ಬ್ಯಾಂಕ್ ರೀ, RBI ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಂಕ್ RBI ಬ್ಯಾಂಕ್ ಆಗಿರುವಂತದ್ದು, ಅದ್ರ ಬಗ್ಗೆ ಓದಬೇಕು ವಿದ್ಯಾರ್ಥಿಗಳೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ತಗೊಂಡಾಗ ರಿಸರ್ವ್ ಬ್ಯಾಂಕ್ ಸರ್ SBI ಮುಗಿತಾ ಅಂತ ಕೇಳಬೇಡಿ, ಇನ್ನೂ ಇದೆ. ಬಟ್ ನಿಮಗೆ ನಾವು ಪಾಯಿಂಟ್ ಅನ್ನ ಕೊಟ್ಟೆ. SBI ಬ್ಯಾಂಕಿಗಿದ್ದ ಮೊದಲ ಹೆಸರು ಇಂಪೀರಿಯಲ್. ಇದು ಯಾವಾಗ ಸ್ಥಾಪನೆ ಮಾಡಿದ್ರು, 1921. ಎಷ್ಟು ಬ್ಯಾಂಕ್ಗಳು ಸೇರಿಸಿ, 3 ಬ್ಯಾಂಕ್ಗಳು, ಬೆಂಗಾಲ್, ಬಾಂಬೆ, ಮದ್ರಾಸ್, ಬ್ರಿಟಿಷರ್ ಆಳ್ವಿಕೆ ಇರ್ತದ ಬ್ಯಾಂಕ್ಗಳು ಸೇರಿಸಿ ಒಂದು ಬ್ಯಾಂಕ್ ಇಂಪೀರಿಯಲ್. ನೆಕ್ಸ್ಟ್ ಅದ್ರ ಏನ್ ಮಾಡ್ಕೊಂಡು ರಾಷ್ಟ್ರೀಕರಣ SBI ಮಾಡ್ಕೊಂಡ್ರು 1955 ಜುಲೈ 1 ಅಂತ ತಿಳ್ಕೊಂಡು. ನಿರ್ದೇಶಕರು ರಜನೀಶ್ ಕುಮಾರ್, ಲಾಂಛನ ಸಿಂಹ ಆಗಿರುವಂತದ್ದು, ಕೆಳಗೆ ಮುಂಬೈಲಿ ಕಂಡು ಬರುವಂತದ್ದು. ಹೀಗೆ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಸವಿಸ್ತರಾಗಿ SBI ಬಗ್ಗೆ ನೋಡ್ಬೇಕಾಗತ್ತಾ. ಅದೇ ರೀತಿ ನೆಕ್ಸ್ಟ್ RBI ಬ್ಯಾಂಕ್ ಅಂತ ಬಂದಾಗ ವಿದ್ಯಾರ್ಥಿಗಳೇ, ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಂಕ್ RBI. ಪ್ರಪಂಚದಲ್ಲಿಯೇ ನೋಟುಗಳನ್ನ ಮುದ್ರಿಸುವಂತ ಬ್ಯಾಂಕು ನಮ್ದು ಒಂದೇ ಅಲ್ಲ RBI. ಎಲ್ಲಾ ರಾಷ್ಟ್ರಗಳದ್ದು ಅದರದೇ ಆದ ಕೇಂದ್ರ ಬ್ಯಾಂಕ್ಗಳು ಅದಾವ, ಅವು ಮುದ್ರಣ ಮಾಡುವಂಥದ್ದು. ನಮ್ದು ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತೇವೆ ಭಾರತದ್ದು. ಓಕೆ, ಇದು ಯಾವ ಸಮಿತಿಯ ಮೇಲೆಗೆ, ಹಿಲ್ಟನ್ ಹೆಂಗ್ ಸಮಿತಿಯ ಮೇಲೆಗೆ ಸ್ಥಾಪನೆಗೊಂಡಿತು, ಯಾವುದು RBI ಬ್ಯಾಂಕು. ಯಾವ ಕಾಯ್ದೆ ಮೂಲಕ 1934 ಕಾಯ್ದೆ ಮೂಲಕ ಸ್ಥಾಪನೆಗೊಂಡಿತು, ಯಾವಾಗ ಸ್ಥಾಪನೆಗೊಂಡಿತು, 1935 ಸ್ಥಾಪನೆಗೊಂಡಿತು. ಯಾವ ರಾಷ್ಟ್ರೀಕರಣ ಗೊತ್ತು, 1949 ರಾಷ್ಟ್ರೀಕರಣಗೊಂಡಿತು ಬ್ಯಾಂಕು. ಯಾವ ಬ್ಯಾಂಕು, RBI ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡಿದಾಗ ಅಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡು ಬರುತ್ತೆ ಏನಪ್ಪಾ ಅಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡಿದಾಗ ಒಂದು ಯಾವ ಕಾಯ್ದೆ ಮೂಲಕ, ಯಾವ ಸಮಿತಿಯ ಮೂಲಕ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ನೋಡಿ, ಇಲ್ಲಿ ಇರುವಂತದ್ದು ಪ್ರಮುಖವಾಗಿ 49 ಜನವರಿ 1 ರಾಷ್ಟ್ರೀಕರಣ ಮಾಡುವಂತದ್ದು. ಓಕೆ, ಯಾವ ಬ್ಯಾಂಕ್ ಅದು, RBI ಬ್ಯಾಂಕು. ಲಾಂಛನ ಯಾವುದು ಅಂತ ಕೇಳಿದಾಗ ಲಾಂಛನ ಹುಲಿ ಅಂತ ನೋಡುತ್ತೆ, ಯಾವುದು RBI ಬ್ಯಾಂಕ್. ಓಕೆ, ಕೇಂದ್ರ ಕಚೇರಿ ಕಂಡು ಬರ್ತವೆ, ಮುಂಬೈಲಿ ಕಂಡು ಬರುತ್ತೆ, ಯಾವುದು RBI ಬ್ಯಾಂಕ್. ಎಷ್ಟೋ ಸಲ ಕ್ವಶನ್ ಸರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳ ಬ್ಯಾಂಕು, ಯಾವ ಬ್ಯಾಂಕು, RBI ಬ್ಯಾಂಕು. ಕಟ್ಟ ಕಡೆಯ ಸಾಲದಾತ, ಅಂತಿಮ ಋಣದಾತು, ಹಣದ ಬೇಟೆ ನೇತಾರ, ಸರ್ಕಾರದ ಬ್ಯಾಂಕು, ಕೇಂದ್ರದ ಬ್ಯಾಂಕು ಎಲ್ಲ ಒಂದೇ ಆನ್ಸರ್. ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೆಫೋ ದರ, ರಿವರ್ಸ್ ರೆಪೋ ದರ, SLR, CRR, ಹೌದಾ, CLR, ಇವೆಲ್ಲವೂ ಏನಪ್ಪಾ ಅಂದ್ರೆ ಪ್ರಮುಖ ಕಂಡು ಬರುವಂತದ್ದು ಯಾವ ಬ್ಯಾಂಕು, RBI ಬ್ಯಾಂಕ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ, ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ ಒಂದ್ಸಲ. ಗ್ರಾಮೀಣ ಬ್ಯಾಂಕ್ ಏನಪ್ಪ, ಇಂದಿರಾಗಾಂಧಿ ಗ್ರಾಮೀಣ ಬ್ಯಾಂಕ್ ಒಂದು, ಸಹಕಾರಿ ಬ್ಯಾಂಕ್ 1904 ಸಹಕಾರಿ ಬ್ಯಾಂಕ್ಗಳದೊಂದು. ಎಲ್ಲವನ್ನ ಏನಪ್ಪಾ ಅಂದ್ರೆ ಬ್ಯಾಂಕ್ಗಳ ಬಂದಾಗ ಇನ್ನೂ ಸಾಕಷ್ಟು ICICI ಬ್ಯಾಂಕು, HDFC ಬ್ಯಾಂಕು, ನಬಾರ್ಡ್ ಬ್ಯಾಂಕು, SLD ಬ್ಯಾಂಕು, ಎಕ್ಸಿಮ್ ಬ್ಯಾಂಕು, IDFC ಬ್ಯಾಂಕು, ಓಕೆ, ಆಮೇಲೆ ನೆಕ್ಸ್ಟ್ IDBI ಬ್ಯಾಂಕು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಲ್ಲವೂ ಸುಮಾರು ಏನಪ್ಪ ಬ್ಯಾಂಕ್ಗಳು ಬರುವಂತ ವಿದ್ಯಾರ್ಥಿಗಳೇ ಸ್ವಲ್ಪ ಚೆನ್ನಾಗಿ ನೀಟಾಗಿ ಏನಪ್ಪ ಬ್ಯಾಂಕ್ ಬಗ್ಗೆ ಓದ್ಕೊಳ್ಳಿ. ಸ್ವಲ್ಪ ನಾವು ಮುಂದ್ಗಡೆ ಹೋದಾಗ ಲಾಸ್ಟ್ GST ಬಗ್ಗೆ ಬರುತ್ತಾ, ಹಂಗೆ ಹೋದಂಗೆ ಇನ್ನೂ ಸಾಕಷ್ಟು ಚಾಪ್ಟರ್ ಇರುವಂತದ್ದು. GST ಬಗ್ಗೆ ಬರುತ್ತಾ, GST ಮೊದಲಿನಿಂದ ವ್ಯಾಟ್ ಟ್ಯಾಕ್ಸ್, ಆಮೇಲೆ GST ಬಂತು, GST ಎಷ್ಟು ಅಂದ್ರೆ GST ಗೊತ್ತಿರುವಂತದ್ದು, 4 GST ಬಂತು, ಅದ್ರ ಬಗ್ಗೆ ಸಂಪೂರ್ಣ ಓದ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ವಲ್ಪ ಪಾಪ್ಯುಲೇಷನ್ ಬಗ್ಗೆ 2 ನಿಮಿಷ ಡಿಸ್ಕಸ್ ಮಾಡೋಣ ಅಂತ. ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ಬರುವಂತದ್ದು. ಜನಸಂಖ್ಯೆ ಅಂತ ಬಂದಾಗ ಸ್ವಲ್ಪ ನಾವು ಇಲ್ಲಿ ನೋಡ್ಬೇಕಾಗುತ್ತೆ, ಯಾಕಂದ್ರೆ ನಮ್ಮ ದೇಶ ಜನಸಂಖ್ಯೆ ಎಷ್ಟು ಕಡಿಮೆ ಇದೆಯೋ ಹೆಚ್ಚಿಗೆ ಅಂತ ನೋಡಿದಾಗ ಭಾರತ ದೇಶದ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ 2ನೇ ರಾಷ್ಟ್ರ ಯಾವುದು, ಭಾರತ ಆಗಿರುವಂತದ್ದು. ಅದಕ್ಕೆ ಜನಸಂಖ್ಯೆ ಬಗ್ಗೆ ಒಂದು 2 ನಿಮಿಷ ನೋಡ್ಕೊಂಡ್ಬಿಡೋಣ ವಿದ್ಯಾರ್ಥಿಗಳೇ. ಜನಸಂಖ್ಯೆ, ಪಾಪ್ಯುಲೇಷನ್, ಅದು ಪಾಪ್ಯುಲೇಷನ್ ಆಗಿರುವಂತದ್ದು ಜನಸಂಖ್ಯೆ ಅಂತ ನೋಡ್ತೇವೆ. ಸ್ವಲ್ಪ ನೋಡ್ತಾ ಈ ಕಡೆ ಬರೀತಂತ ಜನಸಂಖ್ಯೆ. ಓಕೆ, ಸರಿನಾ, ಜನಸಂಖ್ಯೆ. ಆದ್ರೆ ನಾನಿಲ್ಲ ಒಂದು ಸಂಖ್ಯೆ ಬರೀತಿ ನೋಡ್ಕೊಳ್ರಿ. 1.5 ಸೆಕೆಂಡ್ಗೆ ಎಷ್ಟಪ್ಪ ಅಂದ್ರೆ 1 ಮಗು ಜನಿಸ್ತಾ ಇದೆ ಇಂಡಿಯಾ ಒಳಗೆ. ನೋಡಿ ಸರ್, ಡಾಟಾ ಹಿಂಗ ಹೆಚ್ಚು ಕಡಿಮೆ ಇರುತ್ತೆ. 1.5 ಸೆಕೆಂಡ್ 1 ಮಗು ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಯಾಕಂದ್ರೆ ಇದು ಅಂತಿಮ ಅಂತಲ್ಲ, ಇದಕ್ಕಿಂತ ಹೆಚ್ಚು ಆಗಿರ್ಬೋದು ಸದ್ಯಕ್ಕೆ ನಾನು ನೋಡಿದ ಪ್ರಕಾರ. ಈಗ ನಾ ಹಿಂದಿನ ಹೇಳ್ತೇವೆ 1.5 ಸೆಕೆಂಡ್ 1 ಮಗು. 1 ನಿಮಿಷಕ್ಕೆ ಎಷ್ಟು ಮಕ್ಕಳಪ್ಪ ಅಂದ್ರೆ 40 ಮಕ್ಕಳು ಭಾರತ ದೇಶ ಒಳಗೆ. 1 ನಿಮಿಷ 40 ಮಕ್ಕಳು, ವಿಚಾರ ಮಾಡ್ಕೊಳ್ಳಿ. 1 ತಾಸ್ರಿ 1 ಅವರ್, 1 ತಾಸಿಗೆ 2400 ಮಕ್ಕಳು ಇಂಡಿಯಾ ಒಳಗೆ. ನೆಕ್ಸ್ಟ್ 1 ದಿನ ರೀ, 1 ಡೇ, 1 ದಿನಕ್ಕೆ ಎಷ್ಟಪ್ಪ ಅಂತಂದ್ರೆ 57,600 ಮಕ್ಕಳು, ಅಂದಾಜು ಮಕ್ಕಳು. ಇಷ್ಟು ಜನಸಂಖ್ಯೆ ವಿಚಾರ ಮಾಡ್ಕೊಳ್ಳಿ. 1 ವರ್ಷ ಬಿಟ್ರೆ 2,10,24,000 ಜನಸಂಖ್ಯೆ ಅಪ್ಪ ಅಂತಂದ್ರ 1 ವರ್ಷಕ್ಕ ಒಂದು ಆಸ್ಟ್ರೇಲಿಯಾ ಜನಸಂಖ್ಯೆ ಸೃಷ್ಟಿ ಮಾಡುತ್ತೆ ಯಾವುದು, ಭಾರತ. 1 ವರ್ಷಕ್ಕೆ ಒಂದು ಆಸ್ಟ್ರೇಲಿಯಾ, 10 ವರ್ಷ ಬಿಟ್ಟು ಬ್ರಿಟನ್. ವಿಚಾರ ಮಾಡಬೇಡಿ, ಜನಸಂಖ್ಯೆಯಲ್ಲಿ ಫಾಸ್ಟ್ ಇದೆ. ಬಟ್ ಎಕ್ಸ್ಪೋರ್ಟ್ ಅಲ್ಲಿ ಏನಾಗ್ತಾ ಇದೆ, ಎಕ್ಸ್ಪೋರ್ಟ್ ಏನಾಗ್ತಿದೆ, ಕಡಿಮೆ ಆಗ್ತದೆ. ಇಂಪೋರ್ಟ್ ಅಲ್ಲಿ ಜಾಸ್ತಿ ಇದೆ. ನೋಡಿ, ಜನಸಂಖ್ಯೆಯಲ್ಲಿ ಹೆಚ್ಚು. ಯಾಕಂದ್ರೆ ಇಂಪೋರ್ಟ್ ಅಲ್ಲಿ ಯಾಕೆ ಜಾಸ್ತಿ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ.
ಆಮದು ಹೆಚ್ಚಾಗ್ತಾ ಇದೆ. ಅದಕ್ಕೆ 1.5 ಸೆಕೆಂಡಿಗೆ 1 ಮಗು, 1 ನಿಮಿಷಕ್ಕೆ 40 ಮಕ್ಕಳು, 1 ತಾಸಿಗೆ 7,400 ಮಕ್ಕಳು, 1 ಡೇಗೆ 57,600, 1 ವರ್ಷಕ್ಕೆ 1 ಆಸ್ಟ್ರೇಲಿಯಾ, 10 ವರ್ಷ ಬಿಟ್ರೆ ಬ್ರಿಟನ್. ವಿಚಾರ ಮಾಡ್ಕೊಳ್ಳಿ. ಜನಸಂಖ್ಯೆಯಲ್ಲಿ ನಾನು ಒಂದು ಅಂತ ಲೆಕ್ಕಾಚಾರ ಕೊಡ್ತೀನಿ. ಹೆಂಗಂದ್ರೆ 193 ಸದಸ್ಯ ರಾಷ್ಟ್ರಗಳು, ಎಕ್ಸೈಡ್ ಎಲ್ಲ ಕೂಡ 715 ರಾಷ್ಟ್ರಗಳು ಪ್ಲಸ್ ಮಾಡೀನಿ. 193ಕ್ಕೆ ಪ್ಲಸ್ ಮಾಡ್ಕೊಂಡ್ರೆ ಟೋಟಲ್ 715 ರಾಷ್ಟ್ರಗಳು, 715 ಅಂದಾಜು ಹೆಚ್ಚು ಕಡಿಮೆ ಇರುವಂತದ್ದು ಸುಮ್ಮ ಅಂದಾಜು ಲೆಕ್ಕಾಚಾರ. ಟೋಟಲ್ ವಿಶ್ವ ಜನಸಂಖ್ಯೆ ಎಷ್ಟು? 100 ಕೋಟಿ, 700 ಕೋಟಿ. ವಿಶ್ವ ಜನಸಂಖ್ಯೆ ಟೋಟಲ್ 700 ಕೋಟಿ. ವಿಚಾರ ಮಾಡ್ಕೊಳ್ಳಿ. 2 ರಾಷ್ಟ್ರ, ಒಂದು ಚೀನಾ, ಇನ್ನೊಂದು ಯಾವ್ದಪ್ಪ ಅಂದ್ರೆ ನಮ್ಮದು ಭಾರತ. ಎರಡೇ ಕಡಿಮೆ 300 ಕೋಟಿ. ಅಂದ್ರೆ ವಿಚಾರ ಮಾಡ್ಕೊಳ್ಳಿ. 215 ಇನ್ನೊಂದು ಡಾಟಾ ಕೊಟ್ಟಿ ನಿಮಗೆ ಅಂದಾಜು. 215 ರಾಷ್ಟ್ರಗಳ 2 ರಾಷ್ಟ್ರ ಜನಸಂಖ್ಯೆ 300 ಕೋಟಿ ಇದೆ. ಹಾಗಾದ್ರೆ ಇನ್ನು ಉಳಿದಿದ್ದೆಲ್ಲ 400 ಕೋಟಿ ಒಳಗ ಡಿವೈಡ್ ಮಾಡ್ಕೋಬೇಕು. ಜನಸಂಖ್ಯೆ ಎಷ್ಟು ನಮ್ದಿದೆ ಅನ್ಕೊಂಡು ಚೀನಾ ಬಿಟ್ಟು ನೆಕ್ಸ್ಟ್ ಇಂಡಿಯಾ ಅಂತ ನೋಡ್ತೇವೆ. ಜನಸಂಖ್ಯೆ ಎಷ್ಟು ಫಾಸ್ಟ್ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಜನಸಂಖ್ಯೆ ಹೆಚ್ಚಾಗೋದಕ್ಕಿಂತ ಜನಸಂಖ್ಯೆ ಕಡಿಮೆ ಆಗಬೇಕು, ಎಕ್ಸ್ಪೋರ್ಟ್ ಹೆಚ್ಚಾಗಬೇಕು, ಡೆವಲಪ್ಮೆಂಟ್ ಹೆಚ್ಚಾಗಬೇಕು. ಇಲ್ಲಿ ಇದು ಜನಸಂಖ್ಯೆ ತಗೊಂಡಾಗ ಪ್ರಮುಖವಾಗಿ ಇಷ್ಟು ಕಂಡು ಬರುವಂತದ್ದು. ಇಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರೆ ಪ್ರಮುಖ ಜನಸಾಂದ್ರತೆ ಅಂತ ಕೇಳ್ತಾನ್ರಿ. ಹಿನ್ನೆಲೆ ಇನ್ನೂ ಬಹಳಷ್ಟು ಇರುವಂತದ್ದು. ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಜನಸಾಂದ್ರತೆ ಕೇಳ್ತಾನ. ಆಮೇಲೆ ಏನಪ್ಪ ಲಿಂಗಾನುಪಾತ ಬರುವಂತದ್ದು, ಹೆಚ್ಚು ಯಾವುದು ಕಡಿಮೆ ಲಿಂಗಾನುಪಾತ ಬರುವಂತದ್ದು. ಆಮೇಲೆ ಸಾಕ್ಷರತೆ ಬರುವಂತದ್ದು, ಯಾವ್ದು ಸಾಕ್ಷರತೆ ಬರುವಂತದ್ದು. ಜನಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ ಬರುವಂತದ್ದು. ಜನಸಾಂದ್ರತೆ ಅಂದ್ರೆ ಏನು ಅಂತ ಕೇಳಿದಾಗ ಪ್ರತಿ ಚದರ ಕಿಲೋಮೀಟರ್ ನಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆ ಜನಸಾಂದ್ರತೆ ನೋಡ್ತೇವೆ. ನಮ್ಮ ಭಾರತ 382 ಇರುವಂತದ್ದು 382. 2011 ಒಂದು ಜನಗಣತಿ ಪ್ರಕಾರ ನಾವು ಲೆಕ್ಕಾಚಾರ ಮಾಡಿದಾಗ 382 ಏನಪ್ಪಾ ಅಂದ್ರೆ ಇದು ಕಂಡು ಬರುವಂತದ್ದು. ಲಿಂಗಾನುಪಾತ ಇಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ ಬರುವಂತದ್ದು ಸ್ವಲ್ಪ ನೋಡ್ಕೊಂಡು. ಅತಿ ಹೆಚ್ಚು ಅತಿ ಕಡಿಮೆ ಜನಸಾಂದ್ರತೆ ಅತಿ ಹೆಚ್ಚು ಯಾವುದು ಅಂತ ಬಂದಾಗ ಬಿಹಾರ ಆಗಿರುವಂತದ್ದು. ಬಿಹಾರ್ 1102 ಅತಿ ಹೆಚ್ಚಾಗಿರುವಂತದ್ದು ಬಿಹಾರ್. ಓಕೆ, ಹಿಂಗ ಅತಿ ಹೆಚ್ಚು ಯಾವುದು ಅತಿ ಕಡಿಮೆ ಕ್ವಶನ್ ಎಕ್ಸಾಮ್ ಬರುವಂತದ್ದು ಯಾವ್ದ್ರೊಳಗ ಜನಸಾಂದ್ರತೆ ಒಳಗೆ ಬರುವಂತದ್ದು. ಭಾರತ ದೇಶದಲ್ಲಿ ಅತಿ ಹೆಚ್ಚು ಬರುವಂತದ್ದು, ಕರ್ನಾಟಕ ಅತಿ ಹೆಚ್ಚು ಅತಿ ಕಡಿಮೆ ಬರುವಂತದ್ದು ಡಾಟಾ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇರುವ ಎಷ್ಟು 102 ಏನು ಜನಸಾಂದ್ರತೆ ಅತಿ ಹೆಚ್ಚು ಆಗಿರುವಂತದ್ದು. ಅಲ್ಲಿ ಕಡಿಮೆ ಏನಪ್ಪ ಅರುಣಾಚಲ ಪ್ರದೇಶ್ ಎಷ್ಟಪ್ಪ ಅಂದ್ರೆ 17 ಆಗಿರುವಂತದ್ದು ನೋಡ್ತೀವಿ. ಇದು ಅದರ ಹೆಚ್ಚು ಮತ್ತು ಕಡಿಮೆ ಇರುವಂತದ್ದು. ಅದೇ ರೀತಿ ನಮ್ಮ ಬರ್ತಾವ ಪ್ರದೇಶಗಳು ಬರ್ತಾವ ಯಾವುದು ಕೇಂದ್ರ ಆರ್ಥಿಕ ಪ್ರದೇಶಗಳು ಬರುವಂತದ್ದು, ಅವ್ರ ಬಗ್ಗೆ ಡಾಟಾ ನೋಡ್ಬೇಕಾಗತ್ತ. ಹಿಂಗಿದೆ ಜನಸಾಂದ್ರತೆ ಇರುತ್ತದು. ಅದೇ ಲಿಂಗಾನುಪಾತ ಬಂದ್ರೆ ಯಾವ ಪಾತ್ರೆ ಲಿಂಗಾನುಪಾತ ಬಂದ್ರೆ ನಮ್ಮ ಪ್ರತಿ 1000 ಪುರುಷರಿಗೆ ಇರುವ ಸ್ತ್ರೀಯರ ಸರಾಸರಿ ಸಂಖ್ಯೆ ಲಿಂಗಾನುಪಾತ ಆಗಿರುವಂತದ್ದು. ಇವತ್ತು ಲಿಂಗಾನುಪಾತ ಬಂದಾಗ ಪ್ರಮುಖವಾಗಿ ನಮ್ಮದು 940 ಆಗಿರುವಂತದ್ದು. 968 ಕರ್ನಾಟಕ, ಇಂಡಿಯಾ 940 ಆಗಿರುವಂತದ್ದು. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ನಿಮಗೆ ಗೊತ್ತಿರುವಂತದ್ದೇ. ಅದೇ ಕೇರಳ 1084 ಇರುವಂತದ್ದು. ಓಕೆ, ಅತಿ ಕಡಿಮೆ ಏನಪ್ಪಾ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ ಅಂತ ನಾವು ನೋಡ್ತೇವೆ. ಪ್ರಮುಖವಾಗಿ ಹರಿಯಾಣ ಆಗಿರುವಂತದ್ದು 877 ಆಗಿರುವಂತದ್ದು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇದರಲ್ಲಿ ಲಿಂಗಾನುಪಾತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾಕ್ಷರತೆ ಬರುವಂತದ್ದು. ಯಾವುದು ಸಾಕ್ಷರತೆ ಅಂತ ನೋಡ್ತೇವೆ. ಯಾವ್ದಾದ್ರು ವಿಷಯವನ್ನು ಓದಲು ಮತ್ತು ಬರೆಯಲು ಸಾಮರ್ಥ್ಯವಿರುವ ಸ್ಥಿತಿಗೆ ಸಾಕ್ಷರತೆ ಕರಿತೀವಿ. ಅದು ನಮಗೆ ಇವತ್ತಿಗೆ ಏನಪ್ಪಾ ಅಂದ್ರೆ 74% ಸಾಕ್ಷರತೆ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಅತಿ ಕಡಿಮೆ ಹೌದು. ಹಿಂಗೇನಪ್ಪಾ ಅಂದ್ರೆ ಅತಿ ಹೆಚ್ಚು ಅತಿ ಕಡಿಮೆ. ಅತಿ ಹೆಚ್ಚು ಕೇಂದ್ರದ ಪ್ರದೇಶಗಳು ಅವು ನೋಡ್ಕೋಬೇಕಾಗತ್ತ. ಆಮೇಲೆ ಕರ್ನಾಟಕ ಬಂದಾಗ ಅತಿ ಹೆಚ್ಚು ಹೌದು ಅತಿ ಕಡಿಮೆ ನೋಡ್ಬೇಕಾಗತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸವಿಸ್ತರವಾಗಿ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಯಾವುದು ಪಾಪ್ಯುಲೇಷನ್ ಬಗ್ಗೆ. ಆಮೇಲೆ ನೆಕ್ಸ್ಟ್ ಈಗ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಬಗ್ಗೆ, WTO, WHO, ಹೌದಾ, ಸಾರ್ಕ್, ಸೇಬಿ, ಸೆನ್ಸೆಕ್ಸ್ ಇವ್ರ ಬಗ್ಗೆ ಎಲ್ಲ ಏನಪ್ಪಾ ಅಂದ್ರೆ ಆಮೇಲೆ ಕರೆಂಟ್ ಎಕನಾಮಿ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಲೇಬೇಕಾಗತ್ತ. ಯಾಕಂತಂದ್ರೆ ನಾನು ಈಗ ನಿಮಗೆ ಒಂದು ಅಧ್ಯಾಯದಲ್ಲಿ ನಾನು ತಗೊಂಡಿದ್ದಪ್ಪ ಅಂದ್ರೆ ಸಂಪೂರ್ಣ 1 ತಾಸು ಒಂದು ಅಧ್ಯಾಯ ಮುಗಿಯಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೆಪ್ಪ ಅಂದ್ರೆ ಸಂಪೂರ್ಣವಾಗಿ ಆ ವಿಷಯದ ಕುರಿತು, ಎಕನಾಮಿಕ್ಸ್ ವಿಷಯದ ಕುರಿತು ಅಲ್ಪ ಸ್ವಲ್ಪ ನಿಮಗೆ ಏನ್ ಮಾಡಿದಪ್ಪ ಅಂದ್ರೆ ಹೀಗೆ ಇದೆ ಅಂತೇಳಿ ನಿಮಗೆ ತಿಳಿಸಿ ಕೊಟ್ಟೆ. ನಾನು ಬೇರೆ ಬೇರೆ ಎಕ್ಸಾಮ್ಗಳಿಗೂ ಇದೇನಪ್ಪ ಅಂದ್ರೆ ನಿಮ್ಗೆ ಅನುಕೂಲವಾಗುವಂಥದ್ದು. ನೆಕ್ಸ್ಟ್ ನೀವು ನಾನು ಹೇಳಿದ್ದ ನೀವು ಪಾಯಿಂಟ್ ಮಾಡ್ಕೊಂಡಿರಪ್ಪ ಅಂದ್ರೆ ಬಹಳ ಉತ್ತಮವಾಗಿರುವಂಥದ್ದು. ಹಿಂದಿನ ಪ್ರಶ್ನೆ ಪತ್ರ ತೆಗೆದು ನೋಡಿ. ನಾನು ಡಿಸ್ಕಸ್ ಮಾಡಿದಾಗ ಎಷ್ಟು ಕ್ವಶನ್ಗಳು ಬಂದಾವ, ಎಷ್ಟು ಪ್ರಶ್ನೆಗಳಲ್ಲಿ ರೈಸ್ ಆಗಿದ್ದಾವ, ಯಾವ ಪ್ರಶ್ನೆ ಯಾವ ರೀತಿ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ನಾನು ಇಲ್ಲಿ ಮಾಡಿದ್ದು ನಿಮಗೆ ಒಂದು ಈಗ ಲೈವ್ ಕೊಡ್ತಾ ಇರೋದು ಏನಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾನು ಇನ್ನೊಂದ್ಸಲ
ನಾನೇನಾದರೂ ಇನ್ನೊಂದ್ಸಲ ನಾನು ನೆಕ್ಸ್ಟ್ ಲೈವ್ ಕ್ಲಾಸಿಗೆ ನಾನು ಬರ್ತೀನಿ ಅಂತ ಅಥವಾ ಯೂಟ್ಯೂಬ್ ಕ್ಲಾಸನ್ನು ಮಾಡೋಕ್ಕಂತಪ್ಪ ಅಂದರೆ ಸುಮಾರು 6-7 ವಿಷಯಗಳನ್ನು ನಾನು ಒಬ್ಬನೇ ತೆಗೆದುಕೊಳ್ಳುವಂಥದ್ದು ಹಂತ ಹಂತವಾಗಿ ಏನಪ್ಪ ನಿಮ್ಮ ವಿಷಯಗಳನ್ನು ನಾನು ಕೊಡ್ತಾ ಹೋಗ್ತಿರ್ತೀನಿ ಅಂತ. ಈಗ ಒಂದು ಎಕನಾಮಿಕ್ಸ್ ಅಂತ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂದು ದಿನ ಒಂದು ಇಂಡೆಕ್ಸ್, ನೆಕ್ಸ್ಟ್ ಒಂದು ದಿನ ಒಂದು ಆ ವಿಷಯ ಮುಗಿಬೇಕಾದ್ರೆ ಕನಿಷ್ಠ 8-10 ವಿಡಿಯೋಗಳಾಗಿರುತ್ತದೆ ನಾನು ಕಂಪ್ಲೀಟ್ ಕೊಡ್ತೀನಿ ಅಂತ. ಓಕೆ, ಅದಕ್ಕೆ ಇವತ್ತಿನ ಏನು ಕೊಟ್ಟನಲ್ಲ ವಿಷಯಗಳನ್ನು, ಈ ವಿಷಯ ಏನು ಕೊಟ್ಟಲ್ಲ ಟಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಟಾಪಿಕ್ ನಿಮ್ಗೆ ಹೇಳಿಕೊಟ್ಟನಲ್ಲ, ಸಂಪೂರ್ಣ ಏನು ಮಾಡಿಕೊಡ್ರಿ ಇನ್ನೊಂದ್ಸಲ ಕುತ್ಕೊಂಡು ನೋಡ್ಕೊಳ್ಳಿ. ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಒಂದ್ಸಲ ಓದ್ಕೊಳ್ಳಿ, ಎಲ್ಲರೂ ಸಂಪೂರ್ಣ ಓದ್ಕೊಳ್ರಿ. ಜೊತೆಯಲ್ಲಿ ಈ ವಿಷಯಗಳನ್ನೇ ನಮ್ಮ ಸಂಸ್ಥೆ ವತಿಯಿಂದ ನಾವೆಲ್ಲ ಉಪನ್ಯಾಸಕರು ತಮಗೆ ಏನು ಯೂಟ್ಯೂಬ್ ಕ್ಲಾಸ್ ಸದ್ಯಕ್ಕಂದ್ರೆ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದಾರಲ್ಲ, ಆ ಕ್ಲಾಸಲ್ಲಿ ನೀವು ಕರೆಕ್ಟಾಗಿ ಕುತ್ಕೊಂಡು ಕೇಳ್ಕೊಂಡು ಯಾವ ಕ್ವಶನ್ಗಳು ಯಾವ ರೀತಿ ಬಿದ್ದಾವ, ನಾವು ಯಾವ ರೀತಿ ಬಿಡಿಸ್ಬೇಕು, ಇದು ನಮಗೆ ಯೂಸ್ ಆಯಿತೋ ಇಲ್ಲೋ ಅನ್ನೋ ಬಗ್ಗೆ ನೀವು ಸಂಪೂರ್ಣ ಏನು ಮಾಡ್ಕೊಡ್ರಿ ಅರ್ಥೈಸ್ಕೊಡ್ರಿ. ಯಾಕಂದರೆ ಈ ಶಿಕ್ಷಣ ಮಹಾವಿದ್ಯಾಲಯ B.Ed ಶಿಕ್ಷಣ ಮಾಡೋದ್ರಿಂದ ಸಾಕಷ್ಟು TET ವಿದ್ಯಾರ್ಥಿಗಳಿಗೆ ಅಂದರೆ ಫ್ರೀ ಒಳಗೆ ಉಚಿತವಾಗಿ ನೀಡಬೇಕಂತ ತಿಳ್ಕೊಂಡು ಆ ಶಿಕ್ಷಣ ಮಾಧ್ಯಮದವರು ಎಷ್ಟೋ ಪರಿಶ್ರಮದಿಂದ ಏನಪ್ಪ ಅಂತಂದರೆ ಇಷ್ಟಪಟ್ಟು ಇವತ್ತು ನಿಮ್ಗೆ ಇಷ್ಟೆಲ್ಲ ಲೈವ್ ವಿಡಿಯೋ ತೋರಿಸೋದ್ರ ಮೂಲಕ ಸದುಪಯೋಗ ಪಡಿಸ್ಕೊಳ್ಳಿ. ದಯವಿಟ್ಟು ಸದುಪಯೋಗ ಪಡಿಸ್ಕೊಡ್ರಿ, ಯಾರು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಏನು ಮಾಡಿ ವಿಷಯನ ತಿಳಿಸಿ ಓದ್ಕೊಳ್ಳಿ ಅಂತ ತಿಳ್ಕೊಂಡು ಇವತ್ತಿಗೆ ನಾನು ಲೈವ್ ಕ್ಲಾಸ್ ಆಗಿರ್ಬೋದು, ಯೂಟ್ಯೂಬ್ ಕ್ಲಾಸ್ ಆಗಿರ್ಬೋದು ನಮ್ಮ ಸಂಸ್ಥೆಯಿಂದ ಮಾಡಬೇಕು ಅಂತೇಳಿ ನಾನು ನೆಕ್ಸ್ಟ್ ವಿಚಾರ ಮಾಡುವಾಗನೇ ಇದು ಒಂದು ಫಸ್ಟ್ ನಿಮಗೊಂದು TET ಕ್ಲಾಸ್ ಕುರಿತು ಒಂದು ವಿಷಯ ಕೊಟ್ಟಿದ್ದೇನೆ. ನೆಕ್ಸ್ಟ್ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ನಾನು ಆಲ್ಮೋಸ್ಟ್ 99% ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಟ್ಯಾಲೆಂಟ್ ಅಕಾಡೆಮಿ ಬಗ್ಗೆ ತಮಗೆಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಲೈವ್ ಕ್ಲಾಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಕ್ಲಾಸ್ ಆಗಿರ್ಬೋದು ನಮಗೆ ನೀಡ್ತಾ ಇರ್ತೀನಿ ಅಂತ ಸುಮಾರು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರೆಸೆಂಟಿಗೆ ನೋಡ್ತಾ ಇರೋ ಲೈವ್ ಕ್ಲಾಸ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಏನಪ್ಪ ಅಂತಂದರೆ ನಮ್ಮ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಮತ್ತು ನನ್ನ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ ಪೂರ್ವದಲ್ಲಿ ಇನ್ನೊಂದು ತಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ದಯವಿಟ್ಟು ಈಗಿನ ಒಂದು ಕೊರೋನಾ ಇದರಿಂದ ಏನಪ್ಪ ಅಂದರೆ ಎಲ್ಲ ಜನರು ಭಯಭೀತರಾಗಿ ಮನೆಯಲ್ಲಿ ಕೂತ್ಕೊಂಡು ಸುಮಾರು ಏನೋ ವಿಚಾರಗಳು ಬರ್ತಾ ಇರ್ತಾವೆ. ದಯವಿಟ್ಟು ಎಲ್ಲ ತೆಗೆದುಹಾಕಿ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಜಯ ಗಳಿಸಬೇಕಾಗಿತ್ತಪ್ಪ ಅಂದರೆ ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ, ನೀಟಾಗಿ ಓದ್ಕೊಳ್ಳಿ. ಅವಕಾಶ ಕೆಲವೊಂದು ಟೈಮ್ದಾಗ ನಾನು ಕ್ಲಾಸ್ ಟೈಮ್ ಇತ್ತು ಅಂದರೆ ಟೈಮ್ದಲ್ಲಿ ಚೆನ್ನಾಗಿ ಓದ್ತಿದ್ದೆ, ನಾನು ಚೆನ್ನಾಗಿ ಓದಿ ಏನೋ ಮಾಡ್ಕೋತಿದ್ದ ಅಂತ ಅನ್ನೋದಕ್ಕಿಂತ ಒಳ್ಳೆ ಟೈಮ್ ಸಿಕ್ಕಿದೆ. ನಿಮ್ಮ ಸೇಫ್ಟಿಯನ್ನು, ನಿಮ್ಮ ಆರೋಗ್ಯನ ಕಾಪಾಡ್ಕೊಂಡು ನೀಟಾಗಿ ಕೂತ್ಕೊಂಡು ಓದ್ಕೊಂಡ್ಬಿಟ್ರಪ್ಪ ಅಂದರೆ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಕೊರೋನಾ ಹಿಂಗೆ ಇರುತ್ತಂತಲ್ಲ, ಇವತ್ತು ಹೋಗ್ಬೋದು, ನಾಳೆ ಹೋದ್ರೆ ಒಂದು 2-3 ತಿಂಗಳು ಬಿಟ್ಟು ಹೋಗ್ಬೋದು, ಬಟ್ ಹೋಗುತ್ತಾ ಇರಲ್ಲ ಅಂತಿರಲ್ಲ, ಇರೋದೇ ಇಲ್ಲ, ಹೋಗುತ್ತಾ. ಬಟ್ ನೀವು ಮುಂದಿನ ಒಂದು ಎಕ್ಸಾಮನ್ನು ಜಯಗಳಿಸಬೇಕಾಗಿತ್ತು ಅಂತಂದರೆ ಇವತ್ತು ನಿರಂತರವಾಗಿ ನೀವು ಅಧ್ಯಯನ ಮಾಡ್ತಾನೆ ಇರಬೇಕು, ಮಾಡಲೇಬೇಕಾಗುತ್ತಾ. ನೀಟಾಗಿ ಓದ್ಕೊಂಡು ಮುಂದಿನ ಒಂದು ಎಕ್ಸಾಮನ್ನು ಪರೀಕ್ಷೆಯಲ್ಲಿ ಪಾಸಾಗಿ ಉನ್ನತವಾದನ್ನು ಪಡೆದುಕೊಂಡು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಉನ್ನತವನ್ನು ಪಡೆದುಕೊಂಡು ನೆಕ್ಸ್ಟ್ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಒಳ್ಳೆಯ ಒಂದು ಆಫೀಸರ್ ಆಗಿರು ಅಂತೇಳಿ ತಮ್ಮಲ್ಲಿ ಹೇಳಿಕೊಳ್ಳುತ್ತಾ ಇಲ್ಲಿವರೆಗೆ ಲೈವ್ ಕ್ಲಾಸ್ ಕೇಳ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ, ನನ್ನ ಸಹ ಶಿಕ್ಷಕರಿಗೆ, ನನ್ನ ವಿದ್ಯಾರ್ಥಿಗಳಿಗೆ ನಿಮ್ಮ ಅರ್ಜುನ್ ಸರ್ ಮಾಡುವ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು.